ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ವಿಜಯಿ ಭವ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಇವತ್ತು ನಾನು ನಿಮಗೆ ಯೂಶಲ್ ಆಗಿ SDA, FDA, IAS ಹಾಗೂ KAS ಪರೀಕ್ಷೆಗಳಲ್ಲಿ ಸಾಮಾನ್ಯವಾಗಿ ಕೇಳುವಂತಹ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಬಂದಿದ್ದೇನೆ. ಅದೇ ಹಣದುಬ್ಬರ ಅಂದರೆ ಇನ್ಫ್ಲೇಷನ್. ಇತ್ತೀಚಿನ ದಿನಗಳಲ್ಲಿ ಸಣ್ಣ ರಾಷ್ಟ್ರ ಇರ್ಬೋದು, ದೊಡ್ಡ ರಾಷ್ಟ್ರ ಇರ್ಬೋದು, ಬಡ ರಾಷ್ಟ್ರ ಇರ್ಬೋದು ಅಥವಾ ಶ್ರೀಮಂತ ರಾಷ್ಟ್ರ ಇರ್ಬೋದು, ಎಲ್ಲ ರಾಷ್ಟ್ರಗಳು ಕೂಡ ಅನುಭವಿಸುತ್ತಿರುವಂತಹ ಒಂದು ಪ್ರಮುಖವಾದಂತಹ ಸಮಸ್ಯೆ ಅಂತಲೇ ಹೇಳ್ಬೋದು. ಆ ಸಮಸ್ಯೆ ಏನಪ್ಪ ಅಂತ ಹೇಳಿದ್ರೆ ಹಣದುಬ್ಬರ. ಆ ಹಣದುಬ್ಬರದ ಬಗ್ಗೆ ನಿಮಗೆ ತಿಳಿಸ್ಕೊಡೋದಕ್ಕೆ ನಾನಿವತ್ತು ಕಾಯ್ತಾ ಇದ್ದೀನಿ. ನನ್ನ ಇಂಟ್ರೊಡಕ್ಷನ್ ಹೇಳೋದಾದರೆ, ನನ್ನ ಹೆಸರು ಹೇಮಲತಾ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್, ಎಕನಾಮಿಕ್ಸ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, GFGC, ಹಿರೇಕೆರೂರು, ಹಾವೇರಿ ಡಿಸ್ಟ್ರಿಕ್ಟ್. ಇನ್ನು ಈ ಒಂದು ಹಣದುಬ್ಬರದ ಅರ್ಥವನ್ನು ನೋಡೋದಾದರೆ, ಈ ಹಣದುಬ್ಬರ ಅನ್ನೋದು ಇಟ್ ಈಸ್ ಅ ಸಿಚುಯೇಷನ್ ಸಬ್ಸ್ಟೆನ್ಷಿಯಲ್ ರ್ಯಾಪಿಡ್ ಜನರಲ್ ಇನ್ಕ್ರೀಸ್ ಇನ್ ಅ ಪ್ರೈಸ್ ಲೆವೆಲ್ ಅಂತ ಹೇಳಿ ಕರಿತೀವಿ. ಅಂದರೆ ಆರ್ಥಿಕತೆಯಲ್ಲಿ ಎಲ್ಲ ಸರಕುಗಳ, ಸಾಮಾನ್ಯ ಸರಕುಗಳ ಬೆಲೆಗಳ ಮಟ್ಟ ಏನಾಗುತ್ತೆ, ನಿರಂತರವಾಗಿ ಏರ್ತಾ ಹೋಗುತ್ತೆ. ಹಾಗೂ ಸರಕು ಮತ್ತು ಸೇವೆಗಳು ಬೆಲೆಗಳೆಲ್ಲ ಏರಿ ಹಣದ ಮೌಲ್ಯ ಏನಾಗುತ್ತೆ ಅದು ಕುಸಿತ ಬರುವಂತಹ ಒಂದು ಸನ್ನಿವೇಶವನ್ನು ನಾವು ಏನಂತ ಕರಿತೀವಿ ಅಂದರೆ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಸೊ ಈ ಡೆಫಿನೇಷನಲ್ಲಿ, ಈ ಮೀನಿಂಗಲ್ಲಿ ಇದೆ ನೋಡಿ. ಸೊ ನಿರಂತರವಾಗಿ ರ್ಯಾಪಿಡ್ ಜನರಲ್ ಇನ್ಕ್ರೀಸ್ ಇನ್ ಪ್ರೈಸ್ ಲೆವೆಲ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಹಣದುಬ್ಬರದ ಅರ್ಥ ಅಂದ ತಕ್ಷಣ 3 ವಿಷಯಗಳನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಮೊದಲನೇದಾಗಿ ಸರಕು ಸೇವೆಗಳ ಬೆಲೆಗಳ ಮಟ್ಟ, ಎರಡನೇದಾಗಿ ನಿರಂತರವಾದಂತಹ ಬೆಲೆ ಏರಿಕೆ, ಮೂರನೇದಾಗಿ ಆ ಒಂದು ಹಣದ ಮೌಲ್ಯ ಏನಿರುತ್ತೆ. ಏನು ಹಣದ ಮೌಲ್ಯ ಅಂದರೆ ಏನು? ದ ಪರ್ಚೇಸಿಂಗ್ ಕೆಪಾಸಿಟಿ ಅಂತ ಹೇಳಿ ಕರಿತೀವಿ. ಪರ್ಚೇಸಿಂಗ್ ಕೆಪಾಸಿಟಿ ಆಫ್ ಮನಿ ಅಂದರೆ ಕೊಂಡುಕೊಳ್ಳುವ ಕೊಂಡುಕೊಳ್ಳುವಂತಹ ಶಕ್ತಿ ಅಂತ ಹೇಳಿ ಕರಿತೀವಿ. ಈ ಕೊಂಡುಕೊಳ್ಳುವ ಶಕ್ತಿ ಏನಾಗುತ್ತೆ, ಆ ಮೌಲ್ಯ ಏನಾಗುತ್ತೆ, ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತಾ ಇರುವಂತಹ ಒಂದು ಸನ್ನಿವೇಶವನ್ನೇ ನಾವು ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಸೊ ಹೇಗೆ ಇಲ್ಲಿ ಆರೋ ಮಾರ್ಕ್ ಹೇಗೆ ಮೇಲ್ಗಡೆ ಹೋಗ್ತಾ ಇದೆ ನೋಡಿ, ಆ ರೀತಿ ನಿರಂತರವಾಗಿ ಬೆಲೆಗಳ ಮಟ್ಟ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿ ಈ ಹಣದುಬ್ಬರದ ಬಗ್ಗೆ ಬೇರೆ ಬೇರೆ ಅರ್ಥಶಾಸ್ತ್ರಜ್ಞರು ಏನನ್ನ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಹ್ಯಾರಿ ಜಾನ್ಸನ್ ಡಿಫೈನ್ಸ್ ಇನ್ಫ್ಲೇಷನ್ ಆಸ್ ಎ ಸಸ್ಟೈನ್ಡ್ ರೈಸ್ ಇನ್ ಪ್ರೈಸ್ ಲೆವೆಲ್. ಸೊ ಅಂದರೆ ಸಸ್ಟೈನ್ಡ್ ಅಂದರೆ ಸುಸ್ಥಿರ ಹಾಗೂ ನಿರಂತರವಾದಂತಹ ಬೆಲೆ ಏರಿಕೆಯನ್ನ ಹಣದುಬ್ಬರ ಅಂತ ಹೇಳಿ ಹ್ಯಾರಿ ಜಾನ್ಸನ್ ಅವರು ಕರೀತಾರೆ. ಅದೇ ರೀತಿ ಕ್ರೌಥರ್ ಅವರು ಏನಪ್ಪಾ ಹೇಳ್ತಾರೆ ಅಂತ ಹೇಳಿದ್ರೆ, ಎ ಸ್ಟೇಟ್ ಇನ್ ವಿಚ್ ದ ವ್ಯಾಲ್ಯೂ ಆಫ್ ಮನಿ ಇಸ್ ಫಾಲಿಂಗ್ ಅಂಡ್ ಪ್ರೈಸಸ್ ಆರ್ ರೈಸಿಂಗ್. ವ್ಯಾಲ್ಯೂ ಆಫ್ ಮನಿ, ನಾನು ಈಗ ತಾನೇ ಹೇಳ್ದಂಗೆ ಈ ಹಣದ ಮೌಲ್ಯ ಕುಸಿತಾ ಇರುವಂತಹ ಹಾಗೂ ಸರಕು ಸೇವೆಗಳ ಒಂದು ಬೆಲೆ ಏನು ಹೆಚ್ಚಾಗ್ತಾ ಇರುವಂತಹ ಒಂದು ಸನ್ನಿವೇಶವನ್ನೇ ಅವರು ಹಣದುಬ್ಬರ ಅಂತ ಹೇಳಿ ಕರೀತಾರೆ. ಅದೇ ರೀತಿ ಸ್ಯಾಮ್ಯುಲ್ಸನ್ ರವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇನ್ಫ್ಲೇಷನ್ ಅಕರ್ಸ್ ವೆನ್ ದ ಜನರಲ್ ಲೆವೆಲ್ ಆಫ್ ಪ್ರೈಸಸ್ ಅಂಡ್ ಕಾಸ್ಟ್ ಈಸ್ ಇನ್ಕ್ರೀಸಿಂಗ್. ಇನ್ನೊಂದು ವಿಷಯವನ್ನ ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಅದೇನಂತ ಹೇಳಿದ್ರೆ ಕಾಸ್ಟ್ ಈಸ್ ರೈಸಿಂಗ್. ಮೊದಲನೇದು ನಾನು ಮೊದಲೇ ಹೇಳ್ದಾಗೆ ಇಲ್ಲಿ ಸರಕು ಸೇವೆಗಳ ಬೆಲೆಗಳ ಮಟ್ಟ ಹೆಚ್ಚಾಗ್ತಾ ಹೋಗ್ತಾ ಇದೆ. ಎರಡನೇದಾಗಿ ಉತ್ಪಾದನಾ ವೆಚ್ಚ ಕೂಡ ಹೆಚ್ಚಾಗ್ತಾ ಇರುವಂತಹ ಒಂದು ಸನ್ನಿವೇಶವನ್ನ ಸ್ಯಾಮ್ಯುಲ್ಸನ್ ರವರು ಹಣದುಬ್ಬರ ಅಂತ ಹೇಳಿ ಕರೀತಾರೆ. ಇಲ್ಲಿ ಒಂದು ಚಿತ್ರ ಕಾಣ್ತಾ ಇದೆ ಫ್ರೆಂಡ್ಸ್ ನಮ್ಮೆಲ್ಲರಿಗೂ. ಏನಪ್ಪಾ ಅಂತ ಹೇಳಿದ್ರೆ, ಒಂದು ಕಡೆ ಒಂದಷ್ಟು ಸರಕುಗಳಿದ್ದಾವೆ, ಹಣ್ಣು ಮತ್ತು ತರಕಾರಿಗಳನ್ನು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಹಣ ಮೇಲಿಂದ ಮೇಲೆ ಹಾಕ್ತಾ ಹೋಗ್ತಾ ಇದ್ದೀವಿ. ಇದ್ರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಸೊ ದಿನದಿಂದ ದಿನಕ್ಕೆ ಆ ಹಣದ ಕೊಂಡುಕೊಳ್ಳುವ ಶಕ್ತಿ ಕಡಿಮೆ ಆಗ್ತಾ ಇರೋದು, ಅದೇ ರೀತಿ ಎಲ್ಲ ಸರಕು ಸೇವೆಗಳ ಬೆಲೆ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ, ಮೇಲೆ ಹೋಗ್ತಾ ಇದೆ. ಇಂತಹದ್ದೇ ಒಂದು ಸನ್ನಿವೇಶವನ್ನ ನಾವು ಹಣದುಬ್ಬರ, ನಾವೆಲ್ಲರೂ ಕೂಡ ನಾವು ನೋಡ್ತಾ ಇರ್ತೀವಿ. ನಮ್ಮ ದಿನನಿತ್ಯದ ಜೀವನದಲ್ಲೇ ನಾವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ಅಲ್ವಾ. ಸೊ ಉದಾಹರಣೆಗೆ ನಾವೆಲ್ಲ ಯೂಶಲಿ ಹೇಳ್ತಾ ಇರ್ತೀವಿ, ಪೆಟ್ರೋಲ್ ಬೆಲೆ ಆಗೆಲ್ಲ ನನಗೆ 40-50 ರೂಪಾಯಿಗೆ ಸಿಗ್ತಾ ಇತ್ತು ಪರ್ ಲೀಟರು, ಇವತ್ತು 80 ರೂಪಾಯಿ ಮೇಲೆ ದಾಟಿದೆ. ಚಿನ್ನದ ಬೆಲೆ ಹೋಗ್ತಾ ಇದೆ, ಡಾಲರ್ನ ಎದುರು ರೂಪಾಯಿ ಕುಸಿತಾ ಇದೆ. ಸೊ ಈ ತರ ದಿನನಿತ್ಯ ನಾವು ಅಬ್ಸರ್ವ್ ಮಾಡ್ತಾ ಇರುವಂತ ಈ ವಿಷಯವನ್ನೇ ನಾವು ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಈ ಹಣದುಬ್ಬರದಲ್ಲಿ 2 ರೀತಿಯಾದಂತಹ ದೃಷ್ಟಿಕೋನವನ್ನ ನೋಡ್ತೀವಿ. ಹಣದುಬ್ಬರ ಅಂತ ಹೇಳಿದ್ರೆ ಎಲ್ಲಾನು ಒಂದೇ ರೀತಿ ನಾವು ಹೇಳಕ್ಕಾಗಲ್ಲ, ಬೇರೆ 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 ವಿಧವಾದಂತಹ ದೃಷ್ಟಿಕೋನವಿದೆ. ಒಂದೊಂದಾಗಿ ಅದನ್ನ ತಿಳ್ಕೊಳ್ತಾ ಹೋಗೋಣ.
ಹಣದುಬ್ಬರವನ್ನ ಸಂಪೂರ್ಣವಾಗಿ ಹಣಕಾಸಿನ ವಿದ್ಯಮಾನ ಅಂತ ಹೇಳಿ ಯಾರು ಅಂದ್ರೆ ಮಿಲ್ಟನ್ ಫ್ರೀಡ್ಮನ್, ಈಗ ನಿಮ್ಗೆ ಚಿತ್ರದಲ್ಲಿ ಕಾಣ್ತಾ ಇದೆಯಲ್ವಾ, ಇವರು ಮಿಲ್ಟನ್ ಫ್ರೀಡ್ಮನ್. ಸೊ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಹಣದುಬ್ಬರ ಅನ್ನೋದು ಸಂಪೂರ್ಣವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಒಂದು ವಿದ್ಯಮಾನವಾಗಿದೆ. ಅದನ್ನೇ ಇನ್ಫ್ಲೇಷನ್ ಆಸ್ ಮಾನಿಟರಿ ಫೆನಾಮಿನಾ ಅಂತ ಹೇಳಿ ಕರೀತಾರೆ. ಅಂದ್ರೆ ಹಣದ ಪೂರೈಕೆಯು ಆರ್ಥಿಕತೆಯ ಸಾಮಾನ್ಯವಾಗಿ ಹೀರಿಕೊಳ್ಳುವಂತಹ ಕೆಪಾಸಿಟಿಯನ್ನ, ಸಾಮರ್ಥ್ಯವನ್ನ ಮೀರಿದಾಗ ಹಣದುಬ್ಬರ ಉಂಟಾಗತ್ತೆ ಅಂತ ಹೇಳ್ತಾರೆ. ಪ್ರತಿ ಆರ್ಥಿಕತೆಗೂ ಅವರ ಹತ್ರ ಇರುವಂತಹ ಸಂಪನ್ಮೂಲ, ಜನಸಂಖ್ಯೆ ಮತ್ತೆ ಅವರ ಒಂದು ಉತ್ಪಾದನಾ ಸಾಮರ್ಥ್ಯ ಇದನ್ನೆಲ್ಲ ಒಳಗೊಂಡಂತಹ ಒಂದು ಸಾಮರ್ಥ್ಯ ಇರುತ್ತೆ. ಆ ಹಣವನ್ನ ಹೀರಿಕೊಳ್ಳುವಂತಹ ಸಾಮರ್ಥ್ಯ ಅಂತ ಹೇಳಿ ಕರಿತೀವಿ. ಆ ಸಾಮರ್ಥ್ಯವನ್ನ ಮೀರಿದಾಗ ಏನಾಗುತ್ತೆ ಅಂದ್ರೆ ಎಕ್ಸಸ್ ಆಫ್ ಮನಿ ಸಪ್ಲೈ, ಅತಿ ಹೆಚ್ಚು ಹಣ ಪೂರೈಕೆಯಾಗ್ತಾ ಹೋದಾಗ ಆರ್ಥಿಕತೆಗೆ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ದಾಗ ಆಗತ್ತೆ ಅದಕ್ಕೆ. ಸೊ ಅವಾಗ ಏನಾಗುತ್ತೆ, ಹಣದ ಮೌಲ್ಯ ನಿರಂತರವಾಗಿ ಕುಸಿತಾ ಬರುತ್ತೆ ಹಾಗೂ ಬೆಲೆಗಳ ಮಟ್ಟ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನೇ ಅವರು ಹಣದುಬ್ಬರದ ಸನ್ನಿವೇಶ ಅಂತ ಹೇಳಿ ಕರೀತಾರೆ. ಸೊ ಇವರ ಒಂದು ಈಕ್ವೇಶನ್ ಪ್ರಕಾರ ನೋಡೋದಾದ್ರೆ MV = PT ಅಂತ ಹೇಳಿ ಕರಿತೀವಿ. ಅಂದ್ರೆ ಹಣದ ಮೌಲ್ಯ ಹಾಗೂ ಹಣದ ಪೂರೈಕೆ ಎರಡೂ ಕೂಡ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ ಅಂತ ಅವರು ನಮಗೆ ತಿಳಿಸ್ಕೊಡ್ತಾರೆ. ಅದನ್ನೇ ಇಲ್ಲೊಂದು ಸಣ್ಣ ಡಯಾಗ್ರಾಮೆಟಿಕ್ ಎಕ್ಸ್ಪ್ಲನೇಷನ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ನೋಡಿ, OY ಆಕ್ಸಿಸ್ ಅಂತ ಹೇಳಿ ಕರಿತೀವಿ. ನಾವು ಎಕ್ಸ್ ಆಕ್ಸಿಸ್ ನಲ್ಲಿ ನಾವು ಕ್ವಾಂಟಿಟಿ ಆಫ್ ಮನಿ, ಹಣದ ಪೂರೈಕೆಯನ್ನ ತೋರಿಸೋದಾದ್ರೆ OY ಆಕ್ಸಿಸ್ ನಲ್ಲಿ ನಾವು ವ್ಯಾಲ್ಯೂ ಆಫ್ ಮನಿ, ಹಣದ ಮೌಲ್ಯವನ್ನ ಇಲ್ಲಿ ತೋರಿಸ್ತಾ ಇದ್ದೀವಿ. ಸೊ ಹಣದ ಪೂರೈಕೆ O ಇಂದ M1 ವರೆಗೆ ಇದ್ದಾಗ, ಗೊತ್ತಾಗ್ತಾ ಇದೆ ಅಲ್ಲ, ಹಣದ ಪೂರೈಕೆ O ಇಂದ M1 ವರೆಗೆ ಇದ್ದಾಗ ಡಿಮಾಂಡ್ ಫಾರ್ ಮನಿ ರೇಖೆ ಏನಿದೆ, ಹಣಕ್ಕಿರುವಂತಹ ಬೇಡಿಕೆ ಈ ಒಂದು ಪೂರೈಕೆ ರೇಖೆಯನ್ನ A ಬಿಂದುವಿನಲ್ಲಿ ಒಂದನ್ನೊಂದು ಛೇದಿಸ್ತಾ ಇದೆ. ಅಂದ್ರೆ ಇದನ್ನ ನಾವು ಸಮತೋಲನ ಮಟ್ಟ ಅಂತ ಹೇಳಿ ಕರಿತೀವಿ. ಈ ಸಮತೋಲನ ಮಟ್ಟದಲ್ಲಿ ಇಲ್ಲಿವರೆಗೂ ಹಣದ ಮೌಲ್ಯ ಫಿಕ್ಸ್ ಆದ್ರೆ, ಅಂದ್ರೆ ಇಲ್ಲಿ ಕಾಲ್ ಭಾಗ ಇಲ್ಲಿ 1/2 ಅಂತ ಹೇಳಿ ಮೆನ್ಷನ್ ಆಗಿದೆ. ಇಲ್ಲಿವರೆಗೂ ಹಣದ ಮೌಲ್ಯ ಫಿಕ್ಸ್ ಆದ್ರೆ ಇಲ್ಲಿ ನೋಡಿ, ಈ ಒಂದು ಹಣದ ಒಂದು ಪ್ರೈಸ್ ಲೆವೆಲ್ ಏನಿದೆ, ಬೆಲೆಯ ಮಟ್ಟ ಏನಿದೆ 2ಕ್ಕೆ ಫಿಕ್ಸ್ ಆಗಿದೆ. ಒಂದು ವೇಳೆ ಇದನ್ನ ನಾವು ಸಮತೋಲನ ಹಂತ, ಅಂದ್ರೆ ಹಣದ ಬೇಡಿಕೆ ಎಷ್ಟಿದೆಯೋ ಪೂರೈಕೆನೂ ಕೂಡ ಅಷ್ಟೇ ಇದ್ದಾಗ ಆ ಒಂದು ಬೆಲೆಗಳ ಮಟ್ಟ ಸ್ಥಿರವಾಗಿರುತ್ತೆ, ಒಂದು ಸಮತೋಲನ ಹಂತದಲ್ಲಿ ಇರುತ್ತೆ. ಯಾವಾಗ ಈ ಹಣದ ಪೂರೈಕೆ ಹೆಚ್ಚಾಗ್ತಾ ಹೋಗುತ್ತೋ ಆರ್ಥಿಕತೆಯಲ್ಲಿ, ಅಂದ್ರೆ ಈಗ ಹಣದ ಪೂರೈಕೆ M1 ಇಂದ M2ಗೆ ಹೆಚ್ಚಾಯ್ತು ನೋಡಿ, ಆ ಹೆಚ್ಚಾದಾಗ ಏನಾಗುತ್ತೆ, ಡಿಮಾಂಡ್ ಫಾರ್ ಮನಿ ಏನಿತ್ತು ಅದು ಹಾಗೇ ಇದೆ, ಆದರೆ ಸಪ್ಲೈ ಆಫ್ ಮನಿ ಏನಿದೆ M1 ಇಂದ M2ಗೆ ಜಾಸ್ತಿ ಆಗಿದೆ. ಜಾಸ್ತಿ ಆದಾಗ ಆ ಹಣಕ್ಕಿರುವಂತಹ ಮೌಲ್ಯ ನೋಡಿ ಕುಸಿದಿದೆ, ಕಾಣುತ್ತಲ್ಲ, ಹಣಕ್ಕಿರುವಂತಹ ಮೌಲ್ಯ ಕಡಿಮೆಯಾಗ್ತಾ ಹೋಗ್ತಾ ಇದೆ. ಮತ್ತೆ ಬೆಲೆಗಳ ಮಟ್ಟ 2 ಇದ್ದಿದ್ದು ಈಗೇನಾಯ್ತು 4%ಗೆ ಹೆಚ್ಚಾಯಿತು. ಸೊ ಇದರ ಅರ್ಥ ಏನು, ಹಣದ ಪೂರೈಕೆ ಆರ್ಥಿಕತೆಯಲ್ಲಿ ಹೆಚ್ಚಾಗ್ತಾ ಹೋದಾಗೆ ಅದರ ಮೌಲ್ಯ ಕಡಿಮೆ ಆಗುತ್ತೆ, ಮತ್ತೆ ಆ ಒಂದು ಬೆಲೆಗಳ ಮಟ್ಟ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಮಿಲ್ಟನ್ ಫ್ರೀಡ್ಮನ್ ಜೊತೆಗೆ ಅನೇಕ ಅರ್ಥಶಾಸ್ತ್ರಜ್ಞರು ಈ ವಿದ್ಯಮಾನವನ್ನು ಒಪ್ಕೊಳ್ತಾರೆ. ಮತ್ತೆ ಹಣದುಬ್ಬರಕ್ಕೆ ಪ್ರಮುಖವಾದಂತಹ ಕಾರಣ ಈ ಹಣದ ಪೂರೈಕೆ ಅಂತಾನೆ ಹೇಳ್ತಾರೆ. ಅದಕ್ಕೆ ಫ್ರೆಂಡ್ಸ್, ಯೂಶುವಲ್ ಆಗಿ ನಾವು ಹಣದುಬ್ಬರ ಅಂದ ತಕ್ಷಣ ಒಂದು ಸ್ಲೋಗನ್ ಅನ್ನ ಹೇಳ್ತೀವಿ. ಏನಪ್ಪಾ ಅದು ಅಂತ ಹೇಳಿದ್ರೆ, a lot of money is chasing a few commodity. ಇಮ್ಯಾಜಿನ್ ಮಾಡ್ಕೊಳ್ಳಿ, ಅತಿ ಹೆಚ್ಚು ಹಣ, ಹಿಂದಿನ ಸ್ಲೈಡಲ್ಲಿ ನಾನು ತೋರಿಸಿದ್ದೆ ಅಲ್ವಾ, ನೋಡಿ ಇಲ್ಲಿ ಹಣದ ಪ್ರಮಾಣ ನೋಡಿ ಎಷ್ಟೊಂದಿದೆ. ಅತಿ ಹೆಚ್ಚು ಹಣ ಅತಿ ಕಡಿಮೆ ಸರಕುಗಳನ್ನ ಅಟ್ಟಿಸ್ಕೊಂಡು ಹೋಗ್ತಾ ಇರುವಂತಹ ಒಂದು ಸನ್ನಿವೇಶ ಅಂತ ಹೇಳಿ ಕರಿತೀವಿ. ಹಳೆ ಕಾಲದಲ್ಲೆಲ್ಲ ಹೇಳ್ತಾ ಇದ್ರು. ಸೊ ಯೂಶುವಲ್ ಆಗಿ ನಾವು ಮೊದಲೆಲ್ಲ 10 ರೂಪಾಯಿ 20 ರೂಪಾಯಿ ಹೋದ್ರೆ ಒಂದು ಚೀಲ ತುಂಬಾ ನಾವು ಹಣ್ಣು ತರಕಾರಿ ಸರಕುಗಳನ್ನ ತರ್ತಾ ಇದ್ವಿ ಅಂತ ಹೇಳಿ, ಈಗ ಚೀಲ ತುಂಬಾ ದುಡ್ಡು ತಗೊಂಡು ಹೋಗಿ ಒಂದು ಪಾಕೆಟ್ನಲ್ಲೋ ಅಥವಾ ಒಂದು ಸಣ್ಣ ಬಾಸ್ಕೆಟ್ನಲ್ಲೋ ನಾವು ಸರಕು ಸೇವೆಗಳನ್ನ ತಗೊಂಡ್ ಬರ್ತೀವಿ ಅಂತ ಹೇಳ್ತಾರೆ. ಇದನ್ನೇ ನಾವು ಹಣದುಬ್ಬರ ಸನ್ನಿವೇಶ ಅಂತ ಹೇಳಿ ಕರಿತೀವಿ. ಅಂದ್ರೆ ಅತಿ ಹೆಚ್ಚಿನ ಹಣದ ಪೂರೈಕೆ ಆದಾಗ ಅದಕ್ಕೆ ತಕ್ಕ ಹಾಗೆ ಸರಕು ಸೇವೆಗಳ ಸಪ್ಲೈ ಅಥವಾ ಪೂರೈಕೆಯನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಬೆಲೆಗಳ ಮಟ್ಟ ಜಾಸ್ತಿ ಆಗ್ತಾ ಹೋಗುತ್ತೆ, ಮತ್ತೆ ಹಣದ ಮೌಲ್ಯ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ವಿಷಯ ಆಯ್ತು ಅಂತ ಹೇಳಿದ್ರೆ,
ನಂತರ ಮಿಲ್ಟನ್ ಫ್ರೀಡ್ಮನ್ ಗ್ರೂಪ್ ಆಫ್ ಎಕನಾಮಿಕ್ಸ್ ಏನು ಹೇಳ್ತಾರೆ, ಹಣದ ಒಂದು ವಿದ್ಯಮಾನ ಅಂತ ಕರೀತಾರೆ. ನಂತರ ಇನ್ನೂ ಒಂದು ಡೆಫಿನೇಷನ್ ಇದೆ, ಅದೇನಪ್ಪ ಅಂತ ಹೇಳಿದ್ರೆ ಹಣದುಬ್ಬರ ಅನ್ನೋದು ಪೂರ್ಣೋದ್ಯೋಗ ಹಂತವನ್ನು ದಾಟಿದ ನಂತರ ಉಂಟಾಗುವಂತಹ ವಿದ್ಯಮಾನ ಅಂತ ಹೇಳಿ ಕರೀತಾರೆ. ನೋಡಿ, ಇವರೇನೆ JM ಕೇನ್ಸ್. ಸೊ ಇವ್ರದ್ದು ಒಂದು ಫೇಮಸ್ ಬುಕ್ ಇದೆ, ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಆ್ಯಂಡ್ ಮನಿ ಅಂತ ಹೇಳಿ. ಸೊ ಈ ಒಂದು ಬುಕ್ನಲ್ಲಿ ಅಥವಾ ಈ ಒಂದು ವಿಚಾರದ ಪ್ರಕಾರ ಅವರು ಏನಪ್ಪ ಹೇಳ್ತಾರೆ ಅಂದರೆ, ಯಾವಾಗಲೂ ಹಣದುಬ್ಬರ ಅಂತ ಹೇಳೋದು ಪೂರ್ಣೋದ್ಯೋಗ ಹಂತವನ್ನು ತಲುಪಿದ ನಂತರ ಉಂಟಾಗುವಂತಹ ವಿದ್ಯಮಾನ. ಹಾಗಿದ್ಮೇಲೆ ಪೂರ್ಣೋದ್ಯೋಗ ಅಂದರೆ ಏನು ಅಂತ ನೋಡೋದಾದರೆ, ಪೂರ್ಣೋದ್ಯೋಗ ಅಂತ ಹೇಳಿದ್ರೆ ಆರ್ಥಿಕತೆಯಲ್ಲಿ ಇರುವಂತಹ ಎಲ್ಲ ಸಂಪನ್ಮೂಲಗಳ ಸಮರ್ಪಕವಾಗಿ ಬಳಸಿಕೊಂಡು ಉದ್ಯೋಗವನ್ನು ಹೆಚ್ಚಿಸುವಂತಹ ಒಂದು ಸನ್ನಿವೇಶ. ಸಂಪೂರ್ಣವಾಗಿ ಆರ್ಥಿಕತೆಯ ಎಲ್ಲ ಸಂಪನ್ಮೂಲಗಳನ್ನು, ಅದು ಮಾನವ ಸಂಪನ್ಮೂಲ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಎಲ್ಲ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಉತ್ಪಾದನೆಯ ಉನ್ನತ ಹಂತವನ್ನು ತಲುಪಿದಾಗ ಮತ್ತು ಕೆಲಸ ಮಾಡಲು ತಯಾರಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಉದ್ಯೋಗದ ಅವಕಾಶ ದೊರಕಿಸಿಕೊಡುವಂತಹ ಒಂದು ಸನ್ನಿವೇಶವನ್ನೇ ನಾವು ಪೂರ್ಣೋದ್ಯೋಗದ ಹಂತ ಅಂತ ಹೇಳಿ ಕರಿತೀವಿ. ಈ ಪೂರ್ಣೋದ್ಯೋಗ ಹಂತ ತಲುಪೋವರೆಗೂ ನೋಡಿ, ಈ ಒಂದು ಡಯಾಗ್ರಾಮ್ನಲ್ಲಿ OX ಆಕ್ಸಿಸ್ನಲ್ಲಿ ನಾವು ಕ್ವಾಂಟಿಟಿ ಆಫ್ ಮನಿನ ತೋರಿಸ್ತಾ ಇದ್ದೀವಿ, OY ಆಕ್ಸಿಸ್ನಲ್ಲಿ ಎಂಪ್ಲಾಯ್ಮೆಂಟ್ ಆ್ಯಂಡ್ ಪ್ರೈಸಸನ್ನು ತೋರಿಸ್ತಾ ಇದ್ದೀವಿ. ಇಲ್ಲಿ ಉತ್ಪಾದನೆ ಅನ್ನೋದು ಶುರು ಆಗ್ತಾ ಇದೆ, ಉತ್ಪಾದನೆ ಹೋಗ್ತಾ ಹೋಗ್ತಾ ಇಲ್ಲಿ ಈ ಒಂದು ಹಂತದವರೆಗೆ ಬಂದು ತಲುಪಿದೆ. ಇದನ್ನು ನಾನು ಅಥವಾ ಈಕ್ವಿಲಿಬ್ರಿಯಂ ಅಂತ ಕರೆಯೋದಾದರೆ, ಈ ಲೆವೆಲ್ನಲ್ಲಿ ಹಣದ ಪೂರೈಕೆ ಮೊದಲು ಇಷ್ಟಿತ್ತು, ನಂತರ ಅದು ಕೂಡ ಹೆಚ್ಚಾಯಿತು, ಅಲ್ಲಿಂದ ಮತ್ತು ಜಾಸ್ತಿ ಇತ್ತು. ಇದನ್ನು 1 2 3 ಅಂತ ಕರೆಯೋದಾದರೆ, 1 ಇದ್ದಂತಹ ಹಣದ ಪೂರೈಕೆ 2 ಲೆವೆಲಿಗೆ ಬಂದಿದೆ, 2 ಲೆವೆಲಿಂದ 3 ಲೆವೆಲಿಗೆ ಬಂದಿದೆ. ಸೊ ಈ 3 ಲೆವೆಲಲ್ಲಿ ಏನಾಗಿದೆ, ಪೂರ್ಣೋದ್ಯೋಗ ಹಂತವನ್ನು ತಲುಪಿದೆ. ಅಂದರೆ ಹಣದ ಪೂರೈಕೆ ಹೆಚ್ಚಾಗ್ತಾ ಇದ್ರೂ ಕೂಡ ಕೇನ್ಸ್ ರವರು ಏನು ಹೇಳ್ತಾರೆ, ಇದ್ಯಾವುದೂ ಕೂಡ ಇನ್ಫ್ಲೇಷನ್ಗೆ ದಾರಿ ಮಾಡಿಕೊಡಲ್ಲ. ಒಂದು ವೇಳೆ ಏನಾದರೂ ಬೆಲೆಗಳಲ್ಲಿ ಹೆಚ್ಚಳ ಉಂಟಾದರೆ ಅದನ್ನು ಸೆಮಿ ಇನ್ಫ್ಲೇಷನ್ ಅಂತ ಹೇಳಿ ಕರೀತಾರೆ, ಅಥವಾ ರೀಫ್ಲೇಷನ್ ಅಂತ ಕೂಡ ಅದನ್ನು ಕರೀತಾರೆ. ಸೆಮಿ ಇನ್ಫ್ಲೇಷನ್ ಅಂತ ಹೇಳಿದ್ರೆ ಅರೆ ಹಣದುಬ್ಬರ, ಅಂದರೆ ಆರ್ಥಿಕತೆಯ ಮುನ್ನಡೆಯನ್ನು ಹೆಚ್ಚು ಮಾಡೋದಕ್ಕೆ ಉಂಟಾಗುವಂತಹ ಒಂದು ಅರೆ ಹಣದುಬ್ಬರ ಅಂತ ಹೇಳಿ ಕರೀತಾರೆ. ಸೊ ಇದನ್ನ ಅವರು ಬಾಟಲ್ ನೆಕ್ ಇನ್ಫ್ಲೇಷನ್ ಅಂತ ಕೂಡ ಒಂದು ಪದವನ್ನು ಬಳಸಿದ್ದಾರೆ. ಅಂದರೆ ಬಾಟಲ್ ನೋಡಿದ್ದೀರಾ ಅಲ್ವಾ, ಬಾಟಲ್ ನೆಕ್ ಹೇಗಿರುತ್ತೆ, ಒಂದು ಸಣ್ಣದಾಗಿ ಕೊಳವೆ ಥರ ಇರುತ್ತೆ, ಅಲ್ಲಿ ಸುಲಭವಾಗಿ ಸಾಮಾನುಗಳು ಹೋಗೋದಿಲ್ಲ, ಏನೇ ಹಾಕಿದ್ರೂ ಅಲ್ಲಿ ಈಸಿಯಾಗಿ ಬರೋದಿಲ್ಲ, ಅಲ್ಲಿ ಅಡಚಣೆ ಉಂಟಾಗುತ್ತೆ. ಅದನ್ನೇ ಅಡಚಣೆಯ ಹಣದುಬ್ಬರ ಅಂತ ಹೇಳಿ ಕರೀತಾರೆ. ಯಾಕಪ್ಪ ಅಂದರೆ ಇನ್ನೂ ಆರ್ಥಿಕತೆಯಲ್ಲಿ ಉತ್ಪಾದನೆಯನ್ನು ಹೆಚ್ಚು ಮಾಡೋದಕ್ಕೆ ಅವಕಾಶಗಳು ಇದೆ. ಉತ್ಪಾದನೆ ಹೆಚ್ಚಾದಂತೆ ಬೆಲೆಗಳು ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದು ಕೇನ್ಸ್ ರವರ ಅಭಿಪ್ರಾಯದಲ್ಲಿ ಆಗಿದೆ. ಆದ್ರಿಂದ ಅವ್ರು ಏನು ಹೇಳ್ತಾರೆ, ಪೂರ್ಣೋದ್ಯೋಗ ಹಂತವನ್ನು ತಲುಪೋವರೆಗೂ ಯಾವುದೇ ರೀತಿಯ ಬೆಲೆ ಹೆಚ್ಚಳವನ್ನು ಅವರು ಹಣದುಬ್ಬರ ಅಂತ ಒಪ್ಕೊಳ್ಳೋದಿಲ್ಲ. ಹಾಗಿದ್ಮೇಲೆ ಪೂರ್ಣೋದ್ಯೋಗ ಹಂತವನ್ನು ತಲುಪಿದ ನಂತರ ಏನಾಗುತ್ತೆ ಅನ್ನೋದಾದರೆ, ಇಲ್ಲಿ ನೋಡಿ, ಇಲ್ಲಿ ಅಂತ ಏನು ನೋಡಿದ್ವಿ ಈಕ್ವಿಲಿಬ್ರಿಯಮ್ಮು, ಆ ಈಕ್ವಿಲಿಬ್ರಿಯಂ ಲೆವೆಲ್ನಲ್ಲಿ ಇಲ್ಲಿ ಸಮತೋಲನ ಹಂತವನ್ನು ತಲುಪಿದೆ, ಬೆಲೆಗಳ ಮಟ್ಟವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ನಂತರ ಏನಾಯಿತು, ಇಲ್ಲಿ ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್ ಅಂತ ನಾವು ನೋಡ್ತಾ ಇದ್ದೀವಲ್ಲ, ಇದರ ನಂತರ ಏನಾಯಿತು, ಹಣದ ಪೂರೈಕೆ ಮತ್ತೂ ಜಾಸ್ತಿ ಆದರೆ, ಪೂರ್ಣೋದ್ಯೋಗವನ್ನು ತಲುಪಿದ ನಂತರ ಕೂಡ ಹಣದ ಪೂರೈಕೆ ಇನ್ನೂ ಹೆಚ್ಚಾಗ್ತಾ ಹೋದರೆ ಅಲ್ಲಿ ಟ್ರೂ ಇನ್ಫ್ಲೇಷನ್ ಅಂದರೆ ನಿಜವಾದಂತಹ ಹಣದುಬ್ಬರ ಉಂಟಾಗತ್ತೆ ಅಂತ ಹೇಳ್ತಾರೆ. ಆರ್ಥಿಕತೆಯಲ್ಲಿ ಪೂರ್ಣೋದ್ಯೋಗ ಮಟ್ಟವನ್ನು ಮೀರಿದ ನಂತರ ಉಂಟಾಗುವಂತಹ ಹಣದ ಪೂರೈಕೆ ಏನಿದೆ ಅದು ಹಣದುಬ್ಬರವಾಗಿ ಪ್ರತಿಫಲನಗೊಳ್ಳುತ್ತೆ ಅಂತ ಕೇನ್ಸ್ ರವರು ನಮಗೆ ತಿಳಿಸ್ಕೊಡ್ತಾರೆ. ಸೊ ಹಾಗಿದ್ಮೇಲೆ ಕೇನ್ಸ್ ರವರ ಪ್ರಕಾರ ಇಂಥ ಹಣದುಬ್ಬರದ ಲಕ್ಷಣಗಳು ಏನಾಗಿರುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಿರಂತರವಾದ ಬೆಲೆಗಳ ಏರಿಕೆ. ಸೊ ಪ್ರೈಸ್ ಲೆವೆಲ್ ಏನಾಗ್ತಾ ಹೋಗುತ್ತೆ, ಸೊ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಎರಡನೇದಾಗಿ ಇದು ದೀರ್ಘಾವಧಿಯಲ್ಲಿ
ಆಗುವಂತಹ ಒಂದು ಫೆನಾಮಿನಾ, ಲಾಂಗ್ ಪೀರಿಯಡ್ ಫೆನಾಮಿನಾ ಅಂತ ಹೇಳಿ ಕರಿತೀವಿ. 1 ದಿನ 2 ದಿನ ಅಥವಾ ವರ್ಷಗಳಲ್ಲಿ ಆಗುವಂಥದ್ದಲ್ಲ. ಸೊ ದೀರ್ಘಾವಧಿ ಪೂರ್ಣೋದ್ಯೋಗ ಹಂತವನ್ನ ತಲುಪಿ ನಂತರವೂ ಕೂಡ ಹಣದ ಪೂರೈಕೆ ಹೆಚ್ಚಾಗ್ತಾ ಹೋಗ್ತಾ ಇದ್ದ ಹಾಗೆ ಅಲ್ಲಿ ಟ್ರೂ ಇನ್ಫ್ಲೇಷನ್, ನಿಜವಾದಂತಹ ಹಣದುಬ್ಬರವನ್ನ ನಾವು ಕಾಣ್ತೇವೆ ಅಂತ ಅವರು ನಮಗೆ ಹೇಳ್ತಾರೆ. ಇನ್ನೂ ಒಂದು ವಿಷಯವನ್ನ ಹೇಳ್ತಾರೆ, ಈ ಸೈಕ್ಲಿಕಲ್ ಅಂತ ಏನ್ ಕರಿತೀವಿ, ಇದನ್ನ ನಾವು ಆರ್ಥಿಕ ಆವರ್ತಗಳು ಅಂತ ಹೇಳಿ ಕರಿತೀವಿ. ಇಲ್ಲಿ ಪ್ರಾಸ್ಪರಿಟಿ, ಸಮೃದ್ಧಿಯನ್ನ ನೋಡೋದಾದ್ರೆ ಇಲ್ಲಿ ರಿಸೆಷನ್ ಅನ್ನ ನೋಡ್ತೀವಿ, ಈ ಜಾಗದಲ್ಲಿ ಇಲ್ಲಿ ರಿಸೆಷನ್ ಅನ್ನ ನೋಡ್ತೀವಿ, ಇಲ್ಲಿ ಡಿಪ್ರೆಷನ್ ಅನ್ನ ನೋಡ್ತೀವಿ. ಇದನ್ನ ಪ್ರಾಸ್ಪರಿಟಿ, ಸಮೃದ್ಧಿ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಹಂತಗಳಲ್ಲಿ ಆಗುವುದು ಕೂಡ ಹಣದುಬ್ಬರ ಅಲ್ಲ ಅಂತ ಹೇಳಿ ಕರೀತಾರೆ. ಅಂದ್ರೆ ಪ್ರಾಸ್ಪರಿಟಿ ಟೈಮ್ನಲ್ಲಿ ಏನಾಗುತ್ತೆ, ಸಮೃದ್ಧಿ ಇದ್ದಾಗ ಬೆಲೆಗಳೆಲ್ಲ ಹೆಚ್ಚಾಗುತ್ತೆ, ಉದ್ಯೋಗಾವಕಾಶ ಜಾಸ್ತಿ ಆಗುತ್ತೆ, ಆದಾಯದ ಪ್ರಮಾಣ ಕಡಿಮೆ ಆಗುತ್ತೆ. ಅದೇ ಸಮೃದ್ಧಿ ನಿರಂತರವಾಗಿ ಅದು ರಿಸೆಷನ್ನಿಗೆ ಬಂದ್ಬಿಟ್ರೆ ಅಥವಾ ಅಲ್ಲಿ ಕೆಳಗೆ ಬಂದ್ರೆ ಆರ್ಥಿಕತೆ, ಆಗ ಬೆಲೆಗಳು ತಾನಾಗೆ ಕಡಿಮೆ ಆಗುತ್ತೆ. ಆದ್ರಿಂದ ಆವರ್ತಗಳ ಸಮಯದಲ್ಲಿ ಉಂಟಾಗೋದು ಹಣದುಬ್ಬರ ಅಲ್ಲ ಅಂತ ಹೇಳಿ ಕೇನ್ಸ್ ರವರು ತಮ್ಮ ಅಭಿಪ್ರಾಯದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಇಲ್ಲಿ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ಬೋದು, ನಮ್ಮ KS ಇರ್ಬೋದು, SDA FDA ಗಳಲ್ಲಿ ಇರ್ಬೋದು, ಯಾವ ರೀತಿ ಕೇಳ್ತಾರೆ ಅಂತ ಹೇಳಿದ್ರೆ, ಪೂರ್ಣೋದ್ಯೋಗ ಹಂತ ಎಂದರೇನು ಅಂತ ಕೇಳ್ಬೋದು, ಅಥವಾ ಸೆಮಿ ಇನ್ಫ್ಲೇಷನ್ಗೂ ಮತ್ತು ಟ್ರೂ ಇನ್ಫ್ಲೇಷನ್ಗೂ ಇರುವಂತಹ ವ್ಯತ್ಯಾಸಗಳನ್ನು ಕೇಳಿ ಅದರಲ್ಲಿ 4 ಆಪ್ಷನ್ ಅನ್ನು ಕೊಡ್ಬೋದು. ಉದಾಹರಣೆಗೆ, ಸೊ ಇಲ್ಲಿ ಸೆಮಿ ಇನ್ಫ್ಲೇಷನ್, ಹರೆ ಹಣದುಬ್ಬರ ಅಂತ ಹೇಳಿದ್ರೆ ಪೂರ್ಣೋದ್ಯೋಗ ಹಂತವನ್ನು ತಲುಪೋದಕ್ಕೆ ಮುಂಚೆ ಆಗುವಂತಹ ಹಣದುಬ್ಬರ ಆಗಿದೆ. ಅದೇ ಟ್ರೂ ಇನ್ಫ್ಲೇಷನ್ ಅಂತ ಹೇಳಿದ್ರೆ, ನಿಜವಾದ ಹಣದುಬ್ಬರ ಅಂತ ಹೇಳಿದ್ರೆ ಪೂರ್ಣೋದ್ಯೋಗ ಹಂತವನ್ನ ತಲುಪಿದ ನಂತರ ಉಂಟಾಗುವಂತಹ ಹಣದುಬ್ಬರ ಆಗಿದೆ. ಅದೇ ರೀತಿ ಮಿಲ್ಟನ್ ಫ್ರೀಡ್ಮನ್ ರವರು ಯಾವ ರೀತಿ ಹಣದುಬ್ಬರವನ್ನ ಅವರು ಪ್ರತಿಪಾದಿಸಿದ್ದಾರೆ ಅಂತ ಹೇಳಿದ್ರೆ, ಅವರು ಸಂಪೂರ್ಣವಾಗಿ ಹಣಕಾಸಿನ ವಿಷಯದ ಹಣದುಬ್ಬರವನ್ನ ಪ್ರತಿಪಾದಿಸಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು. ಸೊ ಈ ರೀತಿನೇ ಕೆಲವೊಂದು ಪ್ರಶ್ನೆಗಳನ್ನ ನಾವು ಈ ಒಂದು ವಿಚಾರದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇನ್ನು ಮುಂದುವರಿತಾ ನೋಡೋದಾದ್ರೆ ಹಣದುಬ್ಬರದ ವಿಧಗಳನ್ನ ನೋಡ್ತಾ ಹೋಗೋಣ. ಸೊ ಈಗ ಹಣದುಬ್ಬರದ ಅರ್ಥವನ್ನ ನೋಡಿದ್ವಿ, ಹಣದುಬ್ಬರಕ್ಕೆ ಇರುವಂತಹ ಡೆಫಿನೇಷನ್ ಅನ್ನ ನೋಡ್ಕೊಂಡ್ವಿ. ಅದೇ ರೀತಿ 2 ದೃಷ್ಟಿಕೋನವನ್ನ ನೋಡಿದ್ವಿ. ಒಂದು ಮಾನಿಟರಿ ಫೆನಾಮಿನಾ ಅಂತ ಹೇಳಿ ಕರಿತೀವಿ, ಎರಡನೇದು ಫುಲ್ ಎಂಪ್ಲಾಯ್ಮೆಂಟ್ ಅಪ್ರೋಚ್ ಅಥವಾ ಫುಲ್ ಎಂಪ್ಲಾಯ್ಮೆಂಟ್ ಫೆನಾಮಿನಾ ಅಂತ ಹೇಳಿ ಕರಿತೀವಿ. ಸೊ ಇನ್ನು ಮುಂದುವರಿಯೋದಾದ್ರೆ ಈ ಒಂದು ಟಾಪಿಕ್ನಲ್ಲಿ ಟೈಪ್ಸ್ ಆಫ್ ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರದ ಪ್ರಕಾರಗಳು. ನಾವೆಲ್ಲ ಏನ್ ಅನ್ಕೊಳ್ತೀವಿ, ಬೆಲೆ ಜಾಸ್ತಿ ಆಗ್ತಾ ಇದ್ರೆ ಸೊ ಅದೇ ಹಣದುಬ್ಬರ, ಬೆಲೆ ಜಾಸ್ತಿ ಆಯ್ತು ಇನ್ಫ್ಲೇಷನ್ ಆಯ್ತು, ಬೆಲೆ ಜಾಸ್ತಿ ಆಯ್ತು ಇನ್ಫ್ಲೇಷನ್ ಆಯ್ತು ಅಂತ ಹೇಳ್ಬಿಡ್ತೀವಿ. ಆದ್ರೆ ಈ ಹಣದುಬ್ಬರದಲ್ಲೂ ಕೂಡ ಅನೇಕ ವಿಧಗಳಿದೆ. ಎಲ್ಲದನ್ನು ಕೂಡ ನಾವು ಒಂದೇ ಕ್ಯಾಟಗರಿನಲ್ಲಿ ಹಾಕೋದಿಲ್ಲ, ಬೇರೆ 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 ಕ್ಯಾಟಗರಿನಲ್ಲಿ ಹಾಕ್ತೀವಿ. ಸೊ ಇತ್ತೀಚೆಗೆ ಅನೇಕ ಕ್ವೆಶ್ಚನ್ ಪೇಪರ್ಗಳಲ್ಲಿ ನಾವು ನೋಡೋದಾದ್ರೆ ಈ ವಿಧಗಳ ಮೇಲೇನೆ ನಾವು ಹೆಚ್ಚು ಪ್ರಶ್ನೆಗಳನ್ನ ನೋಡ್ತಾ ಇದ್ದೀವಿ. ಸೊ ಹಾಗಿದ್ಮೇಲೆ ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ. ಸೊ ಇಲ್ಲಿ ನೋಡಿ, ಈ ಒಂದು ಡಯಾಗ್ರಾಮ್ನಲ್ಲಿ ಅಕಾರ್ಡಿಂಗ್ ಟು ದ ರೇಟ್ ಅಂದ್ರೆ ಹಣದುಬ್ಬರವು ಏರುವ ದರದ ಆಧಾರದ ಮೇಲೆ, ಸಮಯದ ಆಧಾರದ ಮೇಲೆ, ಸ್ಕೋಪ್ ಆಫ್ ಕವರೇಜ್ ಅಂತ ಹೇಳ್ತೀವಿ, ಅಂದ್ರೆ ವ್ಯಾಪ್ತಿ, ಯಾವ ರೀತಿ ಅದು ಕವರ್ ಆಗತ್ತೆ, ವ್ಯಾಪ್ತಿಗೆ ಒಳಪಡುತ್ತೆ ಅನ್ನೋದರ ಆಧಾರದ ಮೇಲೆ, ಅದೇ ರೀತಿ ಸರ್ಕಾರ ಕೈಗೊಳ್ಳುವಂತಹ ನಿರ್ಣಯಗಳ ಆಧಾರದ ಮೇಲೆ, ನಂತರ ಈ ಒಂದು ಹಣದುಬ್ಬರದ ಕಾರಣಗಳ ಆಧಾರದ ಮೇಲೆ. ಸೊ ಇದರ ವಿವಿಧ ಆಧಾರದ ಮೇಲೆ ಇದಿಷ್ಟು ನಾವು ಬೇರೆ 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 ರೀತಿಯ ಹಣದುಬ್ಬರವನ್ನ ನೋಡ್ತೇವೆ. ಸೊ ಅದನ್ನ ಒಂದೊಂದಾಗಿ ನೋಡೋದಾದ್ರೆ, ಮೊದಲನೇದಾಗಿ ಅಕಾರ್ಡಿಂಗ್ ಟು ದ ರೇಟ್ ಆಫ್ ಇನ್ಫ್ಲೇಷನ್, ಹಣದುಬ್ಬರದ ಒಂದು ದರದ ಆಧಾರದ ಮೇಲೆ ನೋಡೋದಾದ್ರೆ ನಾವು 4 ಭಾಗಗಳನ್ನ ಮಾಡ್ತೇವೆ. ಅದರಲ್ಲಿ ಮೊದಲನೇದು ಮಾಡರೇಟ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ, ಮಧ್ಯಮ ಹಣದುಬ್ಬರ. ಮಾಡರೇಟ್ ಹೆಸರೇ ಹೇಳ್ತಾ ಇದೆ ನೋಡಿ, ಈ ಮಾಡರೇಟ್ ಅಂತ ಹೇಳಿದ್ರೆ ಮಧ್ಯಮ, ಹೆಚ್ಚೂ ಅಲ್ಲ ಅಥವಾ ಕಡಿಮೆನೂ ಅಲ್ಲ. ಸೊ ಇರೋದೇ ಇಲ್ಲ ಅಂತಾನೂ ಹೇಳಕ್ಕಾಗಲ್ಲ, ಅಥವಾ ತುಂಬಾ ಜಾಸ್ತಿ ಇದೆ ಅಂತಾನೂ ಹೇಳಕ್ಕಾಗಲ್ಲ, ಮಧ್ಯಮ ಪ್ರಮಾಣದಲ್ಲಿ ಮಾಡರೇಟ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಮತ್ತೆ 2 ವಿಧವನ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಮೊದಲನೇದು ಕ್ರೀಪಿಂಗ್ ಇನ್ಫ್ಲೇಷನ್, ಎರಡನೇದು ವಾಕಿಂಗ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಮೊದಲನೇದು ಕ್ರೀಪಿಂಗ್, ತೆವಳೋ ಅಂಥದ್ದು. ಮಗು ಹೇಗೆ
ನಡೆಯೋದಿಕ್ ಬರೋದಿಲ್ಲ, ಅಂಬೆಗಾಲಿಡ್ತಾ ತೆವಳ್ತಾ ಹೋಗುತ್ತಲ್ವ, ನಿಧಾನವಾಗಿ ಹೋಗುತ್ತೆ ಮಗು. ಸೊ ಅದೇ ತರ ಆರ್ಥಿಕತೆಯಲ್ಲಿ ಹಣದುಬ್ಬರವು ಸೊ ತುಂಬಾ ನಿಧಾನವಾಗಿ ಹೋಗ್ತಾ ಇರುತ್ತೆ. ಅಂದ್ರೆ ಪರ್ಸೆಂಟೇಜ್ ಅಲ್ಲಿ ಹೇಳೋದಾದ್ರೆ ಇದನ್ನ 3%ಗಿಂತ ಕಡಿಮೆ ಇರುತ್ತೆ ಕ್ರೀಪಿಂಗ್ ಇನ್ಫ್ಲೇಷನ್ ಅನ್ನೋದು. ಸೊ ಇದನ್ನ ನಾವು ತೆವಳುವ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಸೊ ಇದು ಎಷ್ಟಿರುತ್ತಪ್ಪ ಪರ್ಸೆಂಟೇಜಲ್ಲಿ ಅಂತ ಹೇಳೋದಾದ್ರೆ 0ಇಂದ 3% ಇರುತ್ತೆ. ಸೊ ಅದೇ ರೀತಿ ವಾಕಿಂಗ್ ಇನ್ಫ್ಲೇಷನ್ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ, ಇದಕ್ಕಿಂತ ಸ್ವಲ್ಪ ಮಗು ಹೇಗೆ ನಡೆಯೋದು ಕಲ್ತ ಮೇಲೆ ನಿಧಾನವಾಗಿ ನಡೀತಾ ಹೋಗುತ್ತಲ್ಲ, ಸೊ ಆ ರೀತಿ ಸ್ವಲ್ಪ ಹೆಚ್ಚಿಗೆ ನೋಡೋದಾದ್ರೆ ಇಲ್ಲಿ ವಾಕಿಂಗ್ ಇನ್ಫ್ಲೇಷನ್ ಅಲ್ಲಿ 3ರಿಂದ 10% ಒಳಗಿನ ಅಂತ ಹೇಳಿ ಕರಿತೀವಿ. ರಿಮೆಂಬರ್ ಫ್ರೆಂಡ್ಸ್, ಇದು 1 ಅಂಕಿಯ ಹಣದುಬ್ಬರ, 2 ಅಂಕಿ ಆಗದೇ ಇಲ್ಲ. ಸೊ 1 ಅಂಕಿ ಅಂತ ಹೇಳಿದ್ರೆ 9ರ ಒಳಗೆ ಇದು ಇರುತ್ತೆ. ಮತ್ತೆ ಇಂತಹ ಹಣದುಬ್ಬರ ಏನಿದೆ ಇದು ಆರ್ಥಿಕ ಬೆಳವಣಿಗೆಗೆ ಸ್ವಾಗತಾರ್ಹ ಅಂತ ಹೇಳ್ತೀವಿ. ಮತ್ತೆ ಅರ್ಥವ್ಯವಸ್ಥೆಯ ಒಂದು ಅಭಿವೃದ್ಧಿಗೆ ಇದು ಅವಶ್ಯಕತೆ ಕೂಡ ಇದೆ, ಅವಕಾಶನೂ ಬೇಕು. ಅಂದ್ರೆ ಎಲ್ಲ ಉತ್ಪಾದಕರು ತಮ್ಮ ಉತ್ಪಾದನೆಯನ್ನು ಹೆಚ್ಚಿಸ್ಕೊಳ್ಳೋದಿಕ್ಕೆ, ಆದಾಯವನ್ನ ಜಾಸ್ತಿ ಮಾಡೋದಿಕ್ಕೆ ಹಾಗೂ ಅಲ್ಲಿ ಉದ್ಯೋಗದ ಪ್ರಮಾಣ ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ಈ ಕ್ರೀಪಿಂಗ್ ಇನ್ಫ್ಲೇಷನ್ ಹಾಗೆ ವಾಕಿಂಗ್ ಇನ್ಫ್ಲೇಷನ್ ಏನಿದೆ ಇದರ ಅವಶ್ಯಕತೆ ಇದೆ ಅಂತ ನಾವು ಇಲ್ಲಿ ನೋಡ್ಬೋದು. ಇದು ಅರ್ಥವ್ಯವಸ್ಥೆಗೆ ಯಾವುದೇ ರೀತಿಯಾದಂತಹ ಹಾನಿಯನ್ನ ಮಾಡೋದಿಲ್ಲ, ಅದ್ರ ಬದಲಾಗಿ ಅರ್ಥವ್ಯವಸ್ಥೆ ಅಭಿವೃದ್ಧಿ ಹೊಂದೋದಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನ ನೀಡುತ್ತೆ. ಸೊ ಉದಾಹರಣೆಗೆ RBI ಒಂದು ಸರ್ವೆಯನ್ನ ಮಾಡುತ್ತೆ ಚಕ್ರವರ್ತಿ ಅನ್ನೋರ ಒಂದು ನೇತೃತ್ವದಲ್ಲಿ. ಆ ಸರ್ವೆ ರಿಪೋರ್ಟ್ ಅಲ್ಲೂ ಕೂಡ ಅವರು ಅದೇ ಹೇಳ್ತಾರೆ, ಭಾರತದ ಅರ್ಥವ್ಯವಸ್ಥೆಗೆ 4% ಹಣದುಬ್ಬರವನ್ನು ಸಹಿಸಿಕೊಳ್ಳುವಂತಹ ಒಂದು ಕೆಪಾಸಿಟಿ ಇದೆ, ಸಾಮರ್ಥ್ಯ ಇದೆ. ಇದರ ಆರ್ಥಿಕ ಅಭಿವೃದ್ಧಿಗೆ 4% ಹಣದುಬ್ಬರ ಸೊ ಸ್ವಾಗತಾರ್ಹ ಅಂತ ಅವರು ಕೂಡ ನಮಗೆ ಹೇಳ್ತಾರೆ. ಸೊ ಇತ್ತೀಚಿನ ದಿನಗಳಲ್ಲಿ ಭಾರತವನ್ನೇ ನಾನು ಎಕ್ಸಾಂಪಲ್ ಕೊಡೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ಭಾರತದ ಅರ್ಥವ್ಯವಸ್ಥೆಯ ಹಣದುಬ್ಬರ ಎಷ್ಟಿದೆ ಅಂತ ಹೇಳೋದಾದ್ರೆ 2018ರಲ್ಲಿ 4.6%, 2019ರಲ್ಲಿ 4.54% ಇದೆ. ಸೊ ಇತ್ತೀಚೆಗೆ 2020 ಅದು ನೋಡ್ತಾ ಇದ್ದೀವಿ, ಕೋವಿಡ್ ಸಿಚುವೇಶನ್ ಇದೆ, ಎಲ್ಲ ಕಡೆ ಆತಂಕ ಇದೆ, ಅರ್ಥವ್ಯವಸ್ಥೆ ನೆಲ ಕಚ್ಚಿದೆ, ದಿನದಿಂದ ದಿನಕ್ಕೆ ಫ್ಲಕ್ಚುಯೇಟ್ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ, ಯಾವ ರೀತಿ ಆಗ್ತಾ ಇದೆ, ಮುಂದಿನ ಸ್ಲೈಡ್ಗಳಲ್ಲಿ ಖಂಡಿತ ಅದನ್ನ ತಿಳ್ಕೊಳ್ಳೋಣ. ಸೊ ಇತ್ತೀಚೆಗೆ ನೋಡೋದಾದ್ರೆ 0.62% ಹಣದುಬ್ಬರವನ್ನ ನಾವು ಭಾರತದಲ್ಲಿ ನೋಡ್ತೇವೆ. ಇದರ ಪ್ರಕಾರ ಹೇಳೋದಾದ್ರೆ, ಮಾಡರೇಟ್ ಇನ್ಫ್ಲೇಷನ್ ಪ್ರಕಾರ ಹೇಳೋದಾದ್ರೆ ನಮ್ಮ ದೇಶದ ಈ ಒಂದು ಇನ್ಫ್ಲೇಷನ್ ಹಣದುಬ್ಬರದ ಒಂದು ದರ ಏನಿದೆ ಅದು ಸೇಫ್ ಆಗಿದೆ, ಆ ಸೇಫ್ ಮೆಷರ್ಮೆಂಟ್ಗಿಂತ ದಾಟಿಲ್ಲ ಅಂತಾನೆ ನಾವು ಹೇಳ್ಬೋದು. ನಂತರ ನೋಡೋಣ, ರನ್ನಿಂಗ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಓಡುವಂತಹ ಹಣದುಬ್ಬರ ಅಂದ್ರೆ ಹಣದುಬ್ಬರದ ಪ್ರಮಾಣ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ ಅಂತ ನಾವು ಹೇಳ್ತೀವಿ. ಎಷ್ಟು % ಅದು ಅಂತ ಹೇಳಿದ್ರೆ 10ರಿಂದ 20% ವರೆಗೆ ಹಣದುಬ್ಬರ ಏರ್ತಾ ಹೋದ್ರೆ ಅದನ್ನ ನಾವು ರನ್ನಿಂಗ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಈ ಒಂದು ರನ್ನಿಂಗ್ ಇನ್ಫ್ಲೇಷನ್ ಅಲ್ಲಿ ಯಾವಾಗಲೂ ಏನಾಗುತ್ತೆ, ಬೆಲೆಗಳ ಮಟ್ಟ ಅಧಿಕವಾಗಿ ಏರ್ತಾ ಹೋಗುತ್ತೆ. ಕೆಲವೊಂದ್ಸರಿ ಈ ಒಂದು ರನ್ನಿಂಗ್ ಇನ್ಫ್ಲೇಷನ್ ಅಲ್ಲೇನೆ 20%ಗಿಂತ ದಾಟಿದ್ರೆ ಅಂದ್ರೆ 25%ಗಿಂತ ಏರಿಕೆ ಆಗ್ತಾ ಹೋದ್ರೆ ಅದನ್ನ ಗ್ಯಾಲೋಪಿಂಗ್ ಇನ್ಫ್ಲೇಷನ್ ಅಂತ ಕೂಡ ಕರಿತೀವಿ. ಇದು ಒಳ್ಳೆಯದಾ ಆರ್ಥಿಕತೆಗೆ ಅಂದ್ರೆ ಖಂಡಿತ ಇಲ್ಲ ಸ್ನೇಹಿತರೆ. ಯಾವುದೇ ಆರ್ಥಿಕತೆಯಲ್ಲಿ 20% ಅಥವಾ ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಹಣದುಬ್ಬರ ಅಥವಾ ಬೆಲೆಗಳ ಮಟ್ಟ ಏರ್ತಾ ಹೋದ್ರೆ ಅದು ಆರ್ಥಿಕತೆಗೆ ಹಾನಿಕರ ಅಂತಾನೆ ನಾವು ಹೇಳ್ತೀವಿ. ಅದೇ ರೀತಿ ಬೆಲೆಗಳ ಮಟ್ಟ ಜಾಸ್ತಿ ಆದಷ್ಟು ಕೂಡ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಏನ್ ಕರಿತೀವಿ, ಮಧ್ಯಮ ವರ್ಗದ ಜನ ಸಾಕಷ್ಟು ತೊಂದರೆಗೆ ಒಳಗಾಗ್ತಾರೆ. ಮತ್ತೆ ತನ್ನದೇ ಆದ ರೀತಿಯಲ್ಲಿ ಇದು ದುಷ್ಪರಿಣಾಮಗಳನ್ನ ಬೀರ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ಸ್ನ ಹೇಳೋದಾದ್ರೆ, ನಮ್ಮ ದೇಶದಲ್ಲಿ ಭಾರತದಲ್ಲಿ 2ನೇ ಪಂಚವಾರ್ಷಿಕ ಯೋಜನೆ, ಸೆಕೆಂಡ್ 5-year ಪ್ಲಾನ್, ಈ ಒಂದು ಅವಧಿನಲ್ಲಿ ಇನ್ಫ್ಲೇಷನ್ ಪ್ರಮಾಣ ಅಂದ್ರೆ ಹಣದುಬ್ಬರದ ಪ್ರಮಾಣ
ಸರಾಸರಿ 25%ಗೆ ಏರಿಕೆಯನ್ನ ಕಂಡಿತ್ತು. ಯಾಕೆ ಹಾಗಾಗಿತ್ತು ಅಂತ ಹೇಳಿದ್ರೆ, ನಿಮಗೆಲ್ಲ ನೆನಪಿರೋ ಹಾಗಿದ್ರೆ, 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಅತಿ ಹೆಚ್ಚು ಹಣ ಕೈಗಾರಿಕೆಯ ಮೇಲೆ ಇನ್ವೆಸ್ಟ್ ಮಾಡಲಾಯಿತು. ಅದರಲ್ಲೂ ಎಂಥ ಕೈಗಾರಿಕೆ ಅಂತ ಹೇಳಿದ್ರೆ ಬೃಹತ್ ಪ್ರಮಾಣದ ಕೈಗಾರಿಕೆಗಳಾಗಿರುತ್ತೆ, ಮತ್ತೆ ಅದು ಲಾಂಗ್ ಗೆಸ್ಟೇಷನ್ ಪೀರಿಯಡ್, ಅಂದ್ರೆ ಸೊ ಅದು ದೀರ್ಘಾವಧಿಯಲ್ಲಿ ತನ್ನ ಕೊಡುಗೆಯನ್ನ ನೀಡುವಂತಹ ಒಂದು ಕೈಗಾರಿಕಾ ಅಭಿವೃದ್ಧಿಯಾಗಿರುತ್ತೆ. ಸೊ ಅದರಿಂದ ತಕ್ಷಣದಲ್ಲಿ ಉತ್ಪಾದನೆ ಆಗೋದಿಲ್ಲ, ತಕ್ಷಣದಲ್ಲಿ ಆದಾಯನೂ ಕೂಡ ಬರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಏನಾಯ್ತು, ಅತಿ ಹೆಚ್ಚು ಹಣದ ಪೂರೈಕೆ ಆರ್ಥಿಕ ವ್ಯವಸ್ಥೆಗೆ ಬಂತು. ಇದರಿಂದ ಬೆಲೆಗಳ ಮಟ್ಟ ಏನಾಗ್ತಾ ಹೋಯ್ತು, ಹೆಚ್ಚಾಯ್ತು. ಸೊ ರನ್ನಿಂಗ್ ಇನ್ಫ್ಲೇಷನ್ ಅನ್ನ ನಾವು ಆ ಸಮಯದಲ್ಲಿ ನೋಡಿದ್ವಿ. ಅಷ್ಟೇ ಅಲ್ಲ, ಪ್ರಪಂಚದಲ್ಲಿ ನೋಡೋದಾದ್ರೆ ಸೊ 80ರ ದಶಕದಲ್ಲಿ 80ರ ದಶಕದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಬ್ರೆಜಿಲ್, ಅರ್ಜೆಂಟೈನಾ, ಇಸ್ರೇಲ್ ಇಂತಹ ಮುಂದುವರಿಯುತ್ತಿರುವಂತಹ ರಾಷ್ಟ್ರಗಳು, ಅಂದ್ರೆ ಆ ರಾಷ್ಟ್ರಗಳಲ್ಲೂ ಕೂಡ ಅಭಿವೃದ್ಧಿಯ ತೀವ್ರತೆ ಏನಾಗಿತ್ತು, ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ಹೆಚ್ಚು ಹೆಚ್ಚು ಹಣವನ್ನ ಅವರು ಕೂಡ ಆರ್ಥಿಕತೆಗೆ ಬಿಡ್ತಾ ಇದ್ರು, ಅಭಿವೃದ್ಧಿಯನ್ನ ಹೆಚ್ಚು ಮಾಡ್ಲಿಕ್ಕೋಸ್ಕರ. ಆ ರಾಷ್ಟ್ರಗಳಲ್ಲೂ ಕೂಡ ಈ ಒಂದು ರನ್ನಿಂಗ್ ಹಾಗೂ ಗ್ಯಾಲೋಪಿಂಗ್ ಇನ್ಫ್ಲೇಷನ್ ಏನಿದೆ, ಇದನ್ನ ನಾವು ಆ ಒಂದು ದೇಶಗಳಲ್ಲಿ ನೋಡ್ತೇವೆ. ಸೊ ಈ ತರ ಬಂದ್ರೆ ಇದನ್ನ ಹಾಗೆ ಬಿಡ್ಬೇಕಾ ಅಂದ್ರೆ ಖಂಡಿತ ಇಲ್ಲ. ಅದನ್ನ ಕಂಟ್ರೋಲ್ ಮಾಡಬೇಕು. ಆ ಒಂದು ರನ್ನಿಂಗ್ ಅಥವಾ ಗ್ಯಾಲೋಪಿಂಗ್ ಇನ್ಫ್ಲೇಷನ್ ಅನ್ನ ತಮ್ಮ ಹತೋಟಿಗೆ ತೆಗೆದುಕೊಳ್ಳೋದು ಅತ್ಯಂತ ಮುಖ್ಯವಾಗಿದೆ. ಇದನ್ನ ಸರ್ಕಾರ ಇರ್ಬೋದು ಅಥವಾ ಬೇರೆ ಬೇರೆ ಮೆಷರ್ಗಳಿಂದ, ಅಂದ್ರೆ ನಮ್ಮ ದೇಶದಲ್ಲಿ ಹೇಗೆ ಮಾನಿಟರಿ ಮೆಷರ್ಸ್ ಇದೆ, ಹಣಕಾಸಿನ ನೀತಿ ಮುಖಾಂತರ, ರಾಜ್ಯಕೋಶ ನೀತಿಯ ಮುಖಾಂತರ ನಾವು ಹೇಗೆ ಕಂಟ್ರೋಲ್ ಅನ್ನ ಮಾಡ್ತೀವೋ, ಹಾಗೆ ಎಲ್ಲಾ ದೇಶಗಳು ಕೂಡ ಇದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನಗಳನ್ನ ಮಾಡುತ್ತೆ. ಇನ್ನು 4ನೇದಾಗಿ ಹೈಪರ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಸೊ ಎಲ್ಲ ಇನ್ಫ್ಲೇಷನ್ಗಳಲ್ಲಿ ಇದಿದೆಯಲ್ಲ ಹೈಪರ್ ಇನ್ಫ್ಲೇಷನ್, ಇದು ಬಹಳ ಡೇಂಜರಸ್ ಅಂತಾನೆ ನಾವು ಹೇಳ್ತೀವಿ. ಹೇಗಪ್ಪ ಅಂತ ಹೇಳಿದ್ರೆ, ಈ ಹೈಪರ್ ಇನ್ಫ್ಲೇಷನ್ ಅನ್ನೋದು ಪರ್ಸೆಂಟೇಜ್ ಅಲ್ಲಿ ಹೇಳೋದಾದ್ರೆ 100%ಗಿಂತ ಅಧಿಕವಾಗಿರುತ್ತೆ. ಅಂದ್ರೆ ಇದಕ್ಕೆ ಮಿತಿನೇ ಇರೋದಿಲ್ಲ. ಇದರ ಕೆಲವೊಂದು ಲಕ್ಷಣಗಳನ್ನ ಹೇಳೋದಾದ್ರೆ, ನಿರಂತರವಾದಂತಹ ಬೆಲೆ ಏರಿಕೆ, 2ನೇದಾಗಿ ಪ್ರತಿ ಕ್ಷಣದ ಬೆಲೆ ಏರಿಕೆ ಅಂತಾನೆ ನಾವು ಇದನ್ನ ಕರಿತೀವಿ. ಪ್ರತಿ ಕ್ಷಣಕ್ಕೂ ಏನಾಗುತ್ತೆ, ಬೆಲೆ ನಿಯಂತ್ರಣಕ್ಕೆ ಸಿಗೋದಿಲ್ಲ, ನಿರಂತರವಾಗಿ ಬೆಲೆ ಏರ್ತಾ ಹೋಗುತ್ತೆ. ಯಾವುದೇ ರೀತಿಯಾದಂತಹ ಗರಿಷ್ಠ ಮಿತಿ ಅನ್ನೋದೇ ಇರೋದಿಲ್ಲ. ಇದಕ್ಕೆ ಎಷ್ಟು ಬೇಕಾದ್ರೂ ಹೆಚ್ಚಾಗ್ತಾ ಹೋಗ್ಬೋದು. ಗರಿಷ್ಠ ಮಿತಿ ಅನ್ನೋದೇ ಇದಕ್ಕೆ ನಾವು ತಡೆ ಹಿಡಿಯೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇಂತಹ ಒಂದು ಹಣದುಬ್ಬರದ ಒಂದು ಸಿಚುಯೇಷನ್ ಅಥವಾ ಸನ್ನಿವೇಶವನ್ನೇ ನಾವು ಹೈಪರ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲೊಂದು ಡಯಾಗ್ರಾಮ್ ಅಲ್ಲಿ ತೋರಿಸಿದ್ದೇನೆ. ಇಲ್ಲಿ ಎಕ್ಸ್ ಆಕ್ಸಿಸ್ ನಲ್ಲಿ ಇಯರ್ ಮತ್ತೆ ವೈ ಆಕ್ಸಿಸ್ ನಲ್ಲಿ ಪ್ರೋಸೆಸ್ ಆಫ್ ಪ್ರೈಸಸ್, ಪ್ರೆಸೆಂಟ್ ಪರ್ಸೆಂಟೇಜಸ್ ಆಫ್ ಪ್ರೈಸಸ್ ಅನ್ನ ತೋರಿಸಿದೀವಿ, ಯಾವ ರೀತಿ ಹೆಚ್ಚಾಗ್ತಾ ಇದೆ ಅಂತ ಹೇಳಿ. ನೋಡಿ, ಕ್ರೀಪಿಂಗ್ ಇನ್ಫ್ಲೇಷನ್ ಇಷ್ಟರಲ್ಲೇ ಇದೆ, ಇದರಲ್ಲಿ ತೋರಿಸ್ತಾ ಇದೆ. ಸೊ ಇಷ್ಟರಲ್ಲೇ ಇದೆ. ಇಲ್ಲೇನಾಗುತ್ತೆ, ನಿಧಾನವಾಗಿ 10 ಒಳಗಡೆನೇ ಇದೆ. ಕ್ರೀಪಿಂಗ್ ಮತ್ತೆ ರನ್ನಿಂಗ್ ಇನ್ಫ್ಲೇಷನ್ ಏನಿದೆ, ಕ್ರೀಪಿಂಗ್ ಮತ್ತೆ ವಾಕಿಂಗ್ ಇನ್ಫ್ಲೇಷನ್ ಏನಿದೆ 10ರ ಒಳಗಡೆನೇ ಇದೆ. ನಂತರ ರನ್ನಿಂಗ್ ಇನ್ಫ್ಲೇಷನ್ 20ರಿಂದ 30ರ ಒಳಗಡೆ ಇದೆ. ಹೈಪರ್ ಇನ್ಫ್ಲೇಷನ್ ಹೋಗ್ತಾ ಇದೆ. ಇಲ್ಲಿ ಇನ್ನೂ ಒಂದು ಲೈನ್ ಅನ್ನ ನಾನು ಸೇರಿಸ್ತೀನಿ. ಹೈಪರ್ ಇನ್ಫ್ಲೇಷನ್ ಅನ್ನೋದು ಈ ರೀತಿ ಮೇಲ್ಗಡೆ ಹೋಗ್ತಾ ಇರುತ್ತೆ. ಸೊ ಅದನ್ನ ಹಿಡಿದಿಟ್ಕೊಳ್ಳೋದು ಬಹಳ 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 ದೊಡ್ಡದಾದಂತಹ ಸಮಸ್ಯೆನೇ ಆಗಿರುತ್ತೆ. ಸೊ ಇಲ್ಲಿ ಯಾವ್ಯಾವ ದೇಶ ಇಂತಹ ಒಂದು ಇನ್ಫ್ಲೇಷನ್ ಅನ್ನ ಅನುಭವಿಸಿದೆ ಅಥವಾ ಅನುಭವಿಸ್ತಾ ಇದೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಜರ್ಮನಿಯನ್ನ ಉದಾಹರಣೆಯಾಗಿ ಹೇಳಕ್ ಇಷ್ಟಪಡ್ತೀನಿ. ಜರ್ಮನಿನಲ್ಲಿ ಯುದ್ಧ ನಂತರ ಫಸ್ಟ್ ವರ್ಲ್ಡ್ ವಾರ್ ಏನ್ ನಡೀತು 1914ರಿಂದ 18ರ ನಂತರ 1920 ಮತ್ತೆ 23ರ ಅಂತರದಲ್ಲಿ 1920 ಮತ್ತೆ 23 ಈ ಒಂದು ಅವಧಿನಲ್ಲಿ ಏನಪ್ಪಾ ಆಯ್ತು ಅಂತ ಹೇಳಿದ್ರೆ, ಈ ಒಂದು ಅವಧಿನಲ್ಲಿ ಈ ಹೈಪರ್ ಇನ್ಫ್ಲೇಷನ್ ಅನ್ನ ಅವರು ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಯುದ್ಧ ನಂತರ ಅವರ ದೇಶದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತಾ ಹೋಯ್ತು. ಅಭಿವೃದ್ಧಿಯನ್ನ ಹೆಚ್ಚು ಮಾಡ್ಲಿಕ್ಕೋಸ್ಕರ ಅವರು ಬಹಳಷ್ಟು ಹಣದ ಪೂರೈಕೆಯನ್ನ ಮಾಡಿದ್ರು, ಕೊರತೆ ಹಣಕಾಸಿಗೆ ಹೋದ್ರು, ಮತ್ತೆ ಹೆಚ್ಚು ಹೆಚ್ಚು ಸಾಲದ ಪ್ರಮಾಣ ಜಾಸ್ತಿ ಆಗ್ತಾ ಹೋಯ್ತು. ಆ ಒಂದು ದೇಶದಲ್ಲಿ ಹೈಪರ್ ಇನ್ಫ್ಲೇಷನ್ ಅನ್ನ ಈ ಅವಧಿಯಲ್ಲಿ ನೋಡ್ತೀವಿ. ಇನ್ನೂ 2 ದೇಶಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇವತ್ತಿನ ಒಂದು ಸ್ಥಿತಿನಲ್ಲಿ ಬಹಳಷ್ಟು ಸಫರ್ ಆಗ್ತಾ ಇರುವಂತಹ 2 ದೇಶ ಯಾವ್ದಪ್ಪ ಅಂತ ಹೇಳಿದ್ರೆ, ಮೊದಲನೇದು
ಜಿಂಬಾಬ್ವೆನಲ್ಲಿ ಇವತ್ತು ಹೈಪರ್ ಇನ್ಫ್ಲೇಷನ್, ಇವತ್ತು ಅಂದರೆ ಇತ್ತೀಚೆಗಲ್ಲ, ಸುಮಾರು ಒಂದು 6-7 ವರ್ಷದಿಂದ ನಡೆದಿರುವಂತಹ ಎಲ್ಲ ಆರ್ಥಿಕ ವಿದ್ಯಮಾನಗಳಿಂದ ಇವತ್ತು ಆ ದೇಶದಲ್ಲಿ ಅತಿ ಹೆಚ್ಚಿನದಾದಂತಹ ಹೈಪರ್ ಇನ್ಫ್ಲೇಷನನ್ನು ನಾವು ನೋಡ್ತಾ ಇದ್ದೇವೆ. ಸೊ ಅಲ್ಲಿನ ಪ್ರೆಸಿಡೆಂಟ್ ಯಾರಿದ್ದಾರೆ ಅಂದರೆ ರಾಬರ್ಟ್ ಮುಗಾಬೆ ಅಂತ ಹೇಳಿಬಿಟ್ಟು, ಅವರ ಕೆಲವೊಂದು ತಪ್ಪು ನಿರ್ಧಾರಗಳಿರ್ಬೋದು ಅಥವಾ ಅವರು ಪ್ರಿಂಟ್ ಮಾಡಿದಂಥ ಹೈ ಡಿನಾಮಿನೇಷನ್ ಕರೆನ್ಸಿ, ಅಲ್ಲಿನ ಕರೆನ್ಸಿಯನ್ನು ನಾವು ಜಿಂಬಾಬ್ವೆ ಡಾಲರ್ ಅಂತ ಹೇಳಿ ಕರಿತೀವಿ. ಆ ಜಿಂಬಾಬ್ವೆ ಡಾಲರ್ ಏನಪ್ಪ ಅಂದರೆ ಹೈಯೆಸ್ಟ್ ಡಿನಾಮಿನೇಷನ್ ಬಂದ್ಬಿಟ್ಟು $100 ಟ್ರಿಲಿಯನ್ ಡಿನಾಮಿನೇಷನ್ ಇರುವಂತಹ ಕರೆನ್ಸಿಯನ್ನು ಪ್ರಿಂಟ್ ಮಾಡ್ತಾರೆ. 2010 ಅನ್ಸುತ್ತೆ ಬಹುಶಃ. ಸೊ ಆ ಒಂದು ಸಮಯದಲ್ಲಿ ಅಷ್ಟು ಡಿನಾಮಿನೇಷನ್ ಹಣವನ್ನು ಪ್ರಿಂಟ್ ಮಾಡಿ ಸರ್ಕ್ಯುಲೇಷನ್ಗೆ ಬಿಡ್ತಾರೆ. ಮತ್ತು ಅನೇಕ ತಪ್ಪು ನಿರ್ಧಾರಗಳು ಅರ್ಥವ್ಯವಸ್ಥೆನಲ್ಲಿ ಅಲ್ಲಿ ಸರಿ ಹೋಗ್ದಲೇ ದಿನದಿಂದ ದಿನಕ್ಕೆ ಏನಾಗಿದೆ, ಪ್ರತಿ ಕ್ಷಣ ಈ ಹಣದ ಒಂದು ಮೌಲ್ಯ ಕುಸಿತಾ ಹೋಗಿದೆ, ಬೆಲೆಗಳ ಮಟ್ಟ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಒಂದು ಉದಾಹರಣೆ ಅಂತ ಹೇಳಿದ್ರೆ, ಒಂದು ಶೀಟ್ ಆಫ್ ಪೇಪರ್, ನನ್ನ ಕೈಯಲ್ಲಿ ಇರುವಂಥ ಈ ಒಂದೇ ಒಂದು ಶೀಟ್ ಆಫ್ ಪೇಪರ್ ಏನಿದೆ, ಈ ಪೇಪರ್ನ ಬೆಲೆ ಜಿಂಬಾಬ್ವೆನಲ್ಲಿ $415 ನೋಡಿ. ಇದು ಒಂದು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಇನ್ನು ಎಷ್ಟರ ಮಟ್ಟಿಗೆ ಅವರು ಹೈಪರ್ ಇನ್ಫ್ಲೇಷನನ್ನು ಅವರು ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದೇ ತರಹದ ಸ್ಥಿತಿನಲ್ಲಿ ಇನ್ನೂ ಒಂದು ದೇಶ ಇದೆ, ವೆನಿಜುವೆಲಾ ಅಂತ ಹೇಳ್ಬಿಟ್ಟು. ವೆನಿಜುವೆಲಾನಲ್ಲಿ ಏನಪ್ಪ ಆಗ್ತಾ ಇದೆ ಅಂತ ಹೇಳಿದ್ರೆ, ಸೇಮ್ ಸಿಚುವೇಶನ್ನೇ. ಅಲ್ಲೂ ಕೂಡ ಅನೇಕ ವರ್ಷಗಳಿಂದ ನಡೆದಂತಹ ಆರ್ಥಿಕ ವಿದ್ಯಮಾನಗಳಿಂದ ಅದು ಪೆಟ್ರೋಲನ್ನು ಅತಿ ಹೆಚ್ಚಾಗಿ ರಫ್ತು ಮಾಡುವಂತಹ ದೇಶ. ಪೆಟ್ರೋಲಿನ ಬೆಲೆ ಕುಸಿತಾ ಹೋಗ್ದಾಗೆ ಅಲ್ಲಿನ ಒಂದು ಪ್ರೆಸಿಡೆಂಟ್ ಯಾರಿರ್ತಾರೆ, ಶಾವಿಯಾ ಅಂತ ಹೇಳಿ, ಶಾವಿಯಾ ಅಂತ ಹೇಳಿ ಅವರ ಹೆಸರು. ಸೊ ಅವ್ರೇನು ಮಾಡ್ತಾರೆ, ಅನೇಕ ತಪ್ಪು ನಿರ್ಧಾರಗಳನ್ನು ತಮ್ಮ ಜನಪ್ರಿಯತೆಯನ್ನು ಕಾಪಾಡ್ಕೊಳ್ಳೋದಿಕ್ಕೆ ಮತ್ತು ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳೋದಿಕ್ಕೆ ಬ್ರೈಬ್ ಮಾಡಿದಿರ್ಬೋದು, ಅಥವಾ ಜನರಿಗೆ ಅನೇಕ ಯೋಜನೆಗಳನ್ನು, ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚು ಮಾಡುವಂತಹ ಒಂದು ಬರದಲ್ಲಿ ಅನೇಕ ತಪ್ಪು ನಿರ್ಧಾರಗಳನ್ನು ಕೈಗೊಂಡು ಅಲ್ಲೂ ಕೂಡ ಏನಾಗಿದೆ, ಇವತ್ತು ಹೈಪರ್ ಇನ್ಫ್ಲೇಷನ್ ಅಂತ ಹೇಳಿದ್ರೆ ಅಂದರೆ ನಾಗಾಲೋಟದ ಹಣದುಬ್ಬರ, ಹೈಪರ್ ಅಂತ ಹೇಳಿದ್ರೆ ಸೊ ಕಂಟ್ರೋಲಿಗೆ ಸಿಗದೇ ಇರುವಂತಹ ಹಣದುಬ್ಬರ ಅಂತಾನೆ ನಾವು ಕರಿತೀವಿ. ಅಂತಹ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅಲ್ಲಿ ಇತ್ತೀಚೆಗೆ ಒಂದು ವಿಡಿಯೋನ ನೋಡಿದೆ ಯೂಟ್ಯೂಬ್ನಲ್ಲೇನೆ. ಅಲ್ಲಿ ವೆನಿಜುವೆಲಾನಲ್ಲಿ 1 ಕಪ್ ಆಫ್ ಕಾಫಿನ ನಾವು ಖರೀದಿ ಮಾಡಬೇಕಂತ ಹೇಳಿದ್ರೆ 2.5 ಅಂದರೆ ಮಿಲಿಯನ್, 2.5 ಮಿಲಿಯನ್ನಷ್ಟು ಹಣವನ್ನು, ಅವರ ಕರೆನ್ಸಿ ಬೊಲಿವಾರ್ ಅಂತ ಹೇಳಿ ಕರಿತೀವಿ ಅವರ ಕರೆನ್ಸಿನ, ಆ ಕರೆನ್ಸಿನ ಖರ್ಚು ಮಾಡಿ ನಾವು ತಗೊಳ್ಬೇಕಂತೆ. ಎಷ್ಟೋ ಜನ ವಾರದಲ್ಲಿ ಒಮ್ಮೆ ಅಥವಾ 2 ಬಾರಿ ಅಷ್ಟೇ ಆಹಾರವನ್ನು ತಗೊಳ್ತಾ ಇದ್ದಾರೆ. ಅಂದರೆ ಆ ಹಣ ಇದೆ, ಆ ಹಣಕ್ಕೆ ಸರಕುಗಳು ಸಿಗ್ತಾ ಇಲ್ಲ, ಹಣದ ಮೌಲ್ಯ ಸಂಪೂರ್ಣವಾಗಿ ಅಲ್ಲಿ ಕುಸಿದಿದೆ ಅಂತ ನಾವು ನೋಡ್ಬೋದು. ಆದ್ರಿಂದ ಈ ಹೈಪರ್ ಇನ್ಫ್ಲೇಷನ್ ಏನಿದೆ, ಇದು ಎಲ್ಲ ರಾಷ್ಟ್ರಗಳು ಕೂಡ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲೇಬೇಕಾದಂತಹ ಒಂದು ಪರಿಸ್ಥಿತಿ. ಸೊ ನಾವು ಈ ಡಯಾಗ್ರಾಮ್ನಲ್ಲೂ ಕೂಡ ಅದನ್ನೇ ನೋಡಿದ್ದು. ಇಲ್ಲಿ ಹೈಪರ್ ಇನ್ಫ್ಲೇಷನ್ನು ಏನಾಗುತ್ತೆ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ, ಸಂಪೂರ್ಣ ಆರ್ಥಿಕತೆಯ ನಾಶ ಉಂಟಾಗುತ್ತೆ ಇಲ್ಲಿ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅನ್ನೋದಾದರೆ, ಮೊದಲನೇದಾಗಿ ಡೈರೆಕ್ಟ್ ಪ್ರಶ್ನೆ ಸಿಂಪಲ್ ಆಗಿ ಕೇಳೋದಾದರೆ, ಕ್ರೀಪಿಂಗ್ ಇನ್ಫ್ಲೇಷನ್ನು ಎಷ್ಟು % ಇರುತ್ತೆ, ವಾಕಿಂಗ್ ಇನ್ಫ್ಲೇಷನ್ ಅಂದರೆ ಎಷ್ಟು % ಇರುತ್ತೆ, ಮತ್ತು ಈ 4% ವರೆಗಿನ ಇನ್ಫ್ಲೇಷನ್ ಆರ್ಥಿಕತೆಗೆ ಉತ್ತಮನಾ ಅಥವಾ ಹಾನಿಕಾರನ ಅಂತ ಹೇಳ್ಬಿಟ್ಟು ಆಪ್ಷನನ್ನು ಕೊಡಲಾಗತ್ತೆ. ಸೊ ಇಲ್ಲಿ ನಾನು ಈಗಾಗಲೇ ಹೇಳ್ದಾಗೆ ಕ್ರೀಪಿಂಗ್ ಅಂದರೆ 3% ಒಳಗಡೆ, ವಾಕಿಂಗ್ ಅಂತ ಹೇಳಿದ್ರೆ 3ರಿಂದ 10% ಒಳಗಿನ ಒಂದು ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಇದು ಆರ್ಥಿಕತೆಗೆ ಸ್ವಾಗತಾರ್ಹ, ಎಲ್ಲ ಆರ್ಥಿಕ ಅಭಿವೃದ್ಧಿಗೆ ಇದು ಕೆಲವೊಮ್ಮೆ ಅನಿವಾರ್ಯ ಕೂಡ ಆಗಿರುತ್ತೆ. ಅದೇ ರೀತಿ ರನ್ನಿಂಗ್ ಇನ್ಫ್ಲೇಷನ್ ಅಂದರೆ ಪರ್ಸೆಂಟೇಜಲ್ಲಿ ಎಷ್ಟಿರುತ್ತೆ ಅಂತ ಹೇಳಿದ್ರೆ 10ರಿಂದ 20% ಅಂತ ಹೇಳಿದೆ. ಗ್ಯಾಲೋಪಿಂಗ್ ಅಂತ ಹೇಳಿದ್ರೆ 25%ಗಿಂತ ಹೆಚ್ಚು 100% ವರೆಗೂ ಇದು ಹೋಗುತ್ತೆ. ಅದೇ ರೀತಿ ಹೈಪರ್ ಇನ್ಫ್ಲೇಷನ್ ಅಂತ ಹೇಳಿದ್ರೆ ನಿಯಂತ್ರಣಕ್ಕೆ ಸಿಗದೇ ಇರುವಂತಹ, ಯಾವುದೇ ಗರಿಷ್ಠ ಮಿತಿ ಇಲ್ಲದೆ ಇರುವಂತಹ ಇನ್ಫ್ಲೇಷನ್ ಅಂತಾನೆ ನಾವು ಇದನ್ನ ಕರಿತೀವಿ. ಸೊ ಪರ್ಸೆಂಟೇಜ್ ಅಲ್ಲಿ ಇದನ್ನ ನಾವು ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವುದು ಹಾನಿಕರ ಅಥವಾ ಯಾವುದು ಅಲ್ಲ ಅನ್ನೋ ರೀತಿ ನಾವು ಪ್ರಶ್ನೆಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಮುಂದುವರಿತಾ ನೆಕ್ಸ್ಟು ಈ ಒಂದು
ಅಕಾರ್ಡಿಂಗ್ ಟು ದ ನೇಚರ್ ಆಫ್ ಟೈಮ್ ಪೀರಿಯಡ್ ಆಫ್ ಅಕ್ಯುರೆನ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಸಮಯದ ಆಧಾರದ ಮೇಲೆ ಸಂಭವಿಸುವಂತಹ ಹಣದುಬ್ಬರ. ಯಾವ ಸಮಯ ಅಂತ ಹೇಳಿದ್ರೆ ನಾವು ನಾರ್ಮಲ್ ಸಿಚುಯೇಷನ್ ಅನ್ನೋದನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಕೆಲವೊಂದು ವಿಶಿಷ್ಟವಾದಂತಹ ಅಥವಾ ವಿಶೇಷವಾದಂತಹ ಸಂದರ್ಭಗಳಲ್ಲಿ ನಡೆಯುವಂತಹ ಇದು ಫೆನಾಮಿನಾ ಅಂತಾನೆ ಕರಿತೀವಿ. ಯಾವುದದು ಅಂತ ಹೇಳಿದ್ರೆ ಮೊದಲನೇದಾಗಿ ವಾರ್ ಟೈಮ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಯುದ್ಧದ ಸಂದರ್ಭದಲ್ಲಿ ಆಗುವಂತಹ ಬೆಲೆಗಳ ಹೆಚ್ಚಳ. ಯುದ್ಧದ ಸಂದರ್ಭ ಅಂದ ತಕ್ಷಣ ನಮಗೆಲ್ಲ ಗೊತ್ತು, ಆ ಒಂದು ಸಂದರ್ಭದಲ್ಲಿ ಇರುವಂತಹ ಅನೇಕ ಸಂಪನ್ಮೂಲಗಳನ್ನು ನಾವೇನು ಮಾಡ್ತೀವಿ, ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡೋದಕ್ಕೆ, ಅದೇ ರೀತಿ ಈ ಸೈನಿಕರಿಗೆ ಬೇಕಾಗುವಂತಹ ಸಾಮಗ್ರಿಗಳನ್ನು ದೊರಕಿಸಿಕೊಡೋದಕ್ಕೆ, ಇಂಥದಕ್ಕೆ ಏನಾಗುತ್ತೆ, ಇರುವಂಥ ಎಲ್ಲ ಸಂಪನ್ಮೂಲಗಳು ಬಳಕೆಯಾಗ್ತಾ ಹೋಗುತ್ತೆ. ಕೃಷಿ ಚಟುವಟಿಕೆ ಇರ್ಬೋದು ಅಥವಾ ಕೈಗಾರಿಕೆ ಚಟುವಟಿಕೆ ಇರ್ಬೋದು, ಏನಾಗುತ್ತೆ ಕೆಳಗಡೆ ಇಳಿತಾ ಬರುತ್ತೆ. ಅಂದರೆ ಕೃಷಿ ಮತ್ತು ಕೈಗಾರಿಕೆ ಏನಾಗ್ತವೆ, ಅಗ್ರಿಕಲ್ಚರು ಮತ್ತು ಇಂಡಸ್ಟ್ರೀಸು ಇವೆರಡೂ ಕೂಡ ಅತಿ ಕಡಿಮೆ ಅಭಿವೃದ್ಧಿಯನ್ನು ಕಾಣ್ತೀವಿ. ಕಡಿಮೆ ಅಭಿವೃದ್ಧಿ ಆದಾಗ ಏನಾಗುತ್ತೆ, ಸೊ ಅಲ್ಲಿ ಉತ್ಪಾದನೆ ಕುಂಠಿತ ಆಗುತ್ತೆ, ಬೆಲೆಗಳ ಮಟ್ಟ ಏನಾಗುತ್ತೆ ನಿರಂತರವಾಗಿ ಏರ್ತಾ ಹೋಗುತ್ತೆ. ಇಂತಹ ಒಂದು ಪರಿಸ್ಥಿತಿಯನ್ನೇ ನಾವು ವಾರ್ ಟೈಮ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಸೊ ನಾವು ಮುಖ್ಯವಾಗಿ ಪ್ರಥಮ ಮಹಾಯುದ್ಧ ಮತ್ತು ದ್ವಿತೀಯ ಮಹಾಯುದ್ಧದಲ್ಲಿ ನಾವು ಎಲ್ಲ ರಾಷ್ಟ್ರಗಳಲ್ಲಿ ಆದಂತಹ ಪರಿಸ್ಥಿತಿಯನ್ನು ಹೇಳ್ಬೋದು. ಜರ್ಮನಿ ಇರ್ಬೋದು, ಜಪಾನ್ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಮೇರಿಕಾ ಇರ್ಬೋದು, ಈ ಎಲ್ಲ ರಾಷ್ಟ್ರಗಳಲ್ಲಿ ಈ ಒಂದು ವಾರ್ ಟೈಮಲ್ಲಿ ಸಾಕಷ್ಟು ಹಣದುಬ್ಬರದ ಸನ್ನಿವೇಶವನ್ನು ಅವರು ಕಾಣ್ತಾರೆ. ನಂತರ ಆಗೋದೇನು ಅಂತ ಹೇಳಿದ್ರೆ ಪೋಸ್ಟ್ ವಾರ್ ಇನ್ಫ್ಲೇಷನ್. ಪೋಸ್ಟ್ ವಾರ್ ಹೆಸರೇ ಹೇಳ್ತಾ ಇದೆ, ಯುದ್ಧ ನಂತರದ ಹಣದುಬ್ಬರ ಅಂತ. ಅಂದರೆ ಯುದ್ಧದ ಬಳುವಳಿಯಾಗಿ ಬಂದಂತಹ ಹಣದುಬ್ಬರ ಇದಾಗಿದೆ. ಯಾವ ರೀತಿ ಇರುತ್ತೆ ಈ ಒಂದು ಸಂದರ್ಭದಲ್ಲಿ ಅಂತ ಹೇಳಿದ್ರೆ, ಯುದ್ಧ ಮುಗ್ದಿರುತ್ತೆ, ಸಾಕಷ್ಟು ಸಂಪನ್ಮೂಲಗಳು ನಾಶ ಆಗಿರ್ತವೆ, ಸಾಕಷ್ಟು ಕೃಷಿ ಚಟುವಟಿಕೆ, ಕೈಗಾರಿಕಾ ಚಟುವಟಿಕೆಗೆ ಕೆಲವೊಂದ್ಸರಿ ಅಂದರೆ ಏನೂ ಇಲ್ಲದೆ ಇರೋ ಹಾಗೆ ಕೆಳಮಟ್ಟದಲ್ಲಿ ತಲುಪಿರ್ತವೆ. ಅದನ್ನೆಲ್ಲ ಮತ್ತೆ ಪ್ರಾರಂಭ ಮಾಡಬೇಕಂತ ಹೇಳಿದ್ರೆ ಅಲ್ಲಿ ಅತಿ ಹೆಚ್ಚಿನ ಸಂಪನ್ಮೂಲಗಳ ಬಳಕೆ ಆಗಲೇಬೇಕಾಗತ್ತೆ. ಸರ್ಕಾರ ಪ್ರಮುಖವಾಗಿ ಪಾತ್ರ ವಹಿಸುತ್ತೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಏನು ಮಾಡುತ್ತೆ, ಹೆಚ್ಚಿನದಾದಂತಹ ಗವರ್ನಮೆಂಟ್ ಎಕ್ಸ್ಪೆಂಡಿಚರ್ ಅಂತಾನೆ ಹೇಳಿ ಕರಿತೀವಿ. ಸರ್ಕಾರ ಅತಿ ಹೆಚ್ಚು ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹಣಕಾಸಿನ ಒಂದು ಪೂರೈಕೆ ಅಥವಾ ಹರಿವು ಉಂಟಾಗುತ್ತೆ. ಹಣಕಾಸು ಏನಾಗುತ್ತೆ ನಿರಂತರವಾಗಿ ಹರಿತಾ ಹೋಗುತ್ತೆ ಅಭಿವೃದ್ಧಿ ಚಟುವಟಿಕೆಗಳನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ. ಆದ್ರಿಂದ ಏನಾಗುತ್ತೆ, ಅಲ್ಲಿ ಹಣದುಬ್ಬರ ಉಂಟಾಗುವಂತಹ ಅಂದರೆ ಬೆಲೆಗಳ ಮಟ್ಟ ಹೆಚ್ಚುವಂತಹ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತೀವಿ. ಸೊ ಜಪಾನಲ್ಲೂ ಇದೇ ಆಗಿದ್ದು, ಜರ್ಮನಿನಲ್ಲೂ ಇದೇ ಆಗಿದ್ದು. ಸೊ ಎಲ್ಲ ರಾಷ್ಟ್ರಗಳು 1945ರ ನಂತರ ಎಸ್ಪೆಷಲಿ ನಾವು ಜಪಾನಲ್ಲಿ ನೋಡೋದಾದರೆ, ಸೊ ಒಂಥರ ಸಮರೋಪಾದಿಯಲ್ಲೇನೆ ಅವ್ರು ಏನು ಮಾಡ್ತಾರೆ, ಅಭಿವೃದ್ಧಿಯ ಕಾರ್ಯಗಳನ್ನು ಕೈಗೊಳ್ತಾರೆ ಯುದ್ಧ ನಂತರ. ಸೊ 45ರಿಂದ 55ನೇ ಇಸ್ವಿವರೆಗೆ ಸಾಕಷ್ಟು ಅಭಿವೃದ್ಧಿಯನ್ನು ಅವರು ಹೊಂದಿರ್ತಾರೆ. ಅದ್ರ ಜೊತೆಗೆ ಈ ಪೋಸ್ಟ್ ವಾರ್ ಇನ್ಫ್ಲೇಷನ್ ಅನ್ನ ಕೂಡ ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತಾರೆ. ನಂತರ ಏನಾಗುತ್ತೆ, ಯುದ್ಧ ನಂತರದ ಸ್ಥಿತಿ ಅಂತ ಹೇಳಿದ್ರೆ ಪೀಸ್ ಟೈಮ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಶಾಂತಿ ಸಮಯದ ಹಣದುಬ್ಬರ. ಏನಿದು ಶಾಂತಿ ಸಮಯದಲ್ಲೂ ಕೂಡ ಹಣದುಬ್ಬರ ಉಂಟಾಗುತ್ತಾ ಅಂತ ಹೇಳಿದ್ರೆ, ಹೌದು, ಕೆಲವೊಂದು ರಾಷ್ಟ್ರಗಳಲ್ಲಿ ಈ ಶಾಂತಿ ಸಮಯದಲ್ಲೂ ಕೂಡ ಹಣದುಬ್ಬರದ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಇಲ್ಲೂ ಕೂಡ ನಾನು ಜಪಾನನ್ನೇ ಉದಾಹರಣೆಯಾಗಿ ಹೇಳ್ತೀನಿ. ಸೊ ಇಲ್ಲಿ ಅಭಿವೃದ್ಧಿ ಆಗ್ತಾ ಏನಾಗುತ್ತೆ, ದೀರ್ಘಾವಧಿಯ ಪ್ರಾಜೆಕ್ಟ್ಗಳ ಮೇಲೆ, ದೀರ್ಘಾವಧಿ ಯೋಜನೆಗಳ ಮೇಲೆ ಅತಿ ಹೆಚ್ಚು ಹಣವನ್ನು ವಿನಿಯೋಗ ಮಾಡೋದ್ರ ಮೂಲಕ ಮತ್ತು ಹಣದ ಪೂರೈಕೆಯನ್ನು ಹೆಚ್ಚು ಹಾಕೋದ್ರ ಮೂಲಕ ಏನಾಗುತ್ತೆ, ಅಲ್ಲಿ ಬೆಲೆಗಳು ನಿರಂತರವಾಗಿ ಏರಿಕೆ ಆಗ್ತಾ ಹೋಗುತ್ತೆ ಮತ್ತು ಹಣದ ಮೌಲ್ಯ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಪೀಸ್ ಟೈಮ್ ಇನ್ಫ್ಲೇಷನ್ ಅಂತ ಹೇಳಿದ್ರೆ ಶಾಂತಿ ಸಮಯದಲ್ಲಿ ಉಂಟಾಗುವಂತಹ ಹಣದುಬ್ಬರ ಅಂತ ನಾವು ನೋಡ್ತೀವಿ. ಸೊ ಈ ಮೂರು ಏನು, ಅಕಾರ್ಡಿಂಗ್ ಟು ದ ನೇಚರ್ ಆಫ್ ಟೈಮ್ ಪೀರಿಯಡ್ ಆಫ್ ಅಕ್ಯುರೆನ್ಸ್, ಅಂದರೆ ಸಮಯದ ಆಧಾರ, ಯಾವ ಸಮಯದಲ್ಲಿ ಹಣದುಬ್ಬರ ಉಂಟಾಗಿದೆ ಅನ್ನೋದರ ಆಧಾರದ ಮೇಲೆ ಈ ಮೂರು ಭಾಗಗಳನ್ನು ನಾವು ಮಾಡ್ಬೋದು. ಸೊ ಅದರಲ್ಲಿ ಯುದ್ಧದ ಸಮಯದಲ್ಲಿ, ಶಾಂತಿ ಪೋಸ್ಟ್ ವಾರ್ ಯುದ್ಧ ನಂತರದ ಸಮಯದಲ್ಲಿ ಹಾಗೂ ಶಾಂತಿಯ ಸಮಯದಲ್ಲಿ ಉಂಟಾಗುವಂತಹ ಹಣದುಬ್ಬರ ಇದಾಗಿದೆ. ನಂತರ
ಅಕಾರ್ಡಿಂಗ್ ಟು ದ ಸ್ಕೋಪ್ ಆಫ್ ಕವರೇಜ್ ಅಂತ ಹೇಳಿ ಕರಿತೀವಿ. ಸ್ಕೋಪ್ ಆಫ್ ಕವರೇಜ್ ಅಂತ ಹೇಳಿದ್ರೆ ಹಣದುಬ್ಬರದ ವ್ಯಾಪ್ತಿಯ ಆಧಾರದ ಮೇಲೆ, ಎಷ್ಟು ವ್ಯಾಪ್ತಿ ಅಂದರೆ ಹಣದುಬ್ಬರ ಆರ್ಥಿಕತೆಯಲ್ಲಿ ಎಷ್ಟರ ಮಟ್ಟಿಗೆ ಆವರಿಸಿದೆ ಅನ್ನೋದರ ಆಧಾರದ ಮೇಲೆ ನಾವು ಹಣದುಬ್ಬರವನ್ನು 2 ಭಾಗಗಳಾಗಿ ವಿಂಗಡಣೆ ಮಾಡ್ತಾ ಇದ್ದೀವಿ. ಮೊದಲನೇದು ಕಾಂಪ್ರಹೆನ್ಸಿವ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಎರಡನೇದು ಸ್ಪೊರಾಡಿಕ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಒಂದೊಂದಾಗಿ ನೋಡ್ತಾ ಬರೋಣ. ಕಾಂಪ್ರಹೆನ್ಸಿವ್ ಅಂತ ಹೇಳಿದ್ರೆ ಸಮಗ್ರ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಹೆಸರೇ ಹೇಳ್ತಾ ಇದೆ ನೋಡಿ, ಸಮಗ್ರ ಅಂತ ಹೇಳಿದ್ರೆ ವಿಶಾಲವಾದುದು, ಎಲ್ಲವನ್ನ ಒಳಗೊಂಡದ್ದು ಅಂತ ಹೇಳಿ ಕರಿತೀವಿ. ಅಂದ್ರೆ ಆರ್ಥಿಕತೆಯಲ್ಲಿ ಹಣದುಬ್ಬರ ಅನ್ನೋದು ಪ್ರತಿಯೊಂದು ಘಟಕಗಳಲ್ಲೂ ನಾವು ನೋಡ್ತೀವಿ. ಎಲ್ಲ ಸರಕು ಸೇವೆಗಳ ಬೆಲೆಗಳು ನಿರಂತರವಾಗಿ ಏರಿಕೆ ಆಗ್ತಾ ಇದ್ರೆ, ಯಾವುದನ್ನು ಬಿಡೋದಿಲ್ಲ, ನಿರಂತರವಾಗಿ ಎಲ್ಲ ಸರಕು ಸೇವೆಗಳ ಒಂದು ಬೆಲೆಗಳ ಮಟ್ಟ ಜಾಸ್ತಿ ಆಗ್ತಾ ಹೋದ್ರೆ ಅದನ್ನ ನಾವು ಸಮಗ್ರ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಸ್ಪೊರಾಡಿಕ್ ಇನ್ಫ್ಲೇಷನ್ ಅಂತ ಹೇಳಿದ್ರೆ ಇದನ್ನ ವಿರಳ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಹೆಸರೇ ಹೇಳ್ತಾ ಇದೆ, ವಿರಳ ಹಣದುಬ್ಬರ ಅಂದ್ರೆ ಕೆಲವೇ ಸರಕುಗಳ ಬೆಲೆಗಳಲ್ಲಿ ಉಂಟಾಗುವಂತಹ ಹೆಚ್ಚಳ. ಕೆಲವೇ ಸರಕುಗಳಲ್ಲಿ ಅದು ಹೇಗಪ್ಪ ಉಂಟಾಗುತ್ತೆ ಅಂತ ಹೇಳಿದ್ರೆ ಖಂಡಿತ ಆಗುತ್ತೆ ಫ್ರೆಂಡ್ಸ್. ಕೆಲವೊಂದು ಸರಿ ಕ್ಷಾಮ ಆಗುತ್ತೆ, ಬರಗಾಲ ಬರುತ್ತೆ, ಪ್ರವಾಹ ಬರುತ್ತೆ. ನಮ್ಮ ದೇಶದಲ್ಲಂತೂ ನಾವು ಪ್ರತಿ ಸರಿ ನೋಡ್ತಾ ಹೋಗ್ತೀವಿ. ಸಮ್ಮರ್ ಬಂತು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲೆಲ್ಲ ನಾವು ಬರಗಾಲ ಅಂತ ನಾವು ನೋಡ್ತೇವೆ. ಎಲ್ಲೂ ಕೂಡ ಮಳೆ ಆಗ್ತಾ ಇಲ್ಲ, ಬೆಳೆ ಬೆಳೆಯಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸಂಪೂರ್ಣ ಬರಗಾಲ ಇದೆ. ಸೊ ಆ ಸಮಯದಲ್ಲಿ ನಾವು ಏನೂ ಬೆಳೆ ಬೆಳೆಯಕ್ಕಾಗ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಕೃಷಿ ಉತ್ಪನ್ನ ಏನಾಗುತ್ತೆ, ಕುಂಠಿತ ಆಗ್ತಾ ಹೋಗುತ್ತೆ. ಅದೇ ರೀತಿ ಪ್ರವಾಹ ಉಂಟಾಗುವಂತಹ ಈ ಜೂನ್ ಜುಲೈ ಆಗಸ್ಟ್ ಬಂತು ಅಂತ ಹೇಳಿದ್ರೆ ಮತ್ತೊಂದ್ಸರಿ ನಾವು ಪ್ರವಾಹದ ಸಿಚುಯೇಷನ್ ಅನ್ನ ನೋಡ್ತೀವಿ. ಎಷ್ಟೋ ಕಡೆ ಬೆಳೆದಂತಹ ಬೆಳೆಗಳ ಹಾನಿ ಆಗ್ತಾ ಇದೆ. ಸೊ ಕಳೆದ ವರ್ಷ ನಾವು ಅದನ್ನೇ ಅಲ್ವಾ ನೋಡಿದ್ದು. ಸೊ ಅನೇಕ ರಾಜ್ಯಗಳಲ್ಲಿ ಈ ಪ್ರವಾಹ ಆಗಿದ್ರಿಂದ ಏನಾಯ್ತು, ಬೆಳೆದಂತಹ ಅನೇಕ ಬೆಳೆಗಳೆಲ್ಲ ನಾಶ ಆಯಿತು. ನಾಶ ಆಗಿದ್ರಿಂದ ಆ ಒಂದು ಸಂದರ್ಭದಲ್ಲಿ ಕೃಷಿ ಸರಕುಗಳಿಗೆ ಏನಾಯ್ತು, ಕೊರತೆಯನ್ನ ಕಾಣ್ವಿ. ಕೃಷಿ ಸರಕುಗಳಲ್ಲಿ ಕೊರತೆ ಉಂಟಾದಾಗ ಏನಾಯ್ತು, ಅದರ ಬೆಲೆಗಳ ಮಟ್ಟ ಹೆಚ್ಚಾಗ್ತಾ ಹೋಯ್ತು. ಸೊ ಇದನ್ನೇ ನಾವು ವಿರಳ ಹಣದುಬ್ಬರ ಅಂತ ಹೇಳಿ ಕರೆಯುವಂಥದ್ದು. ಅಂದ್ರೆ ಕೆಲವೇ ಸರಕುಗಳು ಕೆಲವೊಂದು ಕಾರಣದಿಂದ, ಈಗ ಫಾರ್ ಎಕ್ಸಾಂಪಲ್ ಕೈಗಾರಿಕಾ ಸರಕುಗಳಲ್ಲಿ ಏನಾದರೂ ಸಮಸ್ಯೆಗಳು ಬಂತು ಅಂತ ಹೇಳಿದ್ರೆ ಆ ಸಮಯದಲ್ಲಿ ಪ್ರಕೃತಿ ವಿಕೋಪ ಆಯಿತು, ಒಂದು ಭೂಕಂಪ ಆಯಿತು ಅಥವಾ ಮತ್ತೊಂದಾಯಿತು ಅಂದಾಗ ಆ ಒಂದು ಕ್ಷೇತ್ರದಲ್ಲಿ ಏನಾಗುತ್ತೆ, ಕೈಗಾರಿಕಾ ಉತ್ಪಾದನೆ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ಸೊ ಕೈಗಾರಿಕಾ ಉತ್ಪಾದನೆ ಕಡಿಮೆ ಆದಾಗ ಏನಾಗುತ್ತೆ, ಆ ಸರಕುಗಳಿಗೆ ಪರ್ಟಿಕ್ಯುಲರ್ ಆ ಸರಕುಗಳಿಗೆ ಏನಾಗುತ್ತೆ, ಬೆಲೆಗಳೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಜಾಸ್ತಿ ಆಗುವಂಥದ್ದನ್ನ ಬೇರೆದ್ರಲ್ಲೆಲ್ಲ ನಾರ್ಮಲ್ ಆಗಿರುತ್ತೆ, ಕೆಲವೇ ಸರಕುಗಳ ಬೆಲೆಗಳು ಮಾತ್ರ ಜಾಸ್ತಿ ಆಗೋದನ್ನ ಏನಂತ ಕರಿತೀವಿ, ವಿರಳ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಸೊ ಇಲ್ಲೂ ಅಷ್ಟೇನೆ ಯಾವುದರ ಆಧಾರದ ಮೇಲೆ ಅಂತ ಹೇಳಿದ್ರೆ ವ್ಯಾಪ್ತಿಯ ಆಧಾರದ ಮೇಲೆ ನಾವಿದನ್ನ ನೋಡ್ತೀವಿ. ಮೊದಲನೇದು ಸಮಗ್ರ, ಎರಡನೇದು ವಿರಳ. ಪ್ರಶ್ನೆ ಹೇಗೆ ಬರ್ಬೋದು ಅಂತ ಹೇಳಿದ್ರೆ, ಸೊ ಎಲ್ಲಾ ಸರಕುಗಳ ಅಂದ್ರೆ ಆರ್ಥಿಕತೆಯಲ್ಲಿ ಎಲ್ಲಾ ಸರಕುಗಳ ಬೆಲೆಗಳು ನಿರಂತರವಾಗಿ ಏರಿಕೆ ಆದರೆ ಅದನ್ನು ಯಾವ ರೀತಿಯ ಹಣದುಬ್ಬರ ಎಂದು ಕರೆಯುತ್ತೇವೆ? 4 ಆಪ್ಷನ್ ಕೊಡ್ಬೋದು, ಕಾಂಪ್ರಿಹೆನ್ಸಿವ್, ಸ್ಪೊರಾಡಿಕ್ ಅಥವಾ ಇನ್ನೂ ಒಂದೆರಡು ಸೇರಿಸ್ಬಿಟ್ಟು ಅದರಲ್ಲಿ ಸಮಗ್ರ ಅಂತ ಹೇಳಿ ಕರಿತೀವಿ. ಕೆಲವು ಸರಕುಗಳ ಬೆಲೆ ಹೆಚ್ಚಳ ಆದ್ರೆ ಅದನ್ನ ಏನಂತ ಕರಿತೀವಿ, ಯಾವ ರೀತಿ ಅದನ್ನ ಕರೆಯಲಾಗುತ್ತದೆ ಅಂತ ಕೇಳಿದ್ರೆ, ಸೊ ಅಲ್ಲೂ ಕೂಡ 4 ಆಪ್ಷನ್ ಕೊಡ್ತಾರೆ. ಅದರಲ್ಲಿ ನಾವು ವಿರಳ ಹಣದುಬ್ಬರ, ಕೆಲವೇ ಸರಕುಗಳಲ್ಲಿ ಆದ್ರೆ ಅದನ್ನ ವಿರಳ ಹಣದುಬ್ಬರ ಅಂತ ನಾವು ಕರಿತೀವಿ. ಸೊ ಇದು ವ್ಯಾಪ್ತಿಯ ಆಧಾರದ ಮೇಲೆ ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ಮುಂದೆ ಹೋಗೋಣ. ಅಕಾರ್ಡಿಂಗ್ ಟು ದ ಗವರ್ನಮೆಂಟ್ಸ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಸರ್ಕಾರದ ಒಂದು ಪ್ರತಿಕ್ರಿಯೆಯ ಆಧಾರದ ಮೇಲೆ, ಸರ್ಕಾರ ಹಣದುಬ್ಬರ ಇದ್ದಾಗ ಯಾವ ರೀತಿ ಪ್ರತಿಕ್ರಿಯೆಯನ್ನ ತೋರಿಸುತ್ತೆ ಅಥವಾ ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಅನ್ನೋದರ ಆಧಾರದ ಮೇಲೆ ಮತ್ತೊಮ್ಮೆ ನಾವು 2 ಭಾಗಗಳನ್ನಾಗಿ ಮಾಡ್ತೇವೆ. ಮೊದಲನೇದು ಓಪನ್ ಇನ್ಫ್ಲೇಷನ್ ಅಂತ ಕರಿತೀವಿ, ಎರಡನೇದು ರಿಪ್ರೆಸ್ಡ್ ಅಥವಾ ಇದನ್ನ ಸಪ್ರೆಸ್ಡ್ ಅಂತ ಕೂಡ ಕರಿತೀವಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಓಪನ್ ಇನ್ಫ್ಲೇಷನ್ ಅಂತ ಹೇಳಿದ್ರೆ ತೆರೆದ ಹಣದುಬ್ಬರ, ತೆರೆದ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಈ ತೆರೆದ ಹಣದುಬ್ಬರ ಅಂತ ಹೇಳಿದ್ರೆ
ಈ ಹಣದುಬ್ಬರ ಉಂಟಾದಂತಹ ಪರಿಸ್ಥಿತಿನಲ್ಲಿ ಸರ್ಕಾರ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳೋದಿಲ್ಲ. ಅದನ್ನ ನಿಗ್ರಹ ಮಾಡೋದಿಕ್ಕೆ ಅಥವಾ ಅದನ್ನ ಕಂಟ್ರೋಲ್ ಮಾಡೋದಿಕ್ಕೆ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ಪ್ರಯತ್ನವನ್ನ ಮಾಡೋದಿಲ್ಲ. ಆರ್ಥಿಕತೆ ತನಗೆ ತಾನೇ ಈ ಒಂದು ಹಣದುಬ್ಬರವನ್ನ ಸರಿ ಮಾಡ್ಕೊಳ್ಳುತ್ತೆ. ಸೊ ಆಡಮ್ ಸ್ಮಿತ್, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಆಡಮ್ ಸ್ಮಿತ್ ಒಂದು ಸ್ಲೋಗನ್ ಅನ್ನ ಹೇಳ್ತಾರೆ. ಏನಂದ್ರೆ, ಬೆಲೆಯ ಯಂತ್ರ, ಆರ್ಥಿಕತೆಯಲ್ಲಿ ಕಾಣದ ಕೈಗಳು ಏನಿರ್ತವೆ ಅವೇ ಅಭಿವೃದ್ಧಿಯನ್ನ ಮುಂದಕ್ಕೆ ಕೊಂಡೊಯ್ತವೆ ಅಂತ ಹೇಳ್ತಾರೆ. ಸೊ ಅದೇ ಈ ಓಪನ್ ಇನ್ಫ್ಲೇಷನ್ನಿನ ಪ್ರಮುಖವಾದಂತಹ ತಿರುಳು. ಅಂದ್ರೆ ಈ ಬೆಲೆಯ ಯಂತ್ರದ ಮೂಲಕ, ಅಂದ್ರೆ ಆರ್ಥಿಕತೆಯಲ್ಲಿ ಬೇಡಿಕೆ ಜಾಸ್ತಿ ಆದ್ರೆ ಉತ್ಪಾದಕರು ಏನ್ ಮಾಡ್ತಾರೆ, ಪೂರೈಕೆಯನ್ನ ಜಾಸ್ತಿ ಮಾಡ್ತಾರೆ. ಪೂರೈಕೆ ಜಾಸ್ತಿ ಆದ್ರೆ ಅವಾಗ ತನಗ್ ತಾನೇ ಹಣದುಬ್ಬರ ಏನಾಗುತ್ತೆ, ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳಿ. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಇಂಟರ್ಫಿಯರೆನ್ಸ್, ಹಸ್ತಕ್ಷೇಪ ಬೇಕಾಗಿಲ್ಲ. ಹಣದುಬ್ಬರ ಜಾಸ್ತಿ ಆದ್ರೂ ಕೂಡ ತನಗೆ ತಾನೇ ಬೆಲೆ ಯಂತ್ರದ ಮೂಲಕ ಏನಾಗುತ್ತೆ, ಅದು ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳಿ ಕರೀತಾರೆ. ಅಂದ್ರೆ ಬೆಲೆಯ ಯಂತ್ರದ ಮೂಲಕ ಈ ಒಂದು ಹಣದುಬ್ಬರ ಏನಾಗುತ್ತೆ, ತನಗೆ ತಾನೇ ಸರಿ ಹೋಗುತ್ತೆ ಅಂತಾರೆ. ಇದನ್ನೇ ನಾವು ಓಪನ್ ಇನ್ಫ್ಲೇಷನ್, ಪ್ರಮುಖವಾಗಿ ಸರ್ಕಾರದ ಯಾವುದೇ ಹಸ್ತಕ್ಷೇಪ ಇಲ್ಲದೆ ಇರುವಂತಹ ಹಣದುಬ್ಬರವನ್ನ ನಾವು ಓಪನ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಕೂಡ ಮಿಲ್ಟನ್ ಫ್ರೀಡ್ಮನ್ ಮತ್ತೆ G.H. ಹಾಲ್ಮ್ ಎನ್ನುವಂತಹ ಅರ್ಥಶಾಸ್ತ್ರಜ್ಞರು ಏನ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಯಾವುದೇ ಅರ್ಥವ್ಯವಸ್ಥೆಯಲ್ಲಿ ನಾವು ಓಪನ್ ಇನ್ಫ್ಲೇಷನ್ ಅನ್ನ ನಾವು ಹೆಚ್ಚಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತಾನೆ ಹೇಳ್ತಾರೆ. ಯಾಕೆ ಅಂತ ಹೇಳ್ತೀನಿ, ಇದನ್ನ ನೋಡ್ಬಿಟ್ಟು ಆಮೇಲೆ ಹೇಳೋಣ. ಇಲ್ಲಿ ರಿಪ್ರೆಸ್ಡ್ ಇನ್ಫ್ಲೇಷನ್ ಅಥವಾ ಸಪ್ರೆಸ್ಡ್ ಇನ್ಫ್ಲೇಷನ್, ಇದನ್ನ ಕನ್ನಡದಲ್ಲಿ ನಾವು ನಿಗ್ರಹಿಸಿದ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಅಂದ್ರೆ ಕಂಟ್ರೋಲ್ ಮಾಡಿದಂತಹ ಹಣದುಬ್ಬರ. ಸೊ ಏನಿದು, ಏನ್ ಮಾಡುತ್ತೆ ಸರ್ಕಾರ ಇಲ್ಲಿ ಅಂತ ಹೇಳಿದ್ರೆ, ಹಣದುಬ್ಬರದ ಪ್ರಮಾಣ ಹೆಚ್ಚಾಗ್ತಾ ಇದೆ ಅಂತ ಹೇಳಿದಾಗ ಸರ್ಕಾರ ಏನ್ ಮಾಡುತ್ತೆ, ತನ್ನ ಅನೇಕ ಆಡಳಿತಾತ್ಮಕ ನೀತಿಗಳ ಮೂಲಕ, ಅದು ಹಣಕಾಸಿನ ನೀತಿ ಇರ್ಬೋದು ಅಥವಾ ರಾಜ್ಯಕೋಶ ನೀತಿ, ತೆರಿಗೆಯನ್ನ ವಿಧಿಸೋದು ಅಥವಾ ತೆಗೆದು ಹಾಕೋದು ಅಥವಾ ಬಡ್ಡಿ ದರಗಳನ್ನ ಹೆಚ್ಚು ಕಡಿಮೆ ಮಾಡೋದು, ಈ ತರ ಅನೇಕ ವಿಧಾನಗಳನ್ನ ಅಳವಡಿಸ್ಕೊಂಡು ಏನ್ ಮಾಡುತ್ತೆ ಸರ್ಕಾರ ಇಲ್ಲಿ ಹಣದುಬ್ಬರವನ್ನ ತನ್ನ ವಶಕ್ಕೆ ಅಥವಾ ತನ್ನ ಕಂಟ್ರೋಲಿಗೆ ತೆಗೆದುಕೊಳ್ಳುತ್ತೆ. ಸೊ ಇದನ್ನೇ ನಾವು ರಿಪ್ರೆಸ್ಡ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀನಿ. ಇದಕ್ಕೆ ಮುಂಚೆ ಹೇಳಿದೆ, ಮಿಲ್ಟನ್ ಫ್ರೀಡ್ಮನ್ ರವರು ಈ ಓಪನ್ ಇನ್ಫ್ಲೇಷನ್ನೇ ಒಳ್ಳೇದು ಅಂತ ಹೇಳಿದ್ರು. ಯಾಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಅವರು 2 ಕಾರಣಗಳನ್ನ ಕೊಡ್ತಾರೆ. ಒಂದು ವೇಳೆ ಸರ್ಕಾರ ಏನಾದ್ರೂ ಅತಿಯಾಗಿ ಹಸ್ತಕ್ಷೇಪ ಮಾಡಿದ್ರೆ ಈ ಒಂದು ಹಣದುಬ್ಬರವನ್ನ ತಡೆಗಟ್ಟೋದಿಕ್ಕೆ, ಮೊದಲನೇದಾಗಿ ಅಲ್ಲಿ ಕಪ್ಪು ಹಣದ ಸೃಷ್ಟಿ ಜಾಸ್ತಿ ಆಗ್ಬೋದು ಅಥವಾ ಕಾಳಸಂತೆ ಉಂಟಾಗ್ಬೋದು ಅಂತ ಅವರು ಅಭಿಪ್ರಾಯವನ್ನ ಪಡ್ತಾರೆ. ಅಂದ್ರೆ ನಾವು ಯೂಶಲ್ ಆಗಿ ನೋಡ್ತೀವಲ್ಲ, ಈ ಮದ್ಯ ಇರ್ಬೋದು ಅಥವಾ ಸಿಗರೇಟ್ಗಳಿರ್ಬೋದು, ಇದನ್ನ ಕಂಟ್ರೋಲ್ ಮಾಡಿದಷ್ಟು ಏನ್ ಮಾಡ್ತಾರೆ ಜನ, ಅದನ್ನ ಸ್ಮಗ್ಲಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕಾಳಸಂತೆಗಳಲ್ಲಿ ಅದನ್ನ ಹೆಚ್ಚು ಬೆಲೆಗೆ ಕೊಟ್ಟು ಅದನ್ನ ಖರೀದಿ ಮಾಡೋದು ಅಥವಾ ಮಾರಾಟ ಮಾಡೋದನ್ನ ನೋಡ್ತಾರೆ. ಅದನ್ನ ಮಾಡ್ತಾ ಹೋಗ್ತಾರೆ ಅರ್ಥವ್ಯವಸ್ಥೆಯಲ್ಲಿ. ಅದರಿಂದ ಸರ್ಕಾರ ಏನೂ ಮಾಡ್ದಲೇ ಇದ್ರೆ ತನಗೆ ತಾನೇ ಹಣದುಬ್ಬರ ಸರಿ ಹೋಗುತ್ತೆ ಅಂತ ಮಿಲ್ಟನ್ ಫ್ರೀಡ್ಮನ್ ರವರು ತಮ್ಮ ಅಭಿಪ್ರಾಯದಲ್ಲಿ ತಿಳಿಸ್ತಾರೆ. ಸೊ ಇಲ್ಲಿ ಯಾವ ರೀತಿಯ ಪ್ರಶ್ನೆಯನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಒನ್ಸ್ ಅಗೇನ್ ದ ಮೀನಿಂಗ್ ಆಫ್ ಓಪನ್ ಇನ್ಫ್ಲೇಷನ್ ಏನು, ತೆರೆದ ಹಣದುಬ್ಬರ ಅಂದ್ರೆ ಏನು ಅಂತ ಹೇಳಿ 4 ಆಪ್ಷನ್ ಅನ್ನ ಕೊಡ್ತಾರೆ. ಸರ್ಕಾರದಿಂದ ನಿಯಂತ್ರಿಸಲ್ಪಟ್ಟ ಹಣದುಬ್ಬರ ಅಥವಾ ಸರ್ಕಾರದ ಹಸ್ತಕ್ಷೇಪವಿಲ್ಲದೆ ನಿಯಂತ್ರಿಸಲ್ಪಟ್ಟ ಹಣದುಬ್ಬರ ಅಂತ ಹೇಳ್ಬಿಟ್ಟು ಇದೇ ರೀತಿ 4 ಆಪ್ಷನ್ ಕೊಟ್ರೆ, ಅಲ್ಲಿ ತೆರೆದ ಅಂತ ಹೇಳಿದ್ರೆ ಅಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರೋದಿಲ್ಲ. ಇದು ಬೆಲೆಯ ಯಂತ್ರದಿಂದ ತನಗೆ ತಾನೇ ಸರಿ ಹೊಂದುವಂತಹ ಹಣದುಬ್ಬರ ಅಂತ ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅದೇ ರೀತಿ ಸಪ್ರೆಸ್ಡ್ ಅಥವಾ ರಿಪ್ರೆಸ್ಡ್ ಇನ್ಫ್ಲೇಷನ್ ಅಂತ ಹೇಳಿದ್ರೆ ಸರ್ಕಾರದ ಒಂದು ಹಸ್ತಕ್ಷೇಪದಿಂದ ನಿಯಂತ್ರಣಕ್ಕೆ ಬರುವಂತಹ ಹಣದುಬ್ಬರ ಇದಾಗಿರುತ್ತೆ. ಸೊ ಇವೆರಡು ಆದ್ಮೇಲೆ ಮುಂದೆ ನೋಡೋದಾದ್ರೆ ನೆಕ್ಸ್ಟು ಅಕಾರ್ಡಿಂಗ್ ಟು ದ ಕಾಸಸ್ ಅಂತ ಹೇಳಿ ಕರಿತೀವಿ. ಏನಿದು ಅಂತ ಹೇಳಿದ್ರೆ ಕಾರಣದ ಆಧಾರದ ಮೇಲೆ ಉಂಟಾಗುವಂತಹ ಹಣದುಬ್ಬರ. ಎಷ್ಟೊಂದು ಕಾರಣಗಳಿದ್ದಾವೆ. ಯಾವ ಯಾವ ಕಾರಣಕ್ಕೆ ಈ ಹಣದುಬ್ಬರ ಉಂಟಾಗುತ್ತೆ ಅನ್ನೋದ್ರ ಆಧಾರದ ಮೇಲೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕ್ರೆಡಿಟ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೇವೆ. ಇದನ್ನ ಪತ್ತಿನ ಹಣದುಬ್ಬರ ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಪತ್ತಿನ ಹಣದುಬ್ಬರ ಅಂತ ಹೇಳಿದ್ರೆ, ಪತ್ತಿನ ಹಣದುಬ್ಬರ ಅಂತ ಕರಿತೀವಿ. ಅಂದ್ರೆ ಬ್ಯಾಂಕುಗಳು ನೀಡುವಂತಹ ಸಾಲಗಳ ಒಂದು
ಕಾರಣದಿಂದ ಏನಾಗುತ್ತೆ, ಹಣದುಬ್ಬರ ಉಂಟಾಗುತ್ತೆ. ಸೊ ಬ್ಯಾಂಕಲ್ಲಿ ಏನಾದರೂ ಕಡಿಮೆ ಬಡ್ಡಿ ದರ ವಿಧಿಸ್ಬಿಟ್ಟು ನಿಮಗೆ ಪ್ರತಿಯೊಂದಕ್ಕೂ ಸಾಲ ಕೊಡ್ತೀವಿ ಅನ್ನೋದಾದರೆ, ನಾವು ನಿಮ್ಗೆ ಎಜುಕೇಷನಿಗೆ ಕೊಡ್ತೀವಿ, ಫರ್ನಿಚರಿಗೆ ಕೊಡ್ತೀವಿ, ಫಾರಿನ್ ಟ್ರಿಪ್ಪಿಗೆ ನಾವು ಲೋನ್ ಕೊಡ್ತೀವಿ ಅಂತ ಹೇಳಿ ಕಮ್ಮಿ ಬಡ್ಡಿ ದರವನ್ನು ವಿಧಿಸಿ ಹೆಚ್ಚು ಸಾಲಗಳನ್ನು ಕೊಡ್ತಾ ಹೋದರೆ ಏನಾಗುತ್ತೆ, ಆಗ ಎಲ್ಲರೂ ಕೂಡ ಹಣವನ್ನು ಪಡಿತಾರೆ. ಹಣವನ್ನು ಪಡ್ಕೊಂಡು ಅಲ್ಲಿ ಬೇಡಿಕೆಯನ್ನು ಸಲ್ಲಿಸ್ತಾರೆ. ಬೇಡಿಕೆ ಹೆಚ್ಚಾಗೋದ್ರಿಂದ ಆರ್ಥಿಕತೆಯಲ್ಲಿ ಹಣದುಬ್ಬರ ಉಂಟಾಗುತ್ತೆ. ಇದನ್ನೇ ನಾವು ಪತ್ತಿನ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಎರಡನೇದಾಗಿ ಡೆಫಿಸಿಟ್ ಇನ್ಫ್ಲೇಷನ್ ಅಂತ ಕರಿತೀವಿ. ಇದನ್ನ ಕೊರತೆ ಹಣಕಾಸು ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಕೊರತೆ ಹಣಕಾಸು ಅಂತ ಹೇಳಿದ್ರೆ, ಬಜೆಟ್ನಲ್ಲಿ ನಾವು ಪ್ರತಿ ವರ್ಷ ಬಜೆಟ್ ನೋಡ್ತೀವಲ್ಲ, ಆ ಬಜೆಟ್ನಲ್ಲಿ ಒಟ್ಟು ಆದಾಯ ಏನಿದೆ ಕಡಿಮೆಯಾಗಿ ಒಟ್ಟು ವೆಚ್ಚ ಜಾಸ್ತಿ ಆದಾಗ ಆ ಕೊರತೆಯನ್ನು ತುಂಬೋದಿಕ್ಕೆ ಈ ಕೊರತೆ ಹಣಕಾಸನ್ನು ಬಳಸಲಾಗುತ್ತೆ. ಅದು ಆಂತರಿಕವಾಗಿ ಅಥವಾ ಬಾಹ್ಯವಾಗಿ ಸಾಲಗಳನ್ನು ಪಡೆಯೋದ್ರ ಮೂಲಕ ಇರ್ಬೋದು, ಅಥವಾ ಇತ್ತೀಚೆಗೆ ನಾವು ನೋಡೋದಾದರೆ ಹೊಸ ನೋಟುಗಳನ್ನು ಮುದ್ರಣ ಮಾಡೋದ್ರ ಮೂಲಕ ಕೂಡ ನಾವು ಈ ಒಂದು ಕೊರತೆ ಹಣಕಾಸನ್ನು ನಾವು ತುಂಬಿಸುವಂತಹ ಒಂದು ಪದ್ಧತಿಯನ್ನು ನೋಡ್ತೇವೆ. ಯಾವಾಗ ಈ ಹೊಸ ನೋಟುಗಳನ್ನು ಮುದ್ರಣ ಮಾಡಿಬಿಟ್ಟು ಈ ಒಂದು ಆರ್ಥಿಕತೆಯಲ್ಲಿ ಬಿಡ್ತಾ ಹೋಗ್ತಾರೆ, ಆಗೇನಾಗುತ್ತೆ, ಈ ಕೊರತೆ ಹಣಕಾಸು ಇನ್ಫ್ಲೇಷನ್. ಈಗ ತಾನೇ ನಾನು ನಿಮಗೆ ವೆನೆಜುವೆಲಾ ಅನ್ನೋ ದೇಶದ ಒಂದು ಪರಿಸ್ಥಿತಿ ಹೇಳಿದೆ, ಅಲ್ಲಿ ಉಂಟಾಗಿರೋದು ಈ ಡೆಫಿಸಿಟ್ ಇನ್ಫ್ಲೇಷನ್ ಅಂತಲೇ ಹೇಳ್ಬೋದು. ಪ್ರತಿ ಸಾರಿ ಅವರ ಆದಾಯ ಕಡಿಮೆ ಆಗಿ ವೆಚ್ಚ ಜಾಸ್ತಿ ಆದಾಗ ಅಲ್ಲಿನ ಪ್ರೆಸಿಡೆಂಟ್ ಏನು ಮಾಡ್ತಾ ಹೋಗ್ತಾರೆ ಅಂದರೆ, ಹೆಚ್ಚು ಡಿನಾಮಿನೇಷನ್ ಇರುವಂಥ ಹಣವನ್ನು ಪ್ರಿಂಟ್ ಮಾಡಿ ಆರ್ಥಿಕತೆಗೆ ಸಪ್ಲೈ ಮಾಡ್ತಾ ಹೋಗ್ತಾರೆ. ಸೊ ಆ ರೀತಿ ಆದಾಗ ಏನಾಗುತ್ತೆ, ಬೆಲೆಗಳೆಲ್ಲ ಜಾಸ್ತಿ ಆಗುತ್ತೆ ಮತ್ತು ಉತ್ಪಾದನೆಯ ಮಟ್ಟ ಕಡಿಮೆಯಾಗ್ತಾ ಹೋಗುತ್ತೆ. ಸೊ ಈ ರೀತಿ ಉಂಟಾಗುವಂತಹ ಹಣದುಬ್ಬರವನ್ನೇ ನಾವೇನಂತ ಕರಿತೀವಿ, ಕೊರತೆ ಹಣಕಾಸು ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಮುಂದೆ ನೋಡೋದಾದ್ರೆ ಸ್ಕೇರ್ಸಿಟಿ ಇನ್ಫ್ಲೇಷನ್. ಇದು ಕೊರತೆಯ ಹಣದುಬ್ಬರ. ಸೊ ಇಲ್ಲಿ ವ್ಯತ್ಯಾಸ ಇದೆ ನೋಡಿ, ಕೊರತೆ ಹಣಕಾಸು ಬೇರೆ, ಕೊರತೆಯ ಹಣದುಬ್ಬರನೇ ಬೇರೆ. ಏನಿದು ಕೊರತೆಯ ಹಣದುಬ್ಬರ ಅಂತ ಹೇಳಿದ್ರೆ, ಸರಕು ಮತ್ತು ಸೇವೆಗಳ ಕೊರತೆಯಿಂದ ಉಂಟಾಗುವಂತಹ ಹಣದುಬ್ಬರ. ಅದರಲ್ಲೂ ನಮ್ಮ ಭಾರತಕ್ಕೆ ಪ್ರಸ್ತುತ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಭಾರತದಲ್ಲಿ ಜನಸಂಖ್ಯಾ ಸ್ಫೋಟ ಇದೆ ಮತ್ತು ನಮಗೆ ಇರುವಂತಹ ಸಂಪನ್ಮೂಲಗಳ ಪ್ರಮಾಣ ಕಡಿಮೆ ಇದೆ. ಸೊ ಇವಾಗ ಏನಾಗ್ತಾ ಇದೆ, ಎಲ್ಲ ಕಡೆ ಬೇಡಿಕೆ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಬೆಲೆಗಳ ಮಟ್ಟ ತನಗೆ ತಾನೇ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ರೀತಿ ಉಂಟಾಗೋದನ್ನೇ ನಾವೇನಂತ ಕರಿತೀವಿ, ಕೊರತೆಯ ಹಣದುಬ್ಬರ. ಅಂದರೆ ಸರಕು ಸೇವೆಗಳ ಕೊರತೆಯಿಂದ ಉಂಟಾಗುವಂತಹ ಹಣದುಬ್ಬರ ಇದಾಗಿದೆ. ಮುಂದೆ ನೋಡೋದಾದ್ರೆ ಪ್ರಾಫಿಟ್ ಇನ್ಫ್ಲೇಷನ್ ಅಂತ ಕರಿತೀವಿ, ಲಾಭದ ಹಣದುಬ್ಬರ. ಏನಿದು ಲಾಭದಿಂದ ಹಣದುಬ್ಬರ ಉಂಟಾಗುತ್ತಾ ಅಂತ ಹೇಳಿದ್ರೆ, ಈ ಒಂದು ಕಾನ್ಸೆಪ್ಟ್ ಅನ್ನ ನಮಗೆ ತಿಳಿಸ್ಕೊಟ್ಟವರು ಅಂತ ಹೇಳಿದ್ರೆ JM ಕೇನ್ಸ್ ರವರು. ಸೊ ಕೇನ್ಸ್ ರವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಅವರ ಒಂದು ಗುಣಕ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡೋದ್ರಿಂದ, ಹೊಸದಾಗಿ ಹೂಡಿಕೆಯನ್ನು ಮಾಡೋದ್ರಿಂದ ಆದಾಯ ಹಲವು ಪಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಯಾವುದ್ರ ಮೂಲಕ ಅಂತ ಹೇಳಿದ್ರೆ MPC, ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್ ಅಂತ ಕರಿತೀವಿ. ಸುಲಭನಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ನಮ್ಮ ಅನುಭೋಗ ಪ್ರವೃತ್ತಿ, ನಮ್ಮ ಅನುಭೋಗ ಮಾಡುವಂತಹ ಪ್ರಮಾಣ ಏನಿದೆ, ಸೊ ಲಾಭದ ಹೆಚ್ಚಳದಿಂದ ಜಾಸ್ತಿ ಆಗೇ ಆಗುತ್ತೆ. ಯಾರಿಗೇ ಆಗಲಿ ಅಧಿಕವಾದಂತಹ ಲಾಭ ಬಂತು ಅಂತ ಹೇಳಿದ್ರೆ ಅವರ ಅನುಭೋಗವನ್ನ ಏನ್ ಮಾಡ್ತಾರೆ, ಜಾಸ್ತಿ ಮಾಡ್ತಾರೆ. ಅನುಭೋಗ ಜಾಸ್ತಿ ಆದಷ್ಟು ಏನಾಗುತ್ತೆ, ಆರ್ಥಿಕತೆಯಲ್ಲಿ ಬೇಡಿಕೆಯ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಬೇಡಿಕೆ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ, ಅಲ್ಲಿ ಹಣದುಬ್ಬರ ಉಂಟಾಗುತ್ತೆ. ಇದನ್ನೇ ಅವರು ಪ್ರಾಫಿಟ್ ಇನ್ಫ್ಲೇಷನ್ ಅಂತ ಹೇಳಿ ಕರೀತಾರೆ. ಅಂದರೆ ಆದಾಯದ ಪ್ರಮಾಣ ಆರ್ಥಿಕತೆಯಲ್ಲಿ ಹೆಚ್ಚಾಗ್ತಾ ಹೋದಷ್ಟು ಹಣದುಬ್ಬರ ಉಂಟಾಗುತ್ತೆ ಅಂತ ಅವರ ಅಭಿಪ್ರಾಯ. ನೆಕ್ಸ್ಟು ಫಾರಿನ್ ಟ್ರೇಡ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ, ವಿದೇಶಿ ವ್ಯಾಪಾರದ ಹಣದುಬ್ಬರ. ವಿದೇಶಿ ವ್ಯಾಪಾರ ಅಂದ ತಕ್ಷಣ ನಾವು ಎರಡು ವಿಚಾರಗಳನ್ನು ನೆನಪಲ್ಲಿಟ್ಕೊಳ್ಬೇಕು. ಮೊದಲನೇದು ರಫ್ತುಗಳು, ಎರಡನೇದು ಆಮದುಗಳು. ಎರಡನ್ನು ನೋಡೋದಾದ್ರೆ ರಫ್ತಿನಿಂದ ಹೇಗೆ ಹಣದುಬ್ಬರ ಉಂಟಾಗುತ್ತೆ ಅಂತ ನೋಡೋಣ. ಇಲ್ಲಿ ಸರಕುಗಳನ್ನು ರಫ್ತು ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಆದಾಯ ಬರುತ್ತೆ. ಒಂದು ವೇಳೆ ನಮ್ಮ ದೇಶದ ಸರಕಿಗೆ ವಿದೇಶಗಳಲ್ಲಿ ಹೆಚ್ಚು ಬೇಡಿಕೆ ಇದೆ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಯೂಶಲ್ ಆಗಿ ನಾವು ಈರುಳ್ಳಿಯನ್ನು ನೋಡ್ಬೋದು.
ಏನಪ್ಪಾ ಅಂತ ಹೇಳಿದ್ರೆ ವಿದೇಶದಲ್ಲಿ ಈ ಈರುಳ್ಳಿಗೆ ಹೆಚ್ಚು ಬೇಡಿಕೆ ಬಂತು ಅಂದಾಗ ನಮ್ಮ ರೈತರೆಲ್ಲ ಏನ್ ಮಾಡ್ತಾರೆ, ಖುಷಿಯಿಂದ ಸಾಕಷ್ಟು ಬೆಳೆ ಬೆಳೆದಿದ್ದನ್ನೆಲ್ಲ ಏನ್ ಮಾಡ್ತಾರೆ, ವಿದೇಶಗಳಿಗೆ ರಫ್ತನ್ನ ಮಾಡ್ತಾರೆ. ಆಗ ನಮ್ಮ ದೇಶೀಯ ಮಾರುಕಟ್ಟೆನಲ್ಲಿ ಏನಾಗತ್ತೆ, ಆ ಸರಕಿಗೆ ಕೊರತೆ ಉಂಟಾಗತ್ತೆ. ಕೊರತೆ ಉಂಟಾದಾಗ ಈರುಳ್ಳಿ ಕೊಂಡುಕೊಳ್ಳೋದ್ರಲ್ಲೂ ಕೂಡ ಕಣ್ಣೀರನ್ನ ನಾವು ಎಷ್ಟೋ ಸರಿ ಹಾಕಿದ್ದೀವಿ. ಸೊ ಅದನ್ನೇ ನಾವು ಈ ರಫ್ತುಗೆ ಸಂಬಂಧಪಟ್ಟಂತಹ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಅಂದ್ರೆ ಸರಕುಗಳ ಕೊರತೆ ಉಂಟಾದಾಗ ಈ ರೀತಿ ಬೆಲೆ ಹೆಚ್ಚಳ ಆಗತ್ತೆ. ಅಷ್ಟೇ ಅಲ್ಲ, ರಫ್ತು ವ್ಯಾಪಾರದಲ್ಲಿ ತೊಡಗಿಕೊಂಡವರ ಆದಾಯ ಜಾಸ್ತಿ ಆಗುತ್ತೆ. ರಫ್ತುಗಳ ಪ್ರಮಾಣ ಜಾಸ್ತಿ ಆಗೋದ್ರಿಂದ ಈ ಉತ್ಪಾದಕರು ಯಾರ್ಯಾರು ರಫ್ತು ಇದರಲ್ಲಿ ತೊಡಗಿಕೊಂಡಿರ್ತಾರೋ ಅವರೆಲ್ಲರ ಆದಾಯ ಜಾಸ್ತಿ ಆಗುತ್ತೆ. ಆದಾಯ ಜಾಸ್ತಿ ಆದಾಗ ಏನ್ ಮಾಡ್ತಾರೆ, ಅವರು ಮತ್ತೊಮ್ಮೆ ಉತ್ಪಾದನೆಯನ್ನ ಹೆಚ್ಚು ಮಾಡ್ತಾರೆ. ಉತ್ಪಾದನೆ ಜಾಸ್ತಿ ಆದಾಗ ಮತ್ತೊಮ್ಮೆ ಅದು ಆದಾಯ ಹೆಚ್ಚಿಸಿ ಆದಾಯದಿಂದ ಬೇಡಿಕೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಬೇಡಿಕೆ ಜಾಸ್ತಿ ಆಗೋದ್ರಿಂದ ಅದು ಕೂಡ ಹಣದುಬ್ಬರವಾಗಿ ಅದು ಪರಿಣಾಮವನ್ನ ಬೀರುತ್ತೆ ಅಂತ ಹೇಳ್ತಾರೆ. ಸೊ ಒಂದು ಕಡೆ ರಫ್ತು ಹಣದುಬ್ಬರವನ್ನ ಹೆಚ್ಚು ಮಾಡ್ತಾ ಹೋದ್ರೆ, ಇನ್ನೊಂದು ಕಡೆ ಆಮದುಗಳು ಕೂಡ ಹಣದುಬ್ಬರವನ್ನ ಹೆಚ್ಚು ಮಾಡ್ತಾ ಹೋಗುತ್ತೆ. ಹೇಗಪ್ಪ ಅಂತ ಹೇಳಿದ್ರೆ, ನಾವು ಕೆಲವೊಂದು ಸರಕುಗಳನ್ನ ನಮ್ಮ ದೇಶೀಯವಾಗಿ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಮ್ಮಲ್ಲಿ ಆ ಸಂಪನ್ಮೂಲಗಳ ಕೊರತೆ ಇದೆ. ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ ಪೆಟ್ರೋಲಿಯಂ. ಸೊ ಕ್ರೂಡ್ ಆಯಿಲ್ ಅಂತ ಹೇಳಿ ಕರಿತೀವಿ, ಕಚ್ಚಾ ತೈಲ. ನಮ್ಮಲ್ಲಿ ಅದರ ನಿಕ್ಷೇಪಗಳೇ ಕಡಿಮೆ ಇರೋದ್ರಿಂದ ಸೊ ನಾವು ಅದನ್ನ ಅವಶ್ಯಕತೆಗೆ ತಕ್ಕಷ್ಟು ನಾವು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ನಾವು ಹೊರ ರಾಷ್ಟ್ರಗಳಿಂದ ಆಮದುಗಳನ್ನ ಮಾಡ್ಕೊಳ್ತೀವಿ. ಅದನ್ನ ಅವರು ನಮಗೆ ಕಡಿಮೆ ಬೆಲೆಗೆ ಕೊಟ್ರೆ ಏನಾಗುತ್ತೆ, ನಮ್ಮಲ್ಲಿ ಅದು ಕಡಿಮೆ ಬೆಲೆಗೆ ಸಿಗುತ್ತೆ. ಅವರು ಬೆಲೆಯನ್ನ ಜಾಸ್ತಿ ಮಾಡಿದಷ್ಟು ಏನಾಗುತ್ತೆ, ಇಲ್ಲಿ ಪೆಟ್ರೋಲಿಯಂ ಸರಕಿನಲ್ಲಿ ಹಣದುಬ್ಬರ ಉಂಟಾಗುತ್ತೆ. ಇದನ್ನಂತೂ ನಾವು ಪ್ರತಿ ಸಾರಿ ಇವತ್ತಿನ ಬೆಳಗ್ಗೆ ಪೇಪರಲ್ಲೂ ಕೂಡ ಓದಿದ್ದೀವಿ. ಅದನ್ನೇ ಡೀಸೆಲ್ನ ಬೆಲೆ ಮತ್ತಷ್ಟು ಅಧಿಕ. ಎಷ್ಟೋ ರಾಜ್ಯಗಳಲ್ಲಿ ಪೆಟ್ರೋಲ್ಗಿಂತ ಡೀಸೆಲ್ನ ಬೆಲೆ ಅಧಿಕವಾಗಿದೆ. ಪೆಟ್ರೋಲ್ ಶಾಕ್ ಅಂತ ಹೇಳಿ ಕರಿತೀವಿ, ಆಯಿಲ್ ಶಾಕ್ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿ ಆದಾಗ ಏನಾಗುತ್ತೆ, ಅಂತಹ ಒಂದು ಪರ್ಟಿಕ್ಯುಲರ್ ಸರಕುಗಳ ಬೆಲೆ ಜಾಸ್ತಿ ಆದಾಗ ಅದನ್ನೇ ನಾವು ಆಮದು ಪ್ರೇರಿತ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಆ ರಾಷ್ಟ್ರಗಳು ಏನ್ ಮಾಡ್ತವೆ, ಆ ಒಂದು ಸರಕಿನ ಬೆಲೆಯನ್ನ ಜಾಸ್ತಿ ಮಾಡ್ತವೆ. ಬೆಲೆ ಜಾಸ್ತಿ ಆಗಿದ್ರಿಂದಾಗಿ ನಮ್ಮ ದೇಶದಲ್ಲಿ ಆ ಸರಕಿನ ಹಣದುಬ್ಬರ ಉಂಟಾಗತ್ತೆ. ಇದನ್ನೇ ನಾವು ಆಮದು ಪ್ರೇರಿತ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಮುಂದೆ ಟ್ಯಾಕ್ಸ್ ಇನ್ಫ್ಲೇಷನ್ ಅಂತ ಇದೆ, ಅಂದ್ರೆ ತೆರಿಗೆಯ ಹಣದುಬ್ಬರ. ಏನಿದು ತೆರಿಗೆ ಹಣದುಬ್ಬರ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಅಥವಾ ಬೇರೆ ಯಾವುದೇ ದೇಶದಲ್ಲಿ ಆಗಿರ್ಬೋದು, ಎಲ್ಲ ಸರಕು ಸೇವೆಗಳ ಮೇಲೆ ತೆರಿಗೆಯನ್ನ ವಿಧಿಸಲಾಗುತ್ತೆ. ನಾವು ನಮ್ಮ ದೇಶದಲ್ಲಿ GST ನೋಡ್ತೇವೆ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಸೊ ಈ GST ಪ್ರತಿ ಸಾರಿ ಬಜೆಟ್ನಲ್ಲೂ ಕೂಡ ಒಂದೊಂದು ಸರಕಿಗೆ ಒಂದೊಂದು ರೀತಿ ಇದನ್ನ ಸ್ಲಾಟ್ ಮಾಡ್ತಾ ಹೋಗ್ತಾರೆ. ಯಾವ ಸರಕಿನ ಮೇಲೆ ಈ ಒಂದು ಪರೋಕ್ಷ ತೆರಿಗೆ ಹೆಚ್ಚಾಗುತ್ತೋ ಆ ಸರಕಿನ ಬೆಲೆ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಯೂಶುವಲ್ ಆಗಿ ನಾವು ನೋಡೋದಾದ್ರೆ ಈ ಒಂದು ಎಲೆಕ್ಟ್ರಾನಿಕ್ ಕಮಾಡಿಟಿ ಅಂದ್ರೆ ಲಕ್ಸುರಿ ಕಾರ್ಗಳ ಮೇಲೆ ಇರ್ಬೋದು, ಅಥವಾ ಟೊಬ್ಯಾಕೋ ಐಟಮ್ಸ್, ತಂಬಾಕಿನ ಮೇಲೆ ಇರ್ಬೋದು, ಮದ್ಯದ ಮೇಲೆ ಆಲ್ಕೋಹಾಲ್ ಐಟಮ್ಸ್ ಇರ್ಬೋದು, ಇಂಥದ್ರ ಮೇಲೆ ಸರ್ಕಾರ ಏನ್ ಮಾಡುತ್ತೆ, ಹೆಚ್ಚು ತೆರಿಗೆಯನ್ನ ವಿಧಿಸ್ತಾ ಹೋಗುತ್ತೆ. ತೆರಿಗೆಯ ಪ್ರಮಾಣ ಜಾಸ್ತಿ ಆದಷ್ಟು ಅವುಗಳ ಬೆಲೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನೇ ನಾವು ತೆರಿಗೆಯ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಅಂದ್ರೆ ಪರೋಕ್ಷ ತೆರಿಗೆಗಳನ್ನ ಹೇರೋದ್ರ ಮೂಲಕ ಆ ಒಂದು ಸರಕಿನ ಬೆಲೆ ಜಾಸ್ತಿ ಆಗ್ತಾ ಹೋದ್ರೆ, ನಿರಂತರವಾಗಿ ಜಾಸ್ತಿ ಆಗ್ತಾ ಹೋದ್ರೆ ಅದನ್ನ ನಾವು ತೆರಿಗೆಯ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಮುಂದೆ ಕಾಸ್ಟ್ ಆರ್ ವೇಜ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಕಾಸ್ಟ್ ಅಂತ ಹೇಳಿದ್ರೆ ಉತ್ಪಾದನಾ ವೆಚ್ಚ ಅಂತ ಹೇಳಿ ಕರಿತೀವಿ. ಯಾವುದೇ ಒಂದು ಸರಕಿನ ಉತ್ಪಾದನಾ ವೆಚ್ಚದಲ್ಲಿ ಹೆಚ್ಚಾಗ್ತಾ ಹೋದ್ರೆ, ಉತ್ಪಾದನಾ ವೆಚ್ಚ ಅಂದ್ರೆ ಏನು, 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಯಾವುದದು? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ದೇಶದಲ್ಲಿ ವೇಜ್ ಅಂದ್ರೆ ಕೂಲಿಯ ಮೇಲೆ ಹೆಚ್ಚು ಒಂದು ಹಣವನ್ನ ತೊಡಗಿಸಲಾಗುತ್ತೆ. ಕೂಲಿಯ ಪ್ರಮಾಣ ಜಾಸ್ತಿ ಆಗ್ತಾ ಹೋಗಿದ್ರೆ ಆಗೇನಾಗುತ್ತೆ, ಉತ್ಪಾದನಾ ವೆಚ್ಚ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಉತ್ಪಾದನಾ ವೆಚ್ಚ ಜಾಸ್ತಿ ಆಗೋದ್ರಿಂದ ಆ ಸರಕಿನ ಬೆಲೆ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇದು ಕಾಮನ್ನು. ಅಲ್ಲಿ ಬೆಲೆ ಜಾಸ್ತಿ ಹೇಗಪ್ಪ ಆಯ್ತು ಅಂತ ಹೇಳಿದ್ರೆ, ವೆಚ್ಚ ಜಾಸ್ತಿ ಆಯ್ತು, ಉತ್ಪಾದನಾ ವೆಚ್ಚ ಜಾಸ್ತಿ ಆಯ್ತು, ಆದ್ರಿಂದ ಸರಕಿನ ಬೆಲೆ ಜಾಸ್ತಿ ಆಯ್ತು. ಆ ಬೆಲೆ ಜಾಸ್ತಿ ಆಗೋದನ್ನೇ ಕಾಸ್ಟ್ ಇನ್ಫ್ಲೇಷನ್ ಅಂತ ಹೇಳಿ ನಾವು ಕರಿತೇವೆ. ಸೊ ಕೊನೆಯದಾಗಿ ಡಿಮಾಂಡ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ.
ಯಾವುದೇ ಒಂದು ಸರಕು ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಸರಕುಗಳಿಗೆ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಇದ್ದಕ್ಕಿದ್ದಾಗೆ ಬೆಲೆಗಳೆಲ್ಲ ಜಾಸ್ತಿ ಆಗುತ್ತೆ. ಅದರಲ್ಲೂ ನಾವು ನಮ್ಮ ಭಾರತದಂತಹ ದೇಶದಲ್ಲಿ ಸಂಪ್ರದಾಯಗಳು ಹೆಚ್ಚು, ಹಬ್ಬ ಹರಿದಿನಗಳ ಆಚರಣೆ ಹೆಚ್ಚು. ಯೂಶುವಲ್ ಆಗಿ ನಾವು ನೋಡ್ತಾ ಇರ್ತೀವಿ, ಯಾವುದಾದ್ರೂ ಒಂದು ಹಬ್ಬ ಬಂತು ಅಂದರೆ ಈ ಗಣೇಶ ಚತುರ್ಥಿ ಅಥವಾ ದೀಪಾವಳಿ ಬಂತು ಅಂತ ಹೇಳಿದ್ರೆ ಹಣ್ಣುಗಳು, ತರಕಾರಿ, ಸ್ವೀಟ್ಸ್ ಇರ್ಬೋದು. ಸೊ ಇಂಥದಕ್ಕೆಲ್ಲ ಬೆಲೆ ಏನಾಗುತ್ತೆ 1 to double ಆಗೋಗ್ಬಿಡುತ್ತೆ. ಯಾಕೆ ಅಲ್ಲಿ ಬೆಲೆಗಳು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಬೇಡಿಕೆ ಜಾಸ್ತಿ ಆಯಿತು. ಬೇಡಿಕೆ ಹೆಚ್ಚಾಗಿದ್ರಿಂದ ಅಂದರೆ ಪೂರೈಕೆಗಿಂತ ಬೇಡಿಕೆ ಜಾಸ್ತಿ ಆಯಿತು. ಬೇಡಿಕೆ ಜಾಸ್ತಿ ಆಗಿದ್ರಿಂದ ಏನಾಯಿತು, ಬೆಲೆಗಳೆಲ್ಲ ಹೆಚ್ಚಾಗ್ತಾ ಹೋಯಿತು ಅಂತ ಹೇಳಿ ನಾವು ಕರಿತೀವಿ. ಸೊ ಇದನ್ನೇ ನಾವು ಡಿಮಾಂಡ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಸೊ ಇದಿಷ್ಟು ಕೂಡ ಕ್ರೆಡಿಟ್ ಇನ್ಫ್ಲೇಷನ್, ಡೆಫಿಸಿಟ್, ಕನ್ನಡದಲ್ಲಿ ಹೇಳೋದಾದರೆ ಪತ್ತಿನ ಹಣದುಬ್ಬರ, ಕೊರತೆ ಹಣಕಾಸಿನ ಹಣದುಬ್ಬರ, ಕೊರತೆಯ ಹಣದುಬ್ಬರ, ಅದೇ ರೀತಿ ಲಾಭದ ಹಣದುಬ್ಬರ. ಇಲ್ಲಿ ಇನ್ನೊಂದು ವಿಷಯ ಬಿಟ್ಟೆ, ಈ ಕೊರತೆಯ ಹಣದುಬ್ಬರನಲ್ಲಿ ಕೆಲವೊಂದ್ಸರಿ ಸರಕುಗಳು ಕೊರತೆಯಿಂದ ಕೂಡಿರುತ್ತೆ, ಆದ್ರಿಂದ ಬೆಲೆ ಜಾಸ್ತಿ ಆಗುತ್ತೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ವ್ಯಾಪಾರಸ್ಥರು ಏನು ಮಾಡ್ತಾರೆ ಅಂದರೆ ಆರ್ಟಿಫಿಷಿಯಲ್ ಆಗಿ ಕೊರತೆಯನ್ನು ಸೃಷ್ಟಿ ಮಾಡ್ತಾರೆ. ಅಂದರೆ ಲಾಭವನ್ನು ಹೆಚ್ಚು ಮಾಡ್ಕೊಳ್ಳುವಂಥ ಒಂದು ದೃಷ್ಟಿಯಿಂದ ಏನು ಮಾಡ್ತಾರೆ, ಸರಕುಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡೋದು, ಅಥವಾ ಅವರು ಸರಕುಗಳಿದ್ರೂ ಕೂಡ ಅದನ್ನು ಕೊರತೆಯಲ್ಲಿದೆ ಅನ್ನುವಂತಹ ಸೃಷ್ಟಿಯನ್ನು ಮಾಡಿಬಿಟ್ಟು ಏನು ಮಾಡ್ತಾರೆ, ಬೆಲೆಗಳನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಅದೇ ರೀತಿ ಆಗುತ್ತೆ. ಅದರಲ್ಲೂ ಈ ಕೋವಿಡ್ ಇದ್ದಂತಹ ಸಂದರ್ಭದಲ್ಲಿ ನಾವು ಈ ಒಂದು ಕೊರತೆಯ ಇನ್ಫ್ಲೇಷನನ್ನು ಭಾಳಷ್ಟು ನೋಡಿದ್ವಿ. ಮೆಡಿಕಲ್ ಶಾಪ್ಗಳಲ್ಲಿ ಸಾಕಷ್ಟು ಸ್ಯಾನಿಟೈಸರ್ಗಳಿದ್ವು ಮೊದಲು ಇನಿಷಿಯಲ್ ಸ್ಟೇಜಸ್ಸಲ್ಲಿ, ಅಂದರೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ನಾವು ಇದನ್ನು ನೋಡಿದ್ವಿ. ಸೊ ಸಾಕಷ್ಟು ಮಾಸ್ಕ್ಗಳಿದ್ವು, ಹ್ಯಾಂಡ್ ವಾಶ್ಗಳಿದ್ವು. ಆದರೂ ಕೂಡ ಅವ್ರು ಏನು ಮಾಡಿದ್ರು, ಕೊರತೆಯಲ್ಲಿದೆ ಅಂತ ಹೇಳಿ ಒಂದಕ್ಕೆ ಡಬಲ್ ಆದಷ್ಟು ಬೆಲೆಯನ್ನು ಫಿಕ್ಸ್ ಮಾಡಿಕೊಂಡ್ರು. ಅಂದರೆ ಆ ಸಮಯದಲ್ಲಿ ಒಂದಷ್ಟು ಹಣವನ್ನು ಅವರು ಲಾಭವಾಗಿ ಗಳಿಸ್ಕೊಳ್ತಾ ಹೋದರು. ಈ ರೀತಿ ಏನು ಮಾಡ್ತಾರೆ, ಕೆಲವೊಂದ್ಸರಿ ಮಾರಾಟಗಾರರು ಕೂಡ ಈ ಕೊರತೆಯ ಒಂದು ಹಣದುಬ್ಬರವನ್ನು ಸೃಷ್ಟಿ ಮಾಡ್ತಾರೆ. ಸೊ ನಂತರ ಲಾಭದ ಹಣದುಬ್ಬರವನ್ನು ನೋಡಿದ್ವಿ. ಕೇನ್ಸ್ ರವರು ಇದನ್ನು ಪ್ರತಿಪಾದನೆ ಮಾಡ್ತಾರೆ. ಫಾರಿನ್ ಟ್ರೇಡ್ ಅಂದರೆ ವಿದೇಶಿ ವ್ಯಾಪಾರ ಹಣದುಬ್ಬರದಲ್ಲಿ ನಾವು ರಫ್ತು ಹೇಗೆ ಹಣದುಬ್ಬರವನ್ನು ಸೃಷ್ಟಿ ಮಾಡುತ್ತೆ, ಆಮದು ಹೇಗಪ್ಪ ಹಣದುಬ್ಬರವನ್ನು ಸೃಷ್ಟಿ ಮಾಡುತ್ತೆ ಅನ್ನೋದನ್ನ ನೋಡಿದ್ವಿ. ಅದೇ ರೀತಿ ತೆರಿಗೆಗಳನ್ನು ಹಾಕೋದ್ರಿಂದ ಹೇಗೆ ಹಣದುಬ್ಬರ ಸೃಷ್ಟಿಯಾಗುತ್ತೆ ಅನ್ನೋದನ್ನ ನೋಡಿದ್ವಿ. ಪ್ರೈಸ್ ಅಥವಾ ಕಾಸ್ಟ್, ವೆಚ್ಚ, ಸೊ ಅಲ್ಲಿ ವೆಚ್ಚ ಹೆಚ್ಚಾಗ್ತಾ ಹೋಗೋದ್ರಿಂದ ಹೇಗೆ ಅದು ಬೆಲೆಗಳ ಮೇಲೆ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ಕೂಡ ನೋಡಿದ್ವಿ. ನಂತರ ಡಿಮಾಂಡ್ ಇನ್ಫ್ಲೇಷನ್ ಅಂದರೆ ಆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಸರಕುಗಳಿಗೆ ಬೇಡಿಕೆ ಹೆಚ್ಚಾಗೋದ್ರಿಂದ ಹೇಗೆ ಅದು ಹಣದುಬ್ಬರವಾಗಿ ಪರಿವರ್ತನೆಗಾಗುತ್ತೆ ಅನ್ನೋದನ್ನ ನಾವು ನೋಡಿದ್ವಿ. ಸೊ ಈ ಒಂದು ವಿಷಯದಲ್ಲಿ ಪ್ರಶ್ನೆಗಳನ್ನು ಯಾವುದೇ ವಿಧದಲ್ಲಿ ಬೇಕಾದರೂ ಕೇಳ್ಬೋದು. ಸೊ ನೇರವಾಗಿ ಕೇಳೋದಾದರೆ ಇಲ್ಲಿ ಲಾಭದ ಹಣದುಬ್ಬರ ಎಂದರೇನು ಅಂತ ಕೇಳಿ 4 ಆಪ್ಷನ್ ಕೊಡ್ಬೋದು. ಕೊರತೆ ಹಣಕಾಸಿನ ಹಣದುಬ್ಬರ ಎಂದರೇನು ಅಂತ ಹೇಳಿ 4 ಆಪ್ಷನ್ ಕೊಡ್ಬೋದು. ಅದರಲ್ಲೂ ಕೊರತೆ ಹಣಕಾಸು ಅಂತ ಹೇಳಿದ್ರೆ ಹೊಸದಾಗಿ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂಥದ್ದು. ಸೊ ಇಂತಹ ಸಮಯದಲ್ಲಿ ನಾವು ಕೊರತೆ ಹಣಕಾಸಿನ ಹಣದುಬ್ಬರವನ್ನು ನೋಡ್ತೇವೆ. ಸೊ ಈ ರೀತಿ ಯಾವುದೇ ವಿಷಯದ ಮೇಲೆ ಬೇಕಾದರೂ ನಾವು ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಮುಂದುವರಿತಾ ನೋಡೋದಾದರೆ ನೆಕ್ಸ್ಟು ಇಲ್ಲಿ ಮತ್ತೊಂದು ಹಣದುಬ್ಬರದ ವಿಧಾನವೂ ಹೌದು ಹಾಗೂ ಅದರ ಪರಿಣಾಮನೂ ಹೌದು ಅಂತ ಹೇಳ್ತೀವಿ. ಏನದು ಅಂತ ಹೇಳಿದ್ರೆ ಅದೇ ಡಿಮಾಂಡ್ ಪುಲ್ ಇನ್ಫ್ಲೇಷನ್, ಬೇಡಿಕೆ ಸೆಳೆತದ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಏನಿದು ಬೇಡಿಕೆ ಸೆಳೆತ? ಬೇಡಿಕೆ ಅಂದರೆ ಗೊತ್ತು, ಒಂದು ಸರಕಿಗೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಇರುವಂತಹ ಒಂದು ಬೇಡಿಕೆ. ಸೆಳೆತ ಅಂತ ಹೇಳಿದ್ರೆ ಬೇಡಿಕೆ ಏನು ಮಾಡುತ್ತೆ, ಬೆಲೆಗಳು ಮೇಲೆ ಹೋಗೋದಕ್ಕೆ ಕಾರಣ ಆಗ್ಬಿಡುತ್ತೆ. ಸೊ ಬೇಡಿಕೆ ಹೆಚ್ಚಾದಷ್ಟು ಕೂಡ ಅಲ್ಲಿ ಬೆಲೆಗಳೆಲ್ಲ ಏನಾಗುತ್ತೆ, ಮೇಲೆ ಹೋಗೋದಕ್ಕೆ ಅಲ್ಲಿ ಕಾರಣ ಆಗುತ್ತೆ. ಅದನ್ನೇ ನಾವು ಬೇಡಿಕೆ ಸೆಳೆತದ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಡೆಫಿನೇಷನ್ ಅಲ್ಲಿ ಹೇಳೋದಾದ್ರೆ, ವೆನ್ ದ ಅಗ್ರಿಗೇಟ್ ಡಿಮಾಂಡ್ ಇನ್ಕ್ರೀಸಸ್ ಮೋರ್ ದ್ಯಾನ್ ಸಪ್ಲೈ, ಅಂದರೆ ಸರಕುಗಳಿಗೆ ಮತ್ತು ಸೇವೆಗಳಿಗೆ ಇರುವಂತಹ ಬೇಡಿಕೆ ಅದರ ಪೂರೈಕೆಗಿಂತ ಹೆಚ್ಚಾದಾಗ. ಸೊ ಬೇಡಿಕೆ ಹೆಚ್ಚಾಗಿದೆ, ಪೂರೈಕೆ ಕಡಿಮೆ ಇದೆ, ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಹಣದುಬ್ಬರ ಉಂಟಾಗುತ್ತೆ ಅಂತ ಹೇಳ್ತೀವಿ. ಅದನ್ನ ಈ ಒಂದು ಡಯಾಗ್ರಾಮ್ ಅಲ್ಲಿ ಕೂಡ ನಾವು ತೋರಿಸ್ಬೋದಾಗಿದೆ. ಇಲ್ಲಿ ನೋಡಿ, OXY ಆಕ್ಸಿಸ್ ನಲ್ಲಿ ನಾವು ಡಿಮಾಂಡ್ ಮತ್ತೆ ಸಪ್ಲೈಯನ್ನ ತೋರಿಸ್ತಾ ಇದ್ದೀವಿ. OY ಆಕ್ಸಿಸ್ ನಲ್ಲಿ ಬೆಲೆಯ ಮಟ್ಟವನ್ನ ತೋರಿಸ್ತಾ ಇದ್ದೀವಿ. ಇಲ್ಲಿ
ಸಪ್ಲೈ ಕರ್ವ್ ಏನಿದೆ ಇಲ್ಲಿಂದ ಶುರುವಾಗಿದೆ, ನಂತರ ನೇರವಾಗಿ ಹೋಗಿದೆ. ಅಂದ್ರೆ ಸಪ್ಲೈ ಸ್ಥಿರತೆಯನ್ನ ತೋರಿಸ್ತಾ ಇದೆ. ಸೊ ಒಂದು ನಿರ್ದಿಷ್ಟ ಸಮಯದವರೆಗೆ ಸಪ್ಲೈ ಕರ್ವ್ ಏನಾಗಿದೆ, ಸ್ಥಿರವಾಗಿದೆ. ಈ ಪೂರೈಕೆ ರೇಖೆಯನ್ನ ಬೇಡಿಕೆ ರೇಖೆ ಡಿ ಅನ್ನುವಂತಹ ಬೇಡಿಕೆ ರೇಖೆ ಇ ಅನ್ನುವಂತಹ ಬಿಂದುವಿನಲ್ಲಿ ಏನ್ ಮಾಡಿದೆ, ಒಂದನ್ನೊಂದು ಛೇದಿಸಿದೆ. ಇಲ್ಲಿಗೆ ಬೇಡಿಕೆ ಪೂರೈಕೆಗೆ ಸಮ ಆಗಿದೆ. ಈ ಹಂತದಲ್ಲಿ ಏನಾಗಿದೆ, ಪಿ ಅನ್ನುವಷ್ಟು ಬೆಲೆ ನಿರ್ಧಾರ ಆಗಿದೆ. ಪ್ರೈಸ್ ಲೆವೆಲ್ಲು OP ಯಷ್ಟು ನಾವು ಬೆಲೆಯ ಮಟ್ಟವನ್ನ ನೋಡ್ತೇವೆ. ನಂತರ ಏನಾಯ್ತು, ಬೇಡಿಕೆ ಡಿ ಇದ್ದದ್ದು D1ಗೆ ಜಾಸ್ತಿ ಆಗಿದೆ. ಬೇಡಿಕೆ ಯಾಕೆ ಜಾಸ್ತಿ ಆಗಬೇಕು ಅನ್ನೋದು ಪ್ರಶ್ನೆ. ಅನೇಕ ಕಾರಣಗಳನ್ನು ಕೊಡ್ಬೋದು. ಉದಾಹರಣೆಗೆ ಇಲ್ಲಿ ಕೆಲವೊಂದು ಕಾರಣಗಳನ್ನು ನಾನು ಕೊಟ್ಟಿದ್ದೇನೆ. ಕಟ್ಸ್ ಇನ್ ಇಂಟ್ರೆಸ್ಟ್ ರೇಟ್ ಏನಿದು, ಬ್ಯಾಂಕುಗಳು ತನ್ನ ಬಡ್ಡಿಯಲ್ಲಿ ಕಡಿತ ಮಾಡಿದಾಗ, ಎಷ್ಟೋ ಸರಿ ನಾವು RBI ಕೂಡ ಹೇಳ್ತಾ ಇರುತ್ತೆ, ನಾವು ಈ ಸರಿ ಬ್ಯಾಂಕುಗಳ ಒಂದು ಬಡ್ಡಿ ದರವನ್ನು ಕಡಿಮೆ ಮಾಡ್ತಾ ಇದ್ದೀವಿ. ಸಾಲದ ಮೇಲೆ, ಹೋಮ್ ಲೋನ್ ಮೇಲೆ ಬಡ್ಡಿ ದರ ಕಡಿಮೆ ಮಾಡ್ತಾರೆ, ವೆಹಿಕಲ್ ಲೋನ್ ಮೇಲೆ ಕಡಿಮೆ ಮಾಡ್ತಾರೆ, ಈ ರೀತಿ ಪರ್ಸನಲ್ ಲೋನ್ ಮೇಲೆ ಕಡಿಮೆ ಮಾಡ್ತಾರೆ. ಈ ರೀತಿ ಬಡ್ಡಿಯ ದರವನ್ನು ಕಡಿಮೆ ಮಾಡಿದಾಗ ಸಾಲ ತಗೊಳ್ಳೋರ ಸಂಖ್ಯೆ ಏನಾಗುತ್ತೆ, ಹೆಚ್ಚಾಗುತ್ತೆ. ಸಾಲ ತಗೊಂಡು ಜನ ಏನ್ ಮಾಡ್ತಾರೆ, ಅದನ್ನ ವಿವಿಧ ಸರಕುಗಳ ಮೇಲೆ ಬೇಡಿಕೆಯನ್ನ ಸಲ್ಲಿಸ್ತಾರೆ. ಆ ರೀತಿ ಬೇಡಿಕೆ ಸಲ್ಲಿಸಿದಾಗ ಇಲ್ಲಿ ಬೇಡಿಕೆ ಹೆಚ್ಚಾಗತ್ತೆ. ಅಷ್ಟೇ ಅಲ್ಲ, ಇನ್ಕ್ರೀಸ್ ಇನ್ ವೇಜಸ್, ಕೂಲಿಯಲ್ಲಿ ಹೆಚ್ಚಳ ಉಂಟಾದಾಗ, ಸಾರ್ವತ್ರಿಕವಾಗಿ ಅಂದ್ರೆ ಸಾಮಾನ್ಯವಾಗಿ ಕೂಲಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಳ ಆಗ್ತಾನೆ ಇರುತ್ತೆ. ಆ ರೀತಿ ಕೂಲಿಯಲ್ಲಿ ಹೆಚ್ಚಳ ಆದಾಗ ಕೂಡ ಬೇಡಿಕೆ ಜಾಸ್ತಿ ಆಗುತ್ತೆ. ಸರ್ಕಾರ ತನ್ನ ವೆಚ್ಚವನ್ನ ಹೆಚ್ಚಿಸಿದಾಗ, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸರ್ಕಾರ ಇತ್ತೀಚೆಗೆ ನೋಡಿ ಕೋವಿಡ್ನ ನಂತರ ಏನಾಗ್ತಾ ಇದೆ, ಸೊ ಅನೇಕ ಅಭಿವೃದ್ಧಿ ಕಾರ್ಯಗಳಲ್ಲಿ ಸರ್ಕಾರ ತೊಡಗಿಸ್ಕೊಳ್ತಾ ಇದೆ. ಇವತ್ತಿನ ಬೆಳಗ್ಗೆ ಪೇಪರ್ನಲ್ಲೂ ಕೂಡ ಏನು ಹೇಳಿದ್ರು, ಕೈಗಾರಿಕೆ ಅಂದರೆ ಸ್ಟಾರ್ಟಪ್ಗಳನ್ನು ಮಾಡೋರಿಗೆ, MSME ಅವರಿಗೆ ಇನ್ನೂ ಸುಲಭವಾಗಿ ನಾವು ಸಾಲವನ್ನು ಕೊಡ್ತೇವೆ ಅಂತ ಹೇಳ್ತಾ ಇದ್ರು. ಸೊ ಅಂದರೆ ಸರ್ಕಾರವು ಕೂಡ ಅನೇಕ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಾಗ ಹೆಚ್ಚು ಹಣವನ್ನ ಅಲ್ಲಿ ಬಿಡುಗಡೆಯನ್ನ ಮಾಡುತ್ತೆ. ಅದು ಜನಸಾಮಾನ್ಯರ ಕೈ ಸೇರಿದಾಗ ಅವರು ಅದನ್ನ ಸರಕು ಸೇವೆಗಳ ಬೇಡಿಕೆಯನ್ನ ಸಲ್ಲಿಸ್ತಾರೆ. ಅದೇ ರೀತಿ ಎಕ್ಸ್ಪಾನ್ಷನ್ ಆಫ್ ಮನಿ ಸಪ್ಲೈ, ಸರ್ಕಾರದ ಹಣದ ಪೂರೈಕೆ ಏನಾಗುತ್ತೆ, RBI ನಮ್ಮ ದೇಶದಲ್ಲಿ RBI ಹಣದ ಪೂರೈಕೆಯನ್ನ ಹೆಚ್ಚು ಮಾಡಿದಾಗ ಏನಾಗುತ್ತೆ, ಅಲ್ಲೂ ಕೂಡ ಆ ಒಂದು ಸರಕು ಸೇವೆಗಳ ಬೇಡಿಕೆ ಜಾಸ್ತಿ ಆಗತ್ತೆ. ನೋಡಿ ಇಲ್ಲಿ ಡಿ ಇದ್ದಂತಹ ಬೇಡಿಕೆ ಏನಾಯ್ತು, ಇಲ್ಲಿ D1ಗೆ ಸೇರ್ಕೊಳ್ತು. ಇಲ್ಲಿ D1ಗೆ ಹೋದಾಗ ಪೂರೈಕೆ ಅಷ್ಟೇ ಇದೆ, ಪೂರೈಕೆನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹೊಸದೊಂದು ಸಮತೋಲನ ಬಿಂದು ಹುಟ್ಕೊಳ್ಳುತ್ತೆ, ಅದನ್ನೇ ನಾವಿಲ್ಲಿ E1 ಅಂತ ತೋರಿಸಿದ್ದೀವಿ. ಈಗ ಮತ್ತೊಂದು ಸಮತೋಲನ ಬೆಲೆಯ ಮಟ್ಟವನ್ನ ನೋಡ್ತೇವೆ, ಅದೇ P1. ಈಗ ಬೆಲೆಯ ಮಟ್ಟ ಎಲ್ಲಿಗೆ ಹೋಯ್ತು, OP ಇದ್ದದ್ದು OP1ಗೆ ಹೆಚ್ಚಳ ಆಯಿತು. ಇದಕ್ಕೇನು ಕಾರಣ ಆಯಿತು ಹೆಚ್ಚಳ ಆಗೋದಿಕ್ಕೆ, ಅಲ್ಲಿ ಬೇಡಿಕೆ ಡಿ ಇದ್ದದ್ದು D1ಗೆ ಜಾಸ್ತಿ ಆಯಿತು. ಸೊ D1ಗೆ ಜಾಸ್ತಿ ಆದ್ರಿಂದ ಇಲ್ಲಿ ಸಪ್ಲೈ ಪೂರೈಕೆ ಹೆಚ್ಚಿಗೆ ಆಗಲಿಲ್ಲ, ಬೇಡಿಕೆ ಮಾತ್ರ ಹೆಚ್ಚಳ ಆಗುತ್ತೆ. ಇದರಿಂದ ಏನಾಯಿತು, ಹೊಸದಾದಂತಹ ಬೆಲೆ ಸೃಷ್ಟಿ ಆಯಿತು. ಅದು OP ಹಳೆಯ ಬೆಲೆಗಿಂತ ಹೊಸದಾಗಿ ಸೃಷ್ಟಿಯಾದಂತಹ ಬೆಲೆ ಇಲ್ಲಿ ಜಾಸ್ತಿ ಇದೆ. ಸೊ ಇದನ್ನೇ ನಾವು ಡಿಮಾಂಡ್ ಪುಲ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಬೇಡಿಕೆ ಸೆಳೆತದ ಹಣದುಬ್ಬರ. ಇಲ್ಲಿ ಕೇನ್ಸ್ ರವರು ಇನ್ನೂ ಒಂದು ವಿಷಯವನ್ನ ಆಡ್ ಮಾಡ್ತಾರೆ ಬೇಡಿಕೆ ಸೆಳೆತದ ಹಣದುಬ್ಬರಕ್ಕೆ. ಏನಪ್ಪಾ ಅಂತ ಹೇಳಿದ್ರೆ C+I+G ಅಂತ ಹೇಳ್ತಾರೆ. ಏನದು ಸಿ ಅಂತ ಹೇಳಿದ್ರೆ ಕನ್ಸಂಪ್ಷನ್. ಸೊ ಜನಸಾಮಾನ್ಯರು ತಮ್ಮ ಅನುಭೋಗವನ್ನ ಹೆಚ್ಚು ಮಾಡಿದ ಹಾಗೆ, ಇದನ್ನ MPC ಅಂತ ಕೂಡ ನಾವು ಹೇಳ್ತೀವಿ. ಸೊ ಜನಸಾಮಾನ್ಯರು MPC ತಮ್ಮ ಅನುಭೋಗವನ್ನ, ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್, ಸೀಮಾಂತ ಅನುಭೋಗ ಪ್ರವೃತ್ತಿಯನ್ನ ಹೆಚ್ಚು ಮಾಡಿದಾಗೆ ಬೇಡಿಕೆ ಏನಾಗುತ್ತೆ, ಸಮಗ್ರ ಬೇಡಿಕೆಯಲ್ಲಿ ಹೆಚ್ಚಳ ಉಂಟಾಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಇನ್ವೆಸ್ಟ್ಮೆಂಟ್, ಐ ಅಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್, ಪ್ರೇರಿತ ಹೂಟೆಯಲ್ಲಿ ಹೆಚ್ಚಳ ಉಂಟಾದ್ರೆ. ಏನಿದು ಪ್ರೇರಿತ ಹೂಟೆ ಅಂದರೆ, ಲಾಭವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೋಸ್ಕರ ಹೆಚ್ಚು ಹೆಚ್ಚು ಹೂಡಿಕೆಯನ್ನು ಮಾಡ್ತಾ ಹೋದರೆ ಆರ್ಥಿಕತೆಯಲ್ಲಿ, ಅವಾಗ ಏನಾಗುತ್ತೆ, ಅಲ್ಲೂ ಕೂಡ ಈ ಒಂದು ಡಿಮಾಂಡ್ ಅಥವಾ ನಾವು ಅಗ್ರಿಗೇಟ್ ಡಿಮಾಂಡ್ ಅಂತ ಹೇಳಿ ಕರಿತೀವಿ, ಆ ಸಮಗ್ರ ಬೇಡಿಕೆಯಲ್ಲಿ ಹೆಚ್ಚಳ ಉಂಟಾಗುತ್ತೆ. ಅದೇ ರೀತಿ ಜಿ ಅಂತ ಹೇಳಿದ್ರೆ ಸರ್ಕಾರಿ ವೆಚ್ಚ.
ಸರ್ಕಾರ ಬೇರೆ ಬೇರೆ ಕಾಮಗಾರಿಗಳಲ್ಲಿ ತಮ್ಮ ವೆಚ್ಚವನ್ನು ಹೆಚ್ಚು ಮಾಡ್ತಾ ಹೋದರೆ ಅಲ್ಲೂ ಕೂಡ ಏನಾಗುತ್ತೆ, ಅಲ್ಲಿ ಡಿಮಾಂಡ್ ಅನ್ನೋದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ಹೆಚ್ಚು ಬೇಡಿಕೆ ಉಂಟಾದಾಗ ಅದಕ್ಕೆ ಸರಿ ಹೊಂದುವಂತೆ ಪೂರೈಕೆ ಆಗದೇ ಇದ್ದಾಗ, ಸರಕು ಸೇವೆಗಳು ಅದಕ್ಕೆ ಸರಿ ಹೊಂದೋ ಹಾಗೆ ಪೂರೈಕೆ ಆಗದೇ ಇದ್ದಾಗ ಏನಾಗುತ್ತೆ, ಅಲ್ಲಿ ಹಣದುಬ್ಬರದ ಒಂದು ಪರಿಣಾಮ ಉಂಟಾಗುತ್ತೆ. ಇದನ್ನ ಏನಂತ ಕರಿತೀವಿ, ಬೇಡಿಕೆ ಸೆಳೆತದ ಹಣದುಬ್ಬರ ಅಂತ ಹೇಳಿ ಕರಿತೇವೆ. ಸೊ ಇಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ, ಬೇಡಿಕೆ ಹೆಚ್ಚಾಗೋದ್ರಿಂದ ಉಂಟಾಗುವ ಹಣದುಬ್ಬರವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳ್ಬೋದು. ಅಥವಾ ಅದನ್ನೇ ಉಲ್ಟಾ ಮಾಡಿ, ಬೇಡಿಕೆ ಸೆಳೆತದ ಹಣದುಬ್ಬರದಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದು ಯಾವುದು ಅಂತ ಕೇಳಿದಾಗ ಬಹುಶಃ ಈ ಎಲ್ಲ ಆಪ್ಷನ್ಗಳಲ್ಲಿ ಕೆಲವು ಆಪ್ಷನ್ಗಳನ್ನು ಕೊಡ್ಬೋದು. ಅದನ್ನು ನಾವು ನೋಡಿ ಸರಿಯಾದ ಉತ್ತರಕ್ಕೆ ಟಿಕ್ ಮಾಡಬೇಕಾಗತ್ತೆ. ಅಂದರೆ ಇಲ್ಲಿ ಬಡ್ಡಿಯ ದರ ಕಡಿಮೆ ಆಗೋದ್ರಿಂದ ಮತ್ತು ಕೂಲಿಯ ಪ್ರಮಾಣ ಹೆಚ್ಚಾಗೋದ್ರಿಂದ, ಸರ್ಕಾರದ ವೆಚ್ಚ ಹೆಚ್ಚಾಗೋದ್ರಿಂದ ಮತ್ತು ಹಣದ ಒಳಹರಿವು ಜಾಸ್ತಿ ಆಗೋದ್ರಿಂದ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನೇ ನಾವು ಬೇಡಿಕೆ ಸೆಳೆತದ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಮುಂದೆ ನೋಡೋದಾದ್ರೆ ನೆಕ್ಸ್ಟು ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ವೆಚ್ಚ ತಳ್ಳಿಕೆಯ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಇದನ್ನ ಒಂದ್ ಕಡೆ ಬೇಡಿಕೆ ಏನ್ ಮಾಡ್ತಾ ಇದೆ, ಹಣದುಬ್ಬರವನ್ನ ಸೆಳಿತಾ ಇದೆ, ತನ್ನ ಹತ್ರ ಸೆಳ್ಕೊಳ್ತಾ ಇದೆ. ಸೊ ಬೇಡಿಕೆ ಜಾಸ್ತಿ ಆಯ್ತು, ಹಣದುಬ್ಬರನು ಜಾಸ್ತಿ ಆಯ್ತು. ಮತ್ತೊಂದ್ ಕಡೆ ಏನಾಗ್ತಾ ಇದೆ, ವೆಚ್ಚ ಹಣದುಬ್ಬರವನ್ನ ತಳ್ತಾ ಇದೆ. ಅಂದ್ರೆ ಬೆಲೆಗಳು ಜಾಸ್ತಿ ಆಗೋದಿಕ್ಕೆ ಇದು ಕೂಡ ಕಾರಣ ಆಗ್ತಾ ಇದೆ ಅಂತ ನಾವಿಲ್ಲಿ ನೋಡ್ತೀವಿ. ಏನಿದು ಅಂದ್ರೆ, when cost of production increases, the price level automatically prices also increases. ಯಾವಾಗ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂದ್ರೆ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೋ ಅಲ್ಲಿ ಬೆಲೆಗಳ, ಆ ಸರಕಿನ ಬೆಲೆಗಳ ಪ್ರಮಾಣ ಏನಾಗುತ್ತೆ, ತನಗೆ ತಾನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲೂ ನಮ್ಮ ದೇಶದಲ್ಲಿ ಎಲ್ಲ ಕಡೆನೂ ಅಷ್ಟೇ ಶ್ರಮ ಸಾಂದ್ರ ತಂತ್ರಜ್ಞಾನವನ್ನೇ ನಾವು ಹೆಚ್ಚಾಗಿ ಬಳಸುವಂಥದ್ದು. ಆ ಶ್ರಮ ಸಾಂದ್ರ ತಂತ್ರಜ್ಞಾನ ಹೆಚ್ಚಿಗೆ ಬಳಸಿದಾಗ ಅಲ್ಲಿ ಪ್ರಮುಖ ಪಾತ್ರ ವಹಿಸುವಂಥದ್ದೇನು, ಕೂಲಿಗಳಲ್ಲಿ ಹೆಚ್ಚಳ ಉಂಟಾದಾಗ ಏನಾಗುತ್ತೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂದ್ರೆ ಉತ್ಪಾದನಾ ವೆಚ್ಚ ಹೆಚ್ಚು ಆಗೇ ಆಗತ್ತೆ. ಅದೇ ರೀತಿ ಡಿವ್ಯಾಲ್ಯೂಯೇಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಹಣದ ಒಂದು ಮೌಲ್ಯವನ್ನ ಕಡಿಮೆ ಮಾಡುವಂಥದ್ದು. ಸರ್ಕಾರ ಅನೇಕ ಕಾರಣಗಳಿಂದ ಆ ಹಣದ ಮೌಲ್ಯವನ್ನ ತಾನಾಗಿಯೇ ಕಡಿಮೆ ಮಾಡುತ್ತೆ. ಆ ರೀತಿ ಕಡಿಮೆ ಆದಾಗ ಏನಾಗುತ್ತೆ, ಅದರ ಬೆಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮೂರನೇದಾಗಿ ಇನ್ಕ್ರೀಸ್ ಇನ್ ಟ್ಯಾಕ್ಸಸ್, ತೆರಿಗೆಗಳ ಪ್ರಮಾಣ. ನಾನೀಗ ತಾನೇ ಹೇಳಿದೆ GST ಅಂತ ಹೇಳಿ ಉದಾಹರಣೆ ಕೊಟ್ಟೆ. ಸೊ ಆ ರೀತಿ ಆ ಒಂದು ಸರಕಿನ ಮೇಲೆ ತೆರಿಗೆಗಳು ಹೆಚ್ಚಾದಾಗ ಏನಾಗುತ್ತೆ, ಉತ್ಪಾದನಾ ವೆಚ್ಚ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೋ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದ್ರೆ, ಅದು ಬೆಲೆಗಳ ಮೇಲೆ ಪರಿಣಾಮ ಬೀರುತ್ತೆ, ಬೆಲೆಯ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ನೋಡಿ, ಈ ಒಂದು ಡಯಾಗ್ರಾಮ್ನಲ್ಲಿ ನಾವು ಅದನ್ನೇ ತೋರಿಸಿದ್ದೇವೆ. ಇಲ್ಲಿ OXY ಆಕ್ಸಿಸ್ ನಲ್ಲಿ ತೋರಿಸೋಣ. ಸೊ ಮೊದಲನೇದಾಗಿ ಇಲ್ಲಿ OX ಆಕ್ಸಿಸ್ ನಲ್ಲಿ ನಾವು ರಿಯಲ್ GDP ನ ತೋರಿಸ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ಪ್ರೈಸಸ್ ಅನ್ನ ತೋರಿಸ್ತಾ ಇದ್ದೀವಿ. ಇಲ್ಲಿ ಅಗ್ರಿಗೇಟ್ ಡಿಮಾಂಡ್ ಎಷ್ಟಿದೆ, ಈ ಬ್ಲೂ ಲೈನ್ ಅಲ್ಲಿ ಅಗ್ರಿಗೇಟ್ ಡಿಮಾಂಡ್ ಅನ್ನ ತೋರಿಸ್ತಾ ಇದೀವಿ, ಅಂದ್ರೆ ಇರುವಂತಹ ಬೇಡಿಕೆ. ಅದೇ ರೀತಿ ಸಪ್ಲೈ, ಪೂರೈಕೆ ಎಷ್ಟಿದೆ ಅಂದ್ರೆ ಮೊದಲನೇದಾಗಿ ಸಪ್ಲೈ 1 ಅಲ್ಲಿ ನೋಡಿ, ಸಪ್ಲೈ 1 ಅಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಸಪ್ಲೈ ಆಗಿದೆ, Q1 ವರೆಗೂ ಸಪ್ಲೈ ಆಗಿದೆ. ಇಲ್ಲಿ ಸಮತೋಲನ ಹಂತದಲ್ಲಿ ಇದೆ, ಬೇಡಿಕೆ ಮತ್ತು ಪೂರೈಕೆ ಒಂದನ್ನೊಂದು ಛೇದಿಸಿದೆ. ಇಲ್ಲಿ ಸಮತೋಲನ ಬೆಲೆ ನಿರ್ಧಾರ ಆಗಿದೆ, P1 ಅಷ್ಟು ಬೆಲೆ ನಿರ್ಧಾರ ಆಗಿದೆ. ನಂತರ ಏನಾಯಿತು, ಅತಿ ಹೆಚ್ಚು ಕೂಲಿಯಿಂದಲೋ ಅಥವಾ ಹಣದ ಅಪಮೌಲ್ಯದಿಂದಲೋ ಅಥವಾ ತೆರಿಗೆಗಳ ಹೆಚ್ಚಳದಿಂದಲೋ ಅನೇಕ ಕಾರಣಗಳಿಂದ ಏನಾಗಿದೆ, ಅಲ್ಲಿ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಉತ್ಪಾದನಾ ವೆಚ್ಚ ಜಾಸ್ತಿ ಆಗಿರೋದಕ್ಕೆ ಉತ್ಪಾದನೆ ಏನಾಯಿತು, Q1 ಇದ್ದದ್ದು Q2ಗೆ ಕಡಿಮೆ ಆಗಿದೆ. ಇಲ್ಲಿ ಉತ್ಪಾದನಾ ವೆಚ್ಚ ಹೆಚ್ಚಾಯಿತು, ಉತ್ಪಾದನೆ ಕಡಿಮೆ ಆಯಿತು, ಸಪ್ಲೈ ಕರ್ವ್ ಏನಾಯಿತು, ಮತ್ತೊಂದು ಹೊಸ ಪೂರೈಕೆ ರೇಖೆಯನ್ನು ನೋಡ್ತೀವಿ. ಸೊ ಅಗ್ರಿಗೇಟ್ ಸಪ್ಲೈ 2 ಅಂತ ಹೇಳಿ ಅದು ಮತ್ತೊಂದು ಸಮತೋಲನ ಬಿಂದುವಿನಲ್ಲಿ ಡಿ ರೇಖೆಯನ್ನು ಸಂಧಿಸಿದೆ. ಆಗ ಹೊಸದೊಂದು ಬೆಲೆಯ ಮಟ್ಟ ಸೃಷ್ಟಿಯಾಗಿದೆ, ಅದೇ
OP2. ಸೊ ಇಲ್ಲೇನಾಯಿತು, ಬೆಲೆಯ ಮಟ್ಟ OP1 ಇದ್ದದ್ದು OP2ಗೆ ಹೆಚ್ಚಳ ಆಗಿದೆ. ಯಾಕೆ ಹೆಚ್ಚಳ ಆಯಿತು? ಅಲ್ಲಿ ಉತ್ಪಾದನಾ ವೆಚ್ಚ ಜಾಸ್ತಿ ಆಯಿತು, ಉತ್ಪಾದನೆ ಕುಂಠಿತ ಆಯಿತು ಅಂತ ನಾವು ನೋಡ್ತೇವೆ. ಇವತ್ತಿನ ಸಿಚುವೇಶನಲ್ಲಿ ಇದನ್ನ ನಾವು ನೋಡ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ಹೋಟೆಲ್ ಉದ್ಯಮಗಳೇನಿದ್ದಾವೆ, ಇವಾಗ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ, ಆಯಿತು ಹೋಟೆಲ್ ಉದ್ಯಮವನ್ನು ನಡೆಸಿ ಅಂತ ಹೇಳಿದೆ. ಸೊ ಕೆಲವರು ಪಾಪ ಈ ಹೋಟೆಲ್ ಉದ್ಯಮವನ್ನು ನಡ್ಸೋಕ್ಕಾಗಲ್ಲ ಅಂತ ಮುಚ್ಚು ಬಿಟ್ಟಿದ್ದಾರೆ. ಇನ್ನೂ ಕೆಲವ್ರು ಏನು ಮಾಡ್ತಾ ಇದ್ದಾರೆ, ನಡೆಸ್ತಾ ಇರುವಂಥವ್ರು ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ, ಸಿಕ್ಕಿದ್ರೂ ಕೂಡ ಅವ್ರಿಗೆ ಹೆಚ್ಚು ಸಂಬಳವನ್ನು ಕೊಡಬೇಕಾಗತ್ತೆ. ಮತ್ತು ಕೆಲವೊಂದು ಸರಕುಗಳು ಬೆಲೆಗಳು ಜಾಸ್ತಿ ಆಗಿದೆ, ಇದರಿಂದ ಏನಾಗಿದೆ, ಅವರ ಉತ್ಪಾದನಾ ವೆಚ್ಚ ಜಾಸ್ತಿ ಆಗಿದೆ. ಉತ್ಪಾದನಾ ವೆಚ್ಚ ಜಾಸ್ತಿ ಇರೋದಕ್ಕೆ ಅವರು ಮಾರಾಟ ಮಾಡ್ತಾ ಇರುವಂಥ ಸರಕುಗಳ ಬೆಲೆಯನ್ನು ಹೆಚ್ಚು ಮಾಡಿದ್ದಾರೆ. ಸೊ ನಿನ್ನೆಯಷ್ಟೇ ನಾವು ಒಂದು ಹೋಟೆಲ್ಗೆ ಹೋದಾಗ ನೋಡಿದ್ವಿ, ನಾರ್ಮಲ್ ಆಗಿ ಒಂದು ಮಸಾಲೆ ದೋಸೆ 50 ರೂಪಾಯಿ, ಹೆಚ್ಚಿಗೆ ಅಂದ್ರೂ 50ರಿಂದ 60 ರೂಪಾಯಿ ಇದ್ದದ್ದು ಇವತ್ತು ಒಳ್ಳೆ ಹೋಟೆಲ್ನಲ್ಲಿ 70ರಿಂದ 80 ರೂಪಾಯಿಗೆ ಮಾರಾಟವನ್ನ ಮಾಡೋದನ್ನ ನೋಡ್ತಾ ಇದ್ದೀವಿ. ಯಾಕೆ ಹೀಗಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಉತ್ಪಾದನಾ ವೆಚ್ಚ ಜಾಸ್ತಿ ಆಗಿದೆ. ಸೊ ವೆಚ್ಚ ಜಾಸ್ತಿ ಆಗೋದ್ರಿಂದ ಏನಾಯ್ತು, ಬೆಲೆಗಳು ಜಾಸ್ತಿ ಆಗುತ್ತೆ. ಇದನ್ನೇ ನಾವು ಏನಂತ ಕರಿತೀವಿ, ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲಿ ವೆಚ್ಚ ಏನ್ ಮಾಡ್ತಾ ಇದೆ, ಪುಷ್ ಮಾಡ್ತಾ ಇದೆ, ತಳ್ತಾ ಇದೆ. ಯಾರನ್ನ ತಳ್ತಾ ಇದೆ? ಅಲ್ಲಿ ಬೆಲೆಗಳನ್ನ ತಳ್ತಾ ಇದೆ ಮೇಲ್ಮಟ್ಟಕ್ಕೆ ಹೋಗೋದಿಕ್ಕೆ. ಸೊ ಬೆಲೆಗಳ ಪ್ರಮಾಣ ಹೆಚ್ಚಾಗೋದಿಕ್ಕೆ ಏನಾಗ್ತಾ ಇದೆ, ಅಲ್ಲಿ ವೆಚ್ಚ ಕಾರಣ ಆಗ್ತಾ ಇದೆ. ಇದನ್ನೇ ನಾವು ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಇಲ್ಲೂ ಕೂಡ ಪ್ರಶ್ನೆ ಯಾವ ರೀತಿ ಕೇಳ್ಬೋದು, ಸೊ ಇಲ್ಲಿ ವೆಚ್ಚ ಹೆಚ್ಚಾಗುವುದರಿಂದ ಉಂಟಾಗುವಂತಹ ಹಣದುಬ್ಬರವನ್ನು ಏನೆಂದು ಕರೆಯುತ್ತಾರೆ ಅಂತ. ಉತ್ಪಾದನಾ ವೆಚ್ಚ ಹೆಚ್ಚಾಗೋದ್ರಿಂದ ಹಣದುಬ್ಬರ ಉಂಟಾದ್ರೆ ಅದನ್ನ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಥವಾ ವೆಚ್ಚ ತಳ್ಳಿಕೆಯ ಹಣದುಬ್ಬರ ಅಂತ ಹೇಳಿ ಕರಿತೇವೆ. ಯಾವ್ಯಾವ ಕಾರಣಕ್ಕೆ, ಈ ಎಲ್ಲ ಕಾರಣಗಳನ್ನು ತಿಳಿಸಿದ್ದೇನೆ. ಯಾವುದೇ ಆಪ್ಷನ್ ಇದ್ರೂ ಕೂಡ ನಾವು ಸರಿಯಾದ ಉತ್ತರವನ್ನು ನೋಡಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಮುಂದೆ ನೋಡೋದಾದ್ರೆ, ಎಸ್, ಸ್ಟಾಗ್ಫ್ಲೇಷನ್. ಸೊ ಇವತ್ತಿನ ಅನೇಕ ರಾಷ್ಟ್ರಗಳು ಎದುರಿಸುತ್ತಿರುವಂತಹ ಸಮಸ್ಯೆ ಇದು. ಸ್ಟಾಗ್ಫ್ಲೇಷನ್ ಅನ್ನ ಕನ್ನಡದಲ್ಲಿ ನಾವು ಜಡತ್ವದ ಹಣದುಬ್ಬರ ಅಂತ ಹೇಳಿ ಕರಿತೇವೆ. It is a situation of recession and rising unemployment accompanied by a rising price level ಅಂತೀವಿ. ಅಂದ್ರೆ ಎರಡು ಸಿಚುಯೇಷನ್ ಒಟ್ಟೊಟ್ಟಿಗೆ ಇರುತ್ತೆ. ಮೊದಲನೇದಾಗಿ ಹಣದುಬ್ಬರ, ಎರಡನೇದಾಗಿ ಅತಿ ಹೆಚ್ಚು ನಿರುದ್ಯೋಗದ ಪ್ರಮಾಣ. ಇದನ್ನು ಹೇಳಕ್ ಮುಂಚೆ ಫಿಲಿಪ್ಸ್ ರೇಖೆ ಬಗ್ಗೆ ನಾನು ಹೇಳಬೇಕಾಗತ್ತೆ. ಯಾರಿದು ಅಂತ ಹೇಳಿದ್ರೆ, ಫಿಲಿಪ್ಸ್ ಅನ್ನುವಂತಹ ಅರ್ಥಶಾಸ್ತ್ರಜ್ಞರು ತಮ್ಮ ಒಂದು ರೇಖೆಯ ಮೂಲಕ ಯಾವುದೇ ದೇಶದಲ್ಲಿ ಹಣದುಬ್ಬರವಿದ್ದಾಗ ಆ ದೇಶದಲ್ಲಿ ನಿರುದ್ಯೋಗದ ಪ್ರಮಾಣ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ನೋಡಿ, ಇಲ್ಲೊಂದು ರೇಖಾಚಿತ್ರ ಕಾಣ್ತಾ ಇದೆ. ಇಲ್ಲಿ OXY ಆಕ್ಸಿಸ್ ಮೂಲಕ ಏನು ತೋರಿಸಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟನ್ನು OX ಅಲ್ಲಿ ನೋಡ್ತೇವೆ, ಇನ್ಫ್ಲೇಷನ್ ರೇಟನ್ನು OY ಆಕ್ಸಿಸ್ ಅಲ್ಲಿ ನೋಡ್ತೇವೆ. ಇಲ್ಲಿ ಇನ್ಫ್ಲೇಷನ್ನು ಅಥವಾ ಹಣದುಬ್ಬರ 5% ಇದ್ದಾಗ ಎಷ್ಟಿದೆ ನಿರುದ್ಯೋಗದ ಪ್ರಮಾಣ? ಬರೀ 3% ಇದೆ. ಅದೇ ಇನ್ಫ್ಲೇಷನ್ನು ಅಥವಾ ಹಣದುಬ್ಬರ 2% ಇದ್ದಾಗ ಅಲ್ಲಿ ನಿರುದ್ಯೋಗದ ಪ್ರಮಾಣ 6% ಅನ್ನ ನೋಡ್ತೇವೆ. ನೋಡಿ, ಇಲ್ಲಿ ಹಣದುಬ್ಬರವನ್ನ ಜಾಸ್ತಿ ಮಾಡಿದಾಗ ನಿರುದ್ಯೋಗ ಏನಾಯ್ತು, ತನಕ್ ತಾನೇ ಕಡಿಮೆ ಆಯ್ತು. ಯಾಕೆ ಕಡಿಮೆ ಆಗುತ್ತೆ? ಫಿಲಿಪ್ಸ್ ರವರು ಇದಕ್ಕೆ ಏನಪ್ಪಾ ಹೇಳ್ತಾರೆ ಅಂದ್ರೆ, ಹಣದುಬ್ಬರ ಅಂತ ಹೇಳಿದ್ರೆ ಬೆಲೆಗಳ ಹೆಚ್ಚಳ. ಬೆಲೆ ಜಾಸ್ತಿ ಆದಷ್ಟು ಉತ್ಪಾದಕರಿಗೆ ಏನಾಗುತ್ತೆ, ಲಾಭ ಬರುತ್ತೆ. ಉತ್ಪಾದಕರಿಗೆ ಲಾಭ ಬಂದ್ರೆ ಅವ್ರೇನ್ ಮಾಡ್ತಾರೆ, ಮತ್ತಷ್ಟು ಹೂಡಿಕೆಯನ್ನ ಮಾಡ್ತಾರೆ. ಹೂಡಿಕೆಯ ಪ್ರಮಾಣ ಜಾಸ್ತಿ ಆದ್ರೆ ಉದ್ಯೋಗ ವಿಸ್ತಾರ ಆಗತ್ತೆ. ಉದ್ಯೋಗ ವಿಸ್ತಾರ ಆದ್ರೆ ಹೆಚ್ಚು ಜನರಿಗೆ ಉದ್ಯೋಗಾವಕಾಶ ಸಿಗುತ್ತೆ. ಉದ್ಯೋಗಾವಕಾಶದಿಂದ ನಿರುದ್ಯೋಗದ ಸಮಸ್ಯೆ ನಿವಾರಣೆ ಆಗತ್ತೆ ಅಂತ ನಮಗೆ ತಿಳಿಸ್ಕೊಡ್ತಾರೆ. ಇದನ್ನೇ ನಾವು ಫಿಲಿಪ್ಸ್ ರೇಖೆ ಅಂತ ಹೇಳಿ ಕರೆಯುವಂಥದ್ದು, ಫಿಲಿಪ್ಸ್ ಕರ್ವ್. ಸೊ ಇಲ್ಲಿ ಅರ್ಥ ಆಯ್ತಲ್ಲ. ಸೊ ಫಿಲಿಪ್ಸ್ ರೇಖೆ ನಮಗೆ ನಿರುದ್ಯೋಗವನ್ನ ನಿವಾರಣೆ ಮಾಡ್ಬೇಕಂದ್ರೆ ಅಲ್ಲಿ ಹಣದುಬ್ಬರದ ಸನ್ನಿವೇಶ ಇರಬೇಕು ಅಂತ ಅವರ ಅಭಿಪ್ರಾಯ. ಆದ್ರೆ ಈ ಜಡತ್ವದ ಹಣದುಬ್ಬರದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಿರುದ್ಯೋಗದ ಪ್ರಮಾಣನೂ ಹೆಚ್ಚಿರುತ್ತೆ, ಹಾಗೇನೆ ಹಣದುಬ್ಬರದ ಪ್ರಮಾಣ ಕೂಡ ಹೆಚ್ಚಿಗೆ ಇರುತ್ತೆ. ನೋಡಿ, ಎರಡು ವಿರುದ್ಧ ದಿಕ್ಕು, ಆ ಎರಡೂ ಕೂಡ ಒಟ್ಟಾಗಿ ಇರುವಂತಹ ಸನ್ನಿವೇಶವನ್ನೇ ನಾವು ಜಡತ್ವದ ಹಣದುಬ್ಬರ ಅಂತ ಹೇಳಿ ಕರಿತೀವಿ.
ಯಾಕೆ ಈ ಥರ ಆಗುತ್ತೆ ಮತ್ತು ಎಲ್ಲೆಲ್ಲಿ ಈ ಥರ ಆಗಿದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಈ ಒಂದು ಕಾನ್ಸೆಪ್ಟನ್ನು 1973ನಲ್ಲಿ ಇಂಗ್ಲೆಂಡ್ನಲ್ಲಿ, UK ಮೊದಲನೇದಾಗಿ ಅಲ್ಲಿನ ವಿತ್ತೀಯ ಮಂತ್ರಿ, ಫಿನಾನ್ಸ್ ಮಿನಿಸ್ಟರ್ ಏನಿದ್ರು ಅವರು ಈ ಒಂದು ಕಾನ್ಸೆಪ್ಟನ್ನು ಹೇಳ್ತಾರೆ. ನಂತರ 73-75 ಅಷ್ಟೊತ್ತಿಗೆ ಈವನ್ USA ಕೂಡ ಇದೇ ಒಂದು ಸನ್ನಿವೇಶ ಹುಟ್ಕೊಳ್ಳುತ್ತೆ. ಅವರು ಕೂಡ ಸ್ಟಾಗ್ಫ್ಲೇಷನ್ ಉಂಟಾಗ್ತಾ ಇದೆ ಅಂತ ಹೇಳ್ತಾರೆ. USA ಆ ಒಂದು ವರ್ಷದಲ್ಲಿ ಪರ್ಟಿಕ್ಯುಲರ್ ಆಗಿ 73ಇಂದ 75 ಅತಿ ಹೆಚ್ಚಿನ ಇನ್ಫ್ಲೇಷನ್ ಕೂಡ ಇರುತ್ತೆ. ಅದೇ ರೀತಿ 9% ನಿರುದ್ಯೋಗದ ಪ್ರಮಾಣ ಕೂಡ ಇರುತ್ತೆ. ಇಲ್ಲಿ ನೋಡಿ, ಅಲ್ಲಿ ಇನ್ಫ್ಲೇಷನ್, ಹಣದುಬ್ಬರ ಇದೆ ಅಂದರೆ ಏನರ್ಥ? ಅಧಿಕ ಲಾಭ ಬರ್ತಾ ಇದೆ, ಹೆಚ್ಚು ಉದ್ಯೋಗ ಸಿಗಬೇಕಿತ್ತು ಆ್ಯಕ್ಚುಲಿ ನೋಡೋದಾದರೆ. ಆದರೆ ಅಲ್ಲಿ ಉದ್ಯೋಗ ಸಿಗೋ ಬದಲು ಏನಾಗಿದೆ, ನಿರುದ್ಯೋಗದ ಪ್ರಮಾಣ ಉಂಟಾಗ್ತಾ ಇದೆ. ಭಾರತದಲ್ಲಂತೂ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಭಾರತದಲ್ಲಿ ನಾವು ಈ ಒಂದು ಸ್ಟಾಗ್ಫ್ಲೇಷನ್ ಅನ್ನುವಂತಹ ಒಂದು ಪರಿಸ್ಥಿತಿಯನ್ನು ದಿನನಿತ್ಯ ಎದುರಿಸ್ತಾ ಇದ್ದೀವಿ. ಯಾಕಾಗತ್ತೆ ಇಂಥ ಪರಿಸ್ಥಿತಿ ಅಂತ ಹೇಳಿದ್ರೆ ಕೆಲವೊಂದು ಕಾರಣಗಳನ್ನು ಕೊಡ್ಬೋದು. ಮೊದಲನೇದಾಗಿ, ಆ ದೇಶದಲ್ಲಿ ಅಸಮರ್ಪಕವಾಗಿ ಸಂಪನ್ಮೂಲಗಳನ್ನು ಬಳಸಲಾಗ್ತಾ ಇರುತ್ತೆ. ಅಂದರೆ ಇರುವಂತಹ ಸಂಪನ್ಮೂಲಗಳು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಬಳಕೆಯಾಗದೇ ಇದ್ದಾಗ, ಎರಡನೇದಾಗಿ ಅಲ್ಲಿರುವಂತಹ ಮಾನವ ಸಂಪನ್ಮೂಲ ಸರಿಯಾಗಿ ಬಳಕೆಯಾಗದೇ ಇದ್ದಾಗ, ಮೂರನೇದಾಗಿ ತಂತ್ರಜ್ಞಾನದ ಸರಿಯಾದ ಬೆಳವಣಿಗೆ ಅಂದರೆ ಆಧುನಿಕ ತಂತ್ರಜ್ಞಾನ ಸರಿಯಾಗಿ ಬಳಸದೇ ಇದ್ದಾಗ, ಅದೇ ರೀತಿ ತಂತ್ರಜ್ಞಾನದ ಕೆಳಮಟ್ಟದ ಬೆಳವಣಿಗೆ ಇದ್ದಾಗ, ಈ ಎಲ್ಲ ಕಾರಣಗಳಿದ್ದಾಗ ಏನಾಗುತ್ತೆ, ಒಂದು ಕಡೆ ಬೆಲೆಗಳ ಮಟ್ಟನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ನೊಂದು ಕಡೆ ಏನಾಗುತ್ತೆ ಅಲ್ಲಿ ಹಣದುಬ್ಬರ ಕೂಡ ಉಂಟಾಗುತ್ತೆ. ನೋಡಿ, ಇದನ್ನೇ ನಾವು ಜಡತ್ವ ಅಂತ ಹೇಳಿ ಕರೆಯುವಂಥದ್ದು. ಸೊ ಬೆಲೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಉತ್ಪಾದಕರಿಗೆ ಲಾಭ ಆಗಬೇಕಿತ್ತು, ಅವ್ರು ಹೆಚ್ಚು ಹೆಚ್ಚು ಉದ್ಯೋಗವನ್ನು ಸೃಷ್ಟಿ ಮಾಡಬೇಕಿತ್ತು. ಆದರೆ ಅದು ಆಗದೇ ಇದ್ದಾಗ ಏನಾಗುತ್ತೆ, ಜಡತ್ವ ಹುಟ್ಕೊಳ್ಳುತ್ತೆ ಆರ್ಥಿಕತೆಯಲ್ಲಿ. ಸೊ ಭಾರತದಂತಹ ಅನೇಕ ಅಭಿವೃದ್ಧಿಶೀಲ ರಾಷ್ಟ್ರ ಇರ್ಬೋದು ಅಥವಾ ಅನಭಿವೃದ್ಧ ರಾಷ್ಟ್ರ ಇರ್ಬೋದು, ಇಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಯಾವ ಕಾರಣಕ್ಕೆ ಅಂತ ಈಗ ತಾನೇ ಹೇಳಿದ್ದೀನಿ. ಸೊ ಇದನ್ನು ನಾವು ಇತ್ತೀಚಿನ ಕ್ವೆಶ್ಚನ್ ಪೇಪರ್ಗಳಲ್ಲಿ ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಮೀನಿಂಗ್ ಆಫ್ ಸ್ಟಾಗ್ಫ್ಲೇಷನ್ ಅನ್ನು ಡೈರೆಕ್ಟ್ ಆಗಿ ಕೇಳಿದ್ದಾರೆ. ಜಡತ್ವದ ಹಣದುಬ್ಬರ ಎಂದರೇನು ಅಂತ ಕೇಳಿದಾಗ, ಅದೇ ರೀತಿ ಈ ಫಿಲಿಪ್ಸ್ ಕರ್ವ್, ಫಿಲಿಪ್ಸ್ನ ರೇಖೆಯನ್ನು ನಿರಾಕರಿಸುವಂತಹ ಹಣದುಬ್ಬರ ಯಾವುದು ಅಂತ ಕೂಡ ಕೇಳ್ತಾರೆ. 4 ಆಪ್ಷನ್ ಅನ್ನು ಕೊಟ್ಟಿರ್ತಾರೆ. ಸೊ ಫಿಲಿಪ್ಸ್ ರೇಖೆಯನ್ನ ನಿರಾಕರಿಸುವಂತಹ ಹಣದುಬ್ಬರವೇ ಸ್ಟಾಗ್ಫ್ಲೇಷನ್, ಜಡತ್ವದ ಹಣದುಬ್ಬರ. ಮತ್ತೆ ಎಲ್ಲಾ ರಾಷ್ಟ್ರಗಳು ಕೂಡ ಈ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಲೇಬೇಕಾಗಿದೆ. ಯಾಕೆಂದ್ರೆ ಹಣದುಬ್ಬರ ಅಂದ್ರೆ ಬೆಲೆಗಳು ಜಾಸ್ತಿ ಆದ ಹಾಗೆ ಉತ್ಪಾದನೆನೂ ಜಾಸ್ತಿ ಆಗಬೇಕು, ಆಗಲೇ ಅದನ್ನ ಕಂಟ್ರೋಲಿಗೆ ತಗೊಳಕ್ ಸಾಧ್ಯ ಆಗುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಮತ್ತಷ್ಟು ಸಮಸ್ಯೆಗಳು ಎದುರಾಗ್ತಾ ಹೋಗುತ್ತೆ, ಮತ್ತಷ್ಟು ಆರ್ಥಿಕತೆ ಕೆಳಗೆ ಇಳಿಯುವಂತಹ, ಆರ್ಥಿಕಾಭಿವೃದ್ಧಿ ಕೆಳಗೆ ಇಳಿಯುವಂತಹ ಸನ್ನಿವೇಶವನ್ನ ನಾವು ನೋಡ್ತೇವೆ. ಸೊ ಇವತ್ತಿನ ದಿನದಲ್ಲಿ ಇದು ಬಹಳಷ್ಟು ಹ್ಯಾಪನಿಂಗ್ ಅಥವಾ ಪ್ರಮುಖವಾದಂತಹ ವಿಷಯ ಆಗಿದೆ, ಸ್ಟಾಗ್ಫ್ಲೇಷನ್. ನೆಕ್ಸ್ಟ್ ನೋಡೋಣ, ಕೋರ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಅಂದರೆ ಮೂಲ ಹಣದುಬ್ಬರ ಅಥವಾ ಕೋರ್ ಹಣದುಬ್ಬರ ಅಂತಾನೆ ನಾವು ಕನ್ನಡದಲ್ಲಿ ಕರಿತೀವಿ. ಸೊ ಏನಿದು ಮೂಲ ಹಣದುಬ್ಬರ ಅಂತ ಹೇಳಿದ್ರೆ, ಹಣದುಬ್ಬರವನ್ನ ಲೆಕ್ಕಾಚಾರ ಮಾಡುವಾಗ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು, ಮುಂದಿನ ತರಗತಿಗಳಲ್ಲಿ ಅದನ್ನು ಕೂಡ ಹೇಳ್ಕೊಡ್ತೀನಿ. ಹಣದುಬ್ಬರವನ್ನ ಲೆಕ್ಕಾಚಾರ ಹಾಕುವಾಗ ಕೆಲವೊಂದು ಸರಕುಗಳನ್ನ ಹೊರತುಪಡಿಸಿ, ಫಾರ್ ಎಕ್ಸಾಂಪಲ್ ಸೊ ಆಹಾರ ಹಾಗೂ ಇಂಧನ ಅಂತಹ ಸರಕುಗಳನ್ನ ಹೊರತುಪಡಿಸಿ ಅವರು ಹಣದುಬ್ಬರವನ್ನ ಲೆಕ್ಕಾಚಾರ ಹಾಕಿರ್ತಾರೆ. ಯಾಕಪ್ಪ ಆಹಾರ ಮತ್ತು ಇಂಧನವನ್ನ ಯಾಕೆ ಇವರು ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದ್ರೆ, ಇದರ ಬೆಲೆಗಳು ವೊಲಾಟೈಲ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಪದೇ ಏನು ಬದಲಾವಣೆಗಳಿಗೆ ಒಳಪಡ್ತಾ ಇರುತ್ತೆ. ಸೊ ಅದು ನಂಬಿಕೆಗೆ ಅರ್ಹ ಅಲ್ಲ ಅಂತಾನೆ ಅಂತೀವಿ. ಅಂದ್ರೆ ಇವತ್ತಿದ್ದ ಆಹಾರದ ಬೆಲೆ ನಾಳೆ ಇರೋದಿಲ್ಲ, ನಾಳೆ ಇದ್ದದ್ದು ಮತ್ತೊಂದು ದಿನ ಇರೋದಿಲ್ಲ. ಅವಾಗ ಏನಾಗುತ್ತೆ, ಅದನ್ನ ಈ ಹಣದುಬ್ಬರದ ಲೆಕ್ಕಾಚಾರದಲ್ಲಿ ಗಣನೆಗೆ ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಅನೇಕ ರಾಷ್ಟ್ರಗಳಲ್ಲಿ, ಅದರಲ್ಲೂ ಹೆಚ್ಚಿಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ, ಭಾರತದಲ್ಲಿ ಇದು ಹೆಚ್ಚಿಗೆ ಫೇಮಸ್ ಆಗಿಲ್ಲ. ಸೊ ಭಾರತದಲ್ಲಿ ಇದನ್ನ
2000 ಹಾಗೂ 2001ನೇ ಇಸವಿನಲ್ಲಿ ಹಣದುಬ್ಬರವನ್ನು ಲೆಕ್ಕ ಹಾಕುವಾಗ ಪ್ರಥಮ ಬಾರಿಗೆ ಈ ಒಂದು ಕೋರ್ ಇನ್ಫ್ಲೇಷನ್ ಕಾನ್ಸೆಪ್ಟ್ ಅನ್ನು ಬಳಸಲಾಗುತ್ತೆ. ನಂತರದ ದಿನಗಳಲ್ಲಿ ಇದೇನು ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಳ್ಳೋದಿಲ್ಲ. ಆದರೆ ಇತರೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಅವರು ಆಹಾರ ಮತ್ತು ಈ ಒಂದು ಇಂಧನವನ್ನು ಹೊರತುಪಡಿಸಿ ಉಳಿದ ಎಲ್ಲ ಸರಕು ಸೇವೆಗಳ ಒಂದು ಬೆಲೆಗಳ ಮಟ್ಟವನ್ನು ಗಣನೆಗೆ ತೆಗೆದುಕೊಳ್ಳೋದ್ರ ಮೂಲಕ ಹಣದುಬ್ಬರದ ಲೆಕ್ಕವನ್ನು ಹಾಕ್ತಾರೆ. ಅದನ್ನೇ ನಾವು ಕೋರ್ ಇನ್ಫ್ಲೇಷನ್ ಅಥವಾ ಮೂಲ ಹಣದುಬ್ಬರ ಅಂತ ಹೇಳಿ ಕರಿತೇವೆ. ಸೊ ಇದು ಕೂಡ ನಮ್ಮ ಎಕ್ಸಾಮಿನೇಷನಲ್ಲಿ ಕೋರ್ ಇನ್ಫ್ಲೇಷನ್ನಲ್ಲಿ ಗಣನೆಗೆ ತೆಗೆದುಕೊಳ್ಳದೇ ಇರುವಂತಹ ಸರಕುಗಳು ಯಾವುವು ಅಂತ ಕೇಳ್ಬೋದು. ಅಲ್ಲಿ ನಾವು ಆಪ್ಷನ್ನಲ್ಲಿ ಆಹಾರ ಮತ್ತು ಇಂಧನ ಅಂತಿದ್ರೆ ಖಂಡಿತವಾಗ್ಲೂ ಇದೇ ಕರೆಕ್ಟ್ ಆನ್ಸರ್. ಅಥವಾ ಆಹಾರ ಮತ್ತು ಇಂಧನವನ್ನು ಏಕೆ ಕೈ ಬಿಡಲಾಗುತ್ತದೆ ಅಂತ ಕೇಳ್ಬೋದು. ಸೊ ಆಪ್ಷನ್ನಲ್ಲಿ ಇದು ಅತಿ ಹೆಚ್ಚು ಬೆಲೆಯುಳ್ಳದ್ದು ಅಥವಾ ಅತಿ ವಿರಳವಾದದ್ದು ಈ ಥರ ಕೇಳಿದ್ರೆ ಕರೆಕ್ಟ್ ಆದಂತಹ ಆಪ್ಷನ್ ಏನಂತ ಹೇಳಿದ್ರೆ, ಸೊ ಅನೇಕ ಬಾರಿ ಬದಲಾವಣೆಗಳಿಗೆ ಒಳಪಡೋದ್ರಿಂದ, ಇದು ಪದೇ ಪದೇ ಬದಲಾವಣೆಗೆ ಒಳಪಡೋದ್ರಿಂದ ಆಹಾರ ಮತ್ತು ಇಂಧನ ಇದನ್ನ ಹೊರತುಪಡಿಸಿ ಏನ್ ಮಾಡಲಾಗುತ್ತೆ, ಹಣದುಬ್ಬರವನ್ನ ಲೆಕ್ಕಾಚಾರ ಮಾಡಲಾಗುತ್ತೆ. ಆದ್ರಿಂದ ಇದನ್ನ ನಾವು ಮೂಲ ಹಣದುಬ್ಬರ ಕೋರ್ ಇನ್ಫ್ಲೇಷನ್ ಅಂತ ಹೇಳಿ ಕರಿತೀವಿ. ಮುಂದೆ ಹೋಗೋಣ. ಸ್ಕ್ಯೂಫ್ಲೇಷನ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಕೆಲವೇ ಸರಕುಗಳ ಹಣದುಬ್ಬರ. ಸ್ಕ್ಯೂಫ್ಲೇಷನ್ ಅಂತ ಹೇಳಿದ್ರೆ ಕೆಲವೇ ಸರಕುಗಳ ಹಣದುಬ್ಬರ ಅಂತ ಹೇಳಿ ಕರಿತೀವಿ. ಸೊ ಇದು ಒಂದು ಅನ್ಯೂಜುವಲ್ ಆದಂತಹ ಒಂದು ಪರಿಸ್ಥಿತಿ. ಹಣದುಬ್ಬರ ಕೆಲವೊಂದು ಸರಕುಗಳಿಗೆ ಮಾತ್ರ ಸೀಮಿತ ಆಗಿರುತ್ತೆ, ಇನ್ನು ಉಳಿದಂತಹ ಎಲ್ಲ ಸರಕುಗಳ ಬೆಲೆ ನಾರ್ಮಲ್ ಆಗಿರುತ್ತೆ, ಅಥವಾ ಕೆಲವೊಂದು ಸರಿ ಬೆಲೆಗಳು ಕಡಿಮೆನೇ ಇರುತ್ತೆ. ಕೆಲವು ಸರಕುಗಳು ಮಾತ್ರ ಬೆಲೆ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಇಂತಹ ಒಂದು ಸನ್ನಿವೇಶವನ್ನೇ ನಾವು ಕೆಲವೇ ಸರಕುಗಳ ಹಣದುಬ್ಬರ ಅಥವಾ ಸ್ಕ್ಯೂಫ್ಲೇಷನ್ ಅಂತ ಹೇಳಿ ಕರಿತೀವಿ. ಸೊ ನಮ್ಮ ದೇಶದಲ್ಲಿ 2009 ಮತ್ತು 10ನೇ ಸಾಲಿನಲ್ಲಿ ಈ ಒಂದು ಸ್ಕ್ಯೂಫ್ಲೇಷನ್ ಅನ್ನ ಗಣನೆಗೆ ತೆಗೆದುಕೊಳ್ತಾರೆ. ಆ ವರ್ಷದ ಎಕನಾಮಿಕ್ ಸರ್ವೆ ನಲ್ಲಿ ಕೂಡ ಇದನ್ನ ಮೆನ್ಷನ್ ಮಾಡ್ತಾರೆ. ಭಾರತದಲ್ಲಿ ಕೆಲವೇ ಸರಕುಗಳ ಹಣದುಬ್ಬರ ಇದೆ ಅನ್ನೋದನ್ನ ಅವರು ಲೆಕ್ಕಾಚಾರ ಮಾಡಿ ಹೇಳ್ತಾರೆ. ಅಷ್ಟೇ ಅಲ್ಲ, ಯೂಶಲ್ ಆಗಿ ನಾವು ಈ ಸ್ಕ್ಯೂಫ್ಲೇಷನ್ ಅನ್ನ ಯಾವುದ್ರಲ್ಲಿ ನೋಡ್ತೇವೆ ಅಂತ ಹೇಳಿದ್ರೆ ಫುಡ್ ಕಮಾಡಿಟಿನಲ್ಲಿ ನೋಡ್ತೇವೆ, ಫುಡ್ ಐಟಮ್ಸ್ನಲ್ಲಿ, ಫುಡ್ ಕಮಾಡಿಟಿನಲ್ಲಿ ನೋಡ್ತೇವೆ, ಮತ್ತು ಪೆಟ್ರೋಲಿಯಂನಲ್ಲಿ ನೋಡ್ತೇವೆ. ಉದಾಹರಣೆಗೆ 2010-11ರಲ್ಲಿ ಎಲ್ಲ ಸರಕುಗಳ ಒಂದು ಹಣದುಬ್ಬರ ಏನಾಗಿತ್ತು, ನಾರ್ಮಲ್ ಆಗಿದ್ರೆ ಅಲ್ಲಿ ಆಹಾರ ಸರಕುಗಳ ಒಂದು ಹಣದುಬ್ಬರ ಮಾತ್ರ 20%ಗೆ ಜಾಸ್ತಿ ಆಗಿರುತ್ತೆ. 2010-11ರಲ್ಲಿ ಏನಾಯಿತು, ಆಹಾರದ ಹಣದುಬ್ಬರ ಏನಾಗುತ್ತೆ 20%ಗೆ ಜಾಸ್ತಿ ಆಗುತ್ತೆ. ಆದರೆ ಬೇರೆ ಸರಕುಗಳ ಒಂದು ಬೆಲೆಗಳೇನಾಗಿರುತ್ತೆ ಅದು ನಾರ್ಮಲ್ ಆಗಿ ಇರುತ್ತೆ. ಸೊ ಇಂತಹ ಸನ್ನಿವೇಶವನ್ನೇ ಕೆಲವೇ ಸರಕುಗಳ ಹಣದುಬ್ಬರ ಅಂತ ಹೇಳಿ ಕರಿತೇವೆ. ಇವತ್ತು ಕೋವಿಡ್ ಇರುವಂಥ ಸಂದರ್ಭದಲ್ಲೂ ನಾವು ನೋಡ್ತಾ ಇರ್ತೀವಿ. ಸೊ ಎಲ್ಲ ಕಡೆ ಎಲ್ಲ ಸರಕುಗಳಿಗೂ ಒಂದೇ ರೀತಿ ಬೆಲೆ ಇಲ್ಲ. ಕೆಲವೊಂದು ಸರಕುಗಳ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ರೆ ಕೆಲವೊಂದು ಸರಕುಗಳು ಬೇಡಿಕೆ ಇಲ್ದಲೆ ಬಹಳಷ್ಟು ಕಡಿಮೆ ಆಗಿರೋದನ್ನ ನಾವು ನೋಡ್ತೇವೆ, ಅಥವಾ ಡಿಫ್ಲೇಷನ್ ಆಗಿರೋದನ್ನ, ಅನಪ್ರಸರಣ ಆಗಿರೋದನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಇಂತಹ ಸಂದರ್ಭದಲ್ಲೇ ನಾವು ಈ ಒಂದು ಸ್ಕ್ಯೂಫ್ಲೇಷನ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಬಳಸ್ತೇವೆ. ಸೊ ಎಕ್ಸಾಮಿನೇಷನ್ ಅಲ್ಲೂ ಅಷ್ಟೇನೆ ಕೆಲವು ಸರಕುಗಳಲ್ಲಿ ಹಣದುಬ್ಬರ ಉಂಟಾದ್ರೆ ಅದನ್ನ ಏನೆಂದು ಕರೆಯುತ್ತಾರೆ ಅಂತ ಹೇಳಿ ಆಪ್ಷನ್ ಕೊಟ್ಟಾಗ ನಾವು ಡೆಫಿನೆಟ್ಲಿ ಸ್ಕ್ಯೂಫ್ಲೇಷನ್ ಅನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಮುಂದೆ ನೋಡೋದಾದ್ರೆ ನೆಕ್ಸ್ಟು ಇದಿಷ್ಟು ನಾವು ಒಂದ್ ಕಡೆ ಈ ಹಣದುಬ್ಬರದ ವಿಧಗಳನ್ನು ನೋಡಿದ್ವಿ. ನಂತರ ಹಣದುಬ್ಬರಕ್ಕೆ ಆದಂತಹ ಕಾರಣಗಳನ್ನು ನೋಡ್ತಾ ಹೋಗೋಣ. ಏನು ಹಣದುಬ್ಬರಕ್ಕೆ ಕಾರಣಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕೆಲವೊಂದು ಕಾರಣಗಳನ್ನು ಇಲ್ಲಿ ನಾನು ಪಟ್ಟಿ ಮಾಡಿದ್ದೇನೆ, ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಓವರ್ ಎಕ್ಸ್ಪಾನ್ಷನ್ ಆಫ್ ಮನಿ ಸಪ್ಲೈ ಅಂತ ಹೇಳಿ ಕರಿತೀವಿ. ಆರ್ಥಿಕತೆಯಲ್ಲಿ ಹಣದ ಒಂದು ಪೂರೈಕೆ ಜಾಸ್ತಿ ಆದರೆ, ನಾನು ಫಸ್ಟ್ ಸ್ಲೈಡಿಂದಲೂ ನಿಮ್ಗೆ ಅದನ್ನೇ ಹೇಳ್ತಾ ಬರ್ತಾ ಇರೋದು, ಆರ್ಥಿಕತೆಗೆ ಹಣವನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಿಕ್ಕೆ, ಹೀರ್ಕೊಳ್ಳೋದಿಕ್ಕೆ ಒಂದು ಕೆಪಾಸಿಟಿ ಇರುತ್ತೆ. ಆ ಕೆಪಾಸಿಟಿಯನ್ನು ಮೀರಿದಾಗ ಏನಾಗುತ್ತೆ, ಅಲ್ಲಿ ಹಣದುಬ್ಬರದ ಒಂದು ಪರಿಣಾಮ ಉಂಟಾಗುತ್ತೆ ಅಂತ ಹೇಳಿ. ಸೊ ಅದನ್ನೇ ಇಲ್ಲೂ ಕೂಡ ಹೇಳಿರೋದು. ಹಣದುಬ್ಬರಕ್ಕೆ ಕಾರಣಗಳನ್ನು ನೋಡೋದಾದ್ರೆ, ಸೊ ಹಣದ ಪೂರೈಕೆ ಜಾಸ್ತಿ ಆದಾಗ ಅಲ್ಲಿ ಹಣದುಬ್ಬರ ಉಂಟಾಗುತ್ತೆ ಅಂತ ಹೇಳ್ತೀವಿ. ಎರಡನೇದು ಎಕ್ಸ್ಪಾನ್ಷನ್ ಆಫ್ ಬ್ಯಾಂಕ್ ಕ್ರೆಡಿಟ್ ಅಂತ ಹೇಳಿ ಕರಿತೀವಿ.
ಅಂದರೆ ಬ್ಯಾಂಕುಗಳು ಕೊಡುವಂತಹ ಸಾಲಕ್ಕೆ ವಿಧಿಸುವಂತಹ ಒಂದು ಬಡ್ಡಿಯನ್ನು ಕಡಿಮೆ ಮಾಡಿದಾಗ ಮತ್ತು ಸಾಲವನ್ನು ಕೊಡುವಂತಹ ಪ್ರಮಾಣವನ್ನು ಜಾಸ್ತಿ ಮಾಡಿದಾಗ ಅಲ್ಲೂ ಕೂಡ ಈ ಒಂದು ಹಣದುಬ್ಬರ ಉಂಟಾಗುವಂತಹ ಪರಿಸ್ಥಿತಿ ಆಗತ್ತೆ. ಅನೇಕ ವಿಷಯಗಳಿಗೆ ಸಾಲವನ್ನು ವಿಸ್ತರಣೆ ಮಾಡ್ತಾ ಹೋಗ್ತಾರೆ. ಸೊ ಆ ವಿಸ್ತರಣೆ ಆಗ್ತಾ ಹೋದಂತೆ ದಿನ ಕಳೆದಂತೆ ಏನಾಗುತ್ತೆ, ಅಲ್ಲಿ ಹಣದುಬ್ಬರ ಉಂಟಾಗೋದನ್ನು ನಾವು ನೋಡ್ತೇವೆ. ನಂತರ ಡೆಫಿಸಿಟ್ ಫೈನಾನ್ಸಿಂಗ್, ಇದು ಕೂಡ ಹೇಳಿದ್ದೀನಿ. ಕೊರತೆ ಹಣಕಾಸು, ಯಾವಾಗ ಬಜೆಟ್ನಲ್ಲಿ ಆದಾಯ ಕಡಿಮೆಯಾಗಿ ವೆಚ್ಚ ಹೆಚ್ಚಾಗುತ್ತೋ ಅಲ್ಲೊಂದು ಅಂತರ ಸೃಷ್ಟಿಯಾಗುತ್ತೆ. ಆ ಅಂತರವನ್ನು ಅವರು ತುಂಬೋದಕ್ಕೆ ಏನು ಮಾಡ್ತಾರೆ, ಕೊರತೆ ಹಣಕಾಸನ್ನು ಬಳಸ್ತಾರೆ. ಆಂತರಿಕ ಅಥವಾ ಬಾಹ್ಯವಾಗಿ ಸಾಲವನ್ನು ತರುವಂಥದ್ದು ಅಥವಾ ಈ ಒಂದು ಹೊಸ ನೋಟುಗಳನ್ನು ಮುದ್ರಣ ಮಾಡಿ ಅದನ್ನು ಏನು ಮಾಡ್ತಾರೆ, ಆರ್ಥಿಕತೆಗೆ ಸೇರಿಸ್ತಾರೆ. ಆವಾಗ ಏನಾಗುತ್ತೆ, ಅಲ್ಲಿ ಹಣದುಬ್ಬರದ ಪರಿಣಾಮ ಉಂಟಾಗುತ್ತೆ. ಸೊ ಈ ಒಂದು ಡೆಫಿಸಿಟ್ ಫೈನಾನ್ಸಿಂಗ್ ಅಂತ ಹೇಳಿದ್ರೆ ಕೊರತೆ ಹಣಕಾಸಿನ ವಿಷಯದಿಂದಾಗಿ ಹಣದುಬ್ಬರ ಉಂಟಾಗುತ್ತದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಮಾನಿಟರಿ ಫ್ಯಾಕ್ಟರ್ಸ್ ಅಂತ ಹೇಳಿ ಕರಿತೇವೆ. ಅಂದರೆ ಹಣಕಾಸಿನ ಅಂಶಗಳು. ಏನೇನು ಬರುತ್ತೆ ಹಣಕಾಸಿನ ಅಂಶಗಳಲ್ಲಿ ಅಂದರೆ ಮುಖ್ಯವಾಗಿ ಮೊದಲನೇದಾಗಿ ಅಭಿವೃದ್ಧಿಯೇತರ ವೆಚ್ಚಗಳನ್ನು ಕೈಗೊಂಡಾಗ, ಅಭಿವೃದ್ಧಿಯೇತರ ವೆಚ್ಚ, ಯಾವುದಿದು ಅಭಿವೃದ್ಧಿಯೇತರ ವೆಚ್ಚ ಅಂತ ಹೇಳಿದ್ರೆ ಅದು ರಕ್ಷಣಾ ವೆಚ್ಚ ಆಗಿರ್ಬೋದು, ಚುನಾವಣೆಗಳ ಮೇಲೆ ಮಾಡುವಂತಹ ವೆಚ್ಚ ಆಗಿರ್ಬೋದು, ಅಥವಾ ಸರ್ಕಾರದ ಆಡಳಿತವನ್ನು ನಡೆಸೋದಕ್ಕೆ ಮಾಡುವಂತಹ ವೆಚ್ಚವಾಗಿರ್ಬೋದು. ಸೊ ಇಂತಹ ವೆಚ್ಚಗಳನ್ನು ಅಧಿಕವಾಗಿ ಮಾಡಿದಾಗ ಉತ್ಪಾದನೆ ಆಗೋದಿಲ್ಲ ಅದರಿಂದ ಅಲ್ವಾ. ಈಗ ಚುನಾವಣೆಯಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿಗಳು ಹರಿದು ಹೋಗುತ್ತೆ, ಎಲ್ಲರ ಕೈಯಲ್ಲೂ ಹಣ ಉಳ್ಕೊಳ್ಳುತ್ತೆ. ಆದರೆ ಅದರಿಂದ ಯಾವುದೇ ರೀತಿಯಾದಂತಹ ಉತ್ಪಾದನೆ, ಆರ್ಥಿಕ ಉತ್ಪಾದನೆ ಆಗೋದಿಲ್ಲ. ಆವಾಗ ಏನಾಗುತ್ತೆ, ಸರಕುಗಳ ಕೊರತೆ ಆಗುತ್ತೆ ಮತ್ತು ಬೇಡಿಕೆ ಜಾಸ್ತಿ ಆಗುತ್ತೆ. ಇದರಿಂದ ಏನಾಯಿತು, ಹಣದುಬ್ಬರ ಉಂಟಾಗುತ್ತೆ. ಆದ್ದರಿಂದ ಅಭಿವೃದ್ಧಿಯೇತರ ವೆಚ್ಚಗಳನ್ನು ಹೆಚ್ಚು ಮಾಡೋದ್ರಿಂದ ಏನಾಯಿತು, ಹಣದುಬ್ಬರ ಆಗುತ್ತೆ. ಎರಡನೇದಾಗಿ ಕಪ್ಪು ಹಣದಿಂದ ಕೂಡ ಹಣದುಬ್ಬರ ಉಂಟಾಗುತ್ತೆ. ಸೊ ಕಪ್ಪು ಹಣ ಅಂದ್ರೆ ಏನು, ಸರ್ಕಾರದ ಲೆಕ್ಕಕ್ಕೆ ಸಿಗದೇ ಇರುವಂತಹ ಹಣ ಅಥವಾ ತೆರಿಗೆ ತಪ್ಪಿಸಿಕೊಳ್ಳೋದ್ರಿಂದ ಸೃಷ್ಟಿಯಾಗುವಂತಹ ಹಣ ಅಂತ ಸಿಂಪಲ್ ಆಗಿ ಕರಿತೀವಿ. ಈ ಕಪ್ಪು ಹಣ ಸರ್ಕಾರದ ಲೆಕ್ಕಕ್ಕೆ ಇರೋದಿಲ್ಲ, ಆದರೆ ಎಕಾನಮಿನಲ್ಲಿ ಮಾತ್ರ ಅದು ಹರಿದಾಡ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ಕಪ್ಪು ಹಣವನ್ನು ಹೊಂದಿರೋರು ಏನು ಮಾಡ್ತಾರೆ, ಹೆಚ್ಚು ಬೇಡಿಕೆಯನ್ನು ಸಲ್ಲಿಸ್ತಾರೆ. ಹೊಸ ಹೊಸ ಕಾರ್ಗಳನ್ನು ಖರೀದಿ ಮಾಡೋದು ಅಥವಾ ಬಿಲ್ಡಿಂಗ್ಗಳನ್ನು ಸೃಷ್ಟಿ ಮಾಡುವಂಥದ್ದು, ಇಂಥದನ್ನೆಲ್ಲ ಮಾಡಿದಾಗ ಬೇಡಿಕೆ ಜಾಸ್ತಿ ಆಗುತ್ತೆ, ಅದರಿಂದ ಹಣದುಬ್ಬರ ಉಂಟಾಗುತ್ತೆ. ಸೊ ಇನ್ನು ಮೂರನೇದಾಗಿ ಹೇಳೋದಾದ್ರೆ ಯೋಜಿತ ಹೂಡಿಕೆಗಳ ಪ್ರಮಾಣ ಜಾಸ್ತಿ ಆಗೋದ್ರಿಂದ. ಏನು ಯೋಜಿತ ಹೂಡಿಕೆ ಅಂದರೆ ದೀರ್ಘಾವಧಿ ಸಮಯದ ಹೂಡಿಕೆಗಳು ಯಾವ್ಯಾವ ಇರ್ತವೆ. ಉದಾಹರಣೆಗೆ ದೀರ್ಘಾವಧಿ ಯೋಜನೆಗಳು, ದೊಡ್ಡ ದೊಡ್ಡ ಕೈಗಾರಿಕೆಗಳು. ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮ ಮೆಟ್ರೋ ಕಾಮಗಾರಿ ಇತ್ತಲ್ಲ. ಸೊ ಸುಮಾರು ನಾವು ನೋಡಿದ ಹಾಗೆ ಬೆಂಗಳೂರಿನಲ್ಲಿ 10 ವರ್ಷಕ್ಕಾದ್ರೂ ತಗೊಳ್ತು ಈ ಮೆಟ್ರೋ ಒಂದು ಕಾಮಗಾರಿ ಪೂರ್ಣ ಆಗಿ. ಅದು ಸೇವೆಯನ್ನು ಶುರು ಮಾಡೋದಕ್ಕೆ ಸುಮಾರು ಒಂದು 10 ವರ್ಷ ತಗೊಂಡಿದೆ. ಆ 10 ವರ್ಷದಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಆಯಿತು ಮತ್ತು ಸಾಕಷ್ಟು ಜನರಿಗೆ ಆದಾಯ ಕೂಡ ಬಂತು. ಆದಾಯ ಬಂದಿದೆ, ಆದರೆ ಅದರಿಂದ ಯಾವುದೇ ರೀತಿಯಾದಂತಹ ಉತ್ಪಾದನೆ ಆಗಿರಲಿಲ್ಲ. ಸೊ ಅಂಥ ಸಮಯದಲ್ಲಿ ಏನಾಯಿತು, ಅಲ್ಲಿ ಹಣದುಬ್ಬರದ ವಾತಾವರಣ ಉಂಟಾಗುತ್ತೆ. ಅಂದರೆ ದೀರ್ಘಾವಧಿ ಯೋಜಿತ ಹೂಡಿಕೆಯ ಮೇಲೆ ಏನಾದರೂ ಸರ್ಕಾರ ಹೆಚ್ಚು ಹೆಚ್ಚು ಹೂಡಿಕೆಯನ್ನು ಮಾಡ್ತಾ ಹೋದರೆ ಅಲ್ಲಿ ಹಣದುಬ್ಬರ ಉಂಟಾಗುವಂತಹ ಪರಿಸ್ಥಿತಿಯನ್ನು ನಾವು ನೋಡ್ತೇವೆ. ಸೊ ಇದು ಕೂಡ ಒಂದು ಅಂಶ. ಸೊ ಮಾನಿಟರಿ ಫ್ಯಾಕ್ಟರ್ಸ್ ಅಲ್ಲಿ ಈ 3 ಅತ್ಯಂತ ಮುಖ್ಯವಾಗಿ ನಾವು ನೋಡ್ತೇವೆ. ನೆಕ್ಸ್ಟು ನಾನ್ ಮಾನಿಟರಿ ಫ್ಯಾಕ್ಟರ್ಸ್ ಅಂದರೆ ಹಣಕಾಸೇತರ ಅಂಶಗಳು ಅಂತ ಹೇಳಿ ಕರಿತೇವೆ. ಸೊ ಹಣಕಾಸನ್ನು ಹೊರತುಪಡಿಸಿ ಇನ್ಯಾವ ಅಂಶಗಳು ಹಣದುಬ್ಬರವನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅಥವಾ ಕಾರಣ ಆಗುತ್ತೆ ಅಂತ ಹೇಳೋದಾದರೆ ಅದರಲ್ಲಿ ಮೊದಲನೇದಾಗಿ ನಾವು ಜನಸಂಖ್ಯಾ ಬೆಳವಣಿಗೆ ಅಂತ ಹೇಳಿ ಕರಿತೀವಿ. ಸೊ ಜನಸಂಖ್ಯೆ ಹೆಚ್ಚು ಆದಷ್ಟು ಕೂಡ ಅಲ್ಲೇನಾಗುತ್ತೆ, ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಸರಕು ಸೇವೆಗಳ ಬೇಡಿಕೆ ಜಾಸ್ತಿ ಆಗ್ತಾ ಹೋಗಿತ್ತು ಅಂತ ಹೇಳಿದ್ರೆ ಅಲ್ಲೇನಾಯಿತು, ಅಲ್ಲಿ ಹಣದುಬ್ಬರ ಉಂಟಾಗುತ್ತೆ. ಅದರಿಂದ ಜನಸಂಖ್ಯೆ ಹೆಚ್ಚಾಗೋದ್ರಿಂದ ಕೂಡ ಹಣದುಬ್ಬರ ಉಂಟಾಗುತ್ತೆ. ನೆಕ್ಸ್ಟು ನೈಸರ್ಗಿಕ ವಿಕೋಪಗಳಿಂದ ಕೂಡ ಹಣದುಬ್ಬರ ಆಗುವಂತಹ ಪರಿಸ್ಥಿತಿ ಇರುತ್ತೆ. ಈ ನೈಸರ್ಗಿಕ ವಿಕೋಪಗಳೇನು ಮಾಡುತ್ತೆ ಅಂದರೆ ಅದು ಉತ್ಪಾದನೆಗೆ ಪೂರಕವಾಗಿರೋದಿಲ್ಲ. ಫಾರ್ ಎಕ್ಸಾಂಪಲ್
ನಾವೀಗ ನೋಡ್ತಾ ಇದ್ದೀವಿ ಕೋವಿಡ್ನ ಸಿಚುವೇಶನ್ನಲ್ಲಿ ಇದು ಕೂಡ ಒಂದು ನೈಸರ್ಗಿಕ ವಿಕೋಪ ಅಂತಾನೆ ನಾವು ಹೇಳ್ಬೋದು. ಆದರೆ ಇದನ್ನ ನಾವು ಬೇಕಾದ್ರೆ ಪ್ಯಾಂಡಮಿಕ್ ಇನ್ಫ್ಲೇಷನ್ ಅಂತಾನೆ ಹೇಳ್ಬಿಡ್ಬೋದು. ಅಂದರೆ ಈ ಥರದ ಸಿಚುವೇಶನ್ ಸೃಷ್ಟಿಯಾದಾಗ ಅದು ಉತ್ಪಾದನೆ ಮೇಲೆ ಸಂಪೂರ್ಣ ಲಾಕ್ಡೌನ್ ಆಯಿತು. ದೇಶಗಳೇ ಲಾಕ್ಡೌನ್ ಆಗೋಯ್ತು. 2-3 ತಿಂಗಳು ಯಾವುದೇ ರೀತಿಯಾದಂತಹ ಆರ್ಥಿಕ ಚಟುವಟಿಕೆಗಳು ನಡೀಲಿಲ್ಲ, ಉತ್ಪಾದನೆ ನಡೀಲಿಲ್ಲ. ಸೊ ಕೃಷಿ ಕೆಲಸ ಕಾರ್ಯಗಳೆಲ್ಲ ಹಾಗೇ ಉಳ್ಕೊಳ್ತು, ಕೈಗಾರಿಕೆಗಳೆಲ್ಲ ಬಂದ್ ಆಗಿದ್ದಾವೆ. ಇಂಥ ಸಮಯದಲ್ಲಿ ಏನಾಯಿತು, ಬೇಡಿಕೆ ಕಡಿಮೆ ಆಗಿಲ್ಲ, ಬೇಡಿಕೆ ಹಾಗೆ ಇದೆ, ಜನಸಂಖ್ಯೆ ಹಾಗೆ ಇದೆ. ಆದರೆ ಅಲ್ಲಿ ಸರಕುಗಳ ಪೂರೈಕೆನಲ್ಲಿ ಏನಾಯಿತು, ಸಮಸ್ಯೆ ಆಯಿತು. ಪ್ರವಾಹ ಆದಾಗ, ಭೂಕಂಪ ಆದಾಗ ಅಥವಾ ಬೇರೆ ಬೇರೆ ನೈಸರ್ಗಿಕವಾಗಿ ಪ್ರಕೋಪಗಳು ಉಂಟಾದಾಗ ಏನಾಗುತ್ತೆ, ಅಲ್ಲಿ ಸರಕು ಸೇವೆಗಳ ಉತ್ಪಾದನೆ ಸಾಕಷ್ಟು ಪ್ರಮಾಣದಲ್ಲಿ ಆಗದೇ ಇರೋದ್ರಿಂದ ಏನಾಗುತ್ತೆ, ಅಲ್ಲಿ ಕೂಡ ಹಣದುಬ್ಬರ ಉಂಟಾಗುವಂತಹ ಸನ್ನಿವೇಶ ಹುಟ್ಕೊಳ್ಳುತ್ತೆ. ಸೊ ಅದೇ ರೀತಿ ಸಂಪನ್ಮೂಲಗಳ ಅಸಮರ್ಪಕ ಬಳಕೆಯುಂಟಾದಾಗ ಅಂಡರ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಅಂತ ಹೇಳಿ ಕರಿತೀವಿ. ಸೊ ಸಂಪನ್ಮೂಲಗಳೇನಿರ್ತವೆ ಅದನ್ನು ಅಸಮರ್ಪಕವಾಗಿ ಬಳಕೆ ಮಾಡಿದ್ರೆ, ಏನಾಗುತ್ತೆ ಅಂದರೆ ಸರಿಯಾದ ಪ್ರಮಾಣದಲ್ಲಿ ಅದನ್ನು ಬಳಸದೇ ಇದ್ರೆ ಅಂಡರ್ ಯುಟಿಲೈಸೇಷನ್ ಅಂತ ಹೇಳಿ ಕರಿತೀವಿ. ಸೊ ಅಂಥ ಸಂದರ್ಭದಲ್ಲೂ ಏನಾಗುತ್ತೆ, ಉತ್ಪಾದನೆ ನಿರೀಕ್ಷಿತ ಮಟ್ಟದಲ್ಲಿ ಆಗೋದಿಲ್ಲ, ಬೇಡಿಕೆ ಮಾತ್ರ ಹೆಚ್ಚಳ ಆಗ್ತಾ ಹೋಗುತ್ತೆ. ಆಗ ಹಣದುಬ್ಬರ ಉಂಟಾಗುವಂತಹ ಸನ್ನಿವೇಶ ಬರುತ್ತೆ. ಸೊ ಅದೇ ರೀತಿ ಇನ್ನೂ ಒಂದು ಕಾರಣವನ್ನ ಕೊಡ್ಬೋದು, ಏಕಸ್ವಾಮ್ಯ ಸೃಷ್ಟಿಯಾದಾಗ. ಏಕಸ್ವಾಮ್ಯ ಅಂತ ಹೇಳಿದ್ರೆ ಮೋನೋಪೊಲಿ, ಸಿಂಗಲ್ ಸೆಲ್ಲರ್. ಸೊ ಆ ಒಂದು ಸರಕಿನ ಒಂದು ಬೆಲೆಯನ್ನು ನಿರ್ಧಾರ ಮಾಡುವಂತಹ ವ್ಯಕ್ತಿ ಒಬ್ಬನೇ ಆಗಿದ್ದಾಗ, ಮಾರಾಟ ಮಾಡುವಂತಹ ವ್ಯಕ್ತಿ ಒಬ್ಬನೇ ಆಗಿದ್ದಾಗ, ಸೊ ಆತ ಏನು ಮಾಡ್ತಾನೆ, ಹೆಚ್ಚು ಲಾಭ ಗಳಿಕೆಯ ಒಂದು ದೃಷ್ಟಿಯಿಂದ ಸರಕಿನ ಬೆಲೆಯನ್ನು ಹೆಚ್ಚು ಮಾಡ್ತಾ ಹೋಗ್ತಾನೆ. ಬೆಲೆ ಜಾಸ್ತಿ ಆದ ಹಾಗೆ ಅಲ್ಲಿ ಹಣದುಬ್ಬರ ಉಂಟಾಗುವಂತಹ ಸನ್ನಿವೇಶ ಉಂಟಾಗುತ್ತೆ. ಸೊ ಇವಿಷ್ಟು ಕೂಡ ನಾನ್ ಮಾನಿಟರಿ ಫ್ಯಾಕ್ಟರ್ಸ್ ಅಥವಾ ಹಣಕಾಸೇತರ ಅಂಶಗಳು ಅಂತ ಹೇಳಿ ನಾವು ಕರಿತೀವಿ. ಸೊ ಇದಿಷ್ಟು ಕೂಡ ಈ ಒಂದು ಹಣದುಬ್ಬರಕ್ಕೆ ಕಾರಣವಾಗಿ ಪರಿವರ್ತನೆ ಆಗತ್ತೆ. ಇನ್ನು ಕೊನೆಯದಾಗಿ ಗ್ಯಾಪ್ಸ್ ಅಂಡ್ ಬಾಟಲ್ ನೆಕ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಅಂತರ ಮತ್ತು ಅಡಚಣೆಗಳು ಅಂತೇವೆ. ಗ್ಯಾಪ್ಸ್ ಅಂಡ್ ಬಾಟಲ್ ನೆಕ್ಸ್ ಅಂದರೆ ಅಂತರ ಮತ್ತು ಅಡಚಣೆಗಳು. ಏನು ಅಡಚಣೆಗಳು ಅಂತ ಹೇಳಿದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಕೆಲವೊಂದನ್ನು ಹೇಳೋದಾದ್ರೆ, ಮೊದಲನೇದಾಗಿ ಮಾರುಕಟ್ಟೆಯ ಅಡಚಣೆ ಅಥವಾ ಮಾರುಕಟ್ಟೆ ಇಂಪರ್ಫೆಕ್ಷನ್ ಅಂತ ಹೇಳಿ ಕರಿತೀವಿ. ಯಾವುದೇ ಒಂದು ಮಾರುಕಟ್ಟೆ ಸರಿಯಾಗಿ ಸಮರ್ಪಕವಾಗಿ ಕೆಲಸ ನಿರ್ವಹಿಸಲಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್, ಸೊ ಉತ್ತಮವಾದ ಸರಕುಗಳಿಲ್ಲದೆ ಇರ್ಬೋದು, ಅಥವಾ ಅಲ್ಲಿ ಮಧ್ಯವರ್ತಿಗಳ ಹಾವಳಿ ಇರ್ಬೋದು, ಅಥವಾ ಡಿಮಾಂಡ್ ಮತ್ತು ಸಪ್ಲೈ, ಬೇಡಿಕೆ ಪೂರೈಕೆ ಒಂದಕ್ಕೊಂದು ಭೇಟಿ ಆಗದೆ ಇರ್ಬೋದು. ಈ ರೀತಿ ಅನೇಕ ಅಡಚಣೆಗಳಿಂದ ಕೂಡಿದ್ದಾಗ ಏನಾಗುತ್ತೆ, ಅಲ್ಲಿ ಬೆಲೆಗಳ ನಿರ್ಧಾರ ಕೂಡ ಅಸಮರ್ಪಕ ಆಗುತ್ತೆ, ಬೆಲೆಗಳೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬೆಲೆಗಳೇನಾಗುತ್ತೆ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗುತ್ತೆ. ಅದೇ ರೀತಿ ಬಂಡವಾಳ ಅಡಚಣೆ ಅಂತ ಹೇಳಿ ಕರಿತೇವೆ. ಬಂಡವಾಳ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿಲ್ಲದೆ ಇದ್ದಾಗ, ಸೊ ಭಾರತದ ಅರ್ಥವ್ಯವಸ್ಥೆಯ ಪ್ರಮುಖ ಲಕ್ಷಣಗಳಲ್ಲೇ ನಾವು ಅದನ್ನು ಹೇಳ್ತೀವಿ. ಸೊ ಭಾರತವು ಬಂಡವಾಳ ಕೊರತೆಯನ್ನ ಅನುಭವಿಸ್ತಾ ಇದೆ ಅಂತ ಹೇಳಿ. ನಮ್ಮಲ್ಲಿರುವಂತಹ ಜನಸಂಖ್ಯೆಗೆ, ನಮ್ಮಲ್ಲಿರುವಂತಹ ಒಂದು ಬೇಡಿಕೆಗೆ ನಮ್ಮ ಬಂಡವಾಳದ ಪ್ರಮಾಣ, ನಾವು ತೊಡಗಿಸುತ್ತಿರುವಂತಹ ಬಂಡವಾಳದ ಪ್ರಮಾಣ ಏನಿದೆ ಅದು ಸಾಕಷ್ಟು ಇಲ್ಲ, ಕಡಿಮೆ ಇರೋದ್ರಿಂದ ಏನಾಗುತ್ತೆ, ಸೊ ಅಲ್ಲಿ ಉತ್ಪಾದನೆ ಕುಂಠಿತ ಆಗುತ್ತೆ, ಬೆಲೆಗಳೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ನಾವು ಮೂರನೇದಾಗಿ ನೋಡೋದಾದ್ರೆ ಆಹಾರೋತ್ಪಾದನೆಯ ಅಡಚಣೆ. ಆಹಾರೋತ್ಪಾದನೆಯ ಅಡಚಣೆ ಅಂತ ಹೇಳಿ ಕರಿತೇವೆ. ಆಹಾರವನ್ನು ಉತ್ಪಾದನೆ ಮಾಡೋದ್ರಲ್ಲಿ ಏನು ಅಡಚಣೆ ಆಗುತ್ತೆ? ಮೊದಲನೇದಾಗಿ ಉತ್ತಮ ತಂತ್ರಜ್ಞಾನ ಬಳಸದೇ ಇದ್ದಾಗ, ಅಥವಾ ಕಡಿಮೆ ತಂತ್ರಜ್ಞಾನವನ್ನು, ಹಳೆಯ ತಂತ್ರಜ್ಞಾನವನ್ನು ಬಳಸಿದಾಗ ಏನಾಗುತ್ತೆ, ಆಹಾರ ಉತ್ಪಾದನೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಬೆಲೆಗಳ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ, ಹಣದುಬ್ಬರದ ಅಂಶವನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ನಂತರ ಮೂಲಭೂತ ಸೌಕರ್ಯಗಳಲ್ಲಿ ತೊಂದರೆ ಇದ್ದರೆ, ಅಥವಾ ಮೂಲಭೂತ ಸೌಕರ್ಯಗಳ ಕೊರತೆ ಅಥವಾ ಅಡಚಣೆ ಅಂತ ನಾವು ಹೇಳ್ಬೋದು. ಸೊ ಅಲ್ಲಿ ಮೂಲಭೂತ ಸೌಕರ್ಯಗಳು ಆ ದೇಶದಲ್ಲಿ ಇಲ್ಲದೆ ಇದ್ದಾಗ, ಏನೇನು ಮೂಲಭೂತ ಸೌಕರ್ಯ ಅಂತ ಹೇಳಿದ್ರೆ ನಾವೆಲ್ಲವನ್ನ ತೆಗೆದುಕೊಳ್ಬೋದು. ಆಹಾರ, ಬಟ್ಟೆ, ವಸತಿಯ ಜೊತೆಗೆ ಶಿಕ್ಷಣವನ್ನ, ವೈದ್ಯಕೀಯ, ಮತ್ತೆ ರೋಡ್, ಸಾರಿಗೆ ಮತ್ತು ಸಂಪರ್ಕ ಇರ್ಬೋದು, ತಂತ್ರಜ್ಞಾನ ಇರ್ಬೋದು. ಈ ಎಲ್ಲ ವ್ಯವಸ್ಥೆಗಳು ಸರಿಯಾಗಿದ್ದಾಗ ಏನಾಗುತ್ತೆ, ಉತ್ಪಾದನೆ ಹೆಚ್ಚಾಗ್ತಾ ಹೋಗುತ್ತೆ. ಅಂಥ ದೇಶದಲ್ಲಿ ಆ ಒಂದು ಸರಕುಗಳ ಉತ್ಪಾದನೆ
ಉತ್ಪಾದನೆ ಹೆಚ್ಚುಕೊಂಡು ಹಣದುಬ್ಬರವನ್ನು ನಿಯಂತ್ರಣ ಮಾಡ್ಬೋದು. ಆದರೆ ಯಾವಾಗ ಈ ಮೂಲಭೂತ ಸೌಕರ್ಯಗಳು ಕಡಿಮೆ ಇರುತ್ತೆ ಅವಾಗ ಏನಾಗುತ್ತೆ, ಆ ಒಂದು ನಿರೀಕ್ಷಿತ ಮಟ್ಟದಲ್ಲಿ ಉತ್ಪಾದನೆ ಆಗೋದಿಲ್ಲ, ಆಗ ಬೆಲೆಗಳೆಲ್ಲ ಏನಾಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಇಂತಹ ಅಡಚಣೆಗಳೇನು ಮಾಡುತ್ತೆ, ಆ ಒಂದು ರಾಷ್ಟ್ರದಲ್ಲಿ ಹಣದುಬ್ಬರವನ್ನು ಹೆಚ್ಚು ಮಾಡೋದಕ್ಕೆ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ನೀಡ್ತಾ ಹೋಗುತ್ತೆ. ಸೊ ಇವಿಷ್ಟು ಕೂಡ, ಇದ್ರ ಜೊತೆ ಇನ್ನೂ ಸಾಕಷ್ಟಿದಾವೆ, ಆದರೆ ಇವಿಷ್ಟು ಕೂಡ ಹಣದುಬ್ಬರವನ್ನು ಉಂಟು ಮಾಡುವಲ್ಲಿ ಪ್ರಮುಖ ಪಾತ್ರಗಳನ್ನು ವಹಿಸುತ್ತೆ ಅಂತ ನಾವು ಹೇಳ್ಬೋದು. ಸೊ ಇದರಲ್ಲಿ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದೇ ರೀತಿಯಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವುಗಳಲ್ಲಿ ಹಣದುಬ್ಬರವನ್ನು ಹೆಚ್ಚಿಸುವಂತಹ ವಿಷಯಗಳು ಯಾವುವು ಅಂತ ಕೇಳಿ ಈ ಪಾಯಿಂಟ್ಸಲ್ಲಿ ಯಾವುದಾದ್ರೂ ಒಂದನ್ನು ಕೊಟ್ಟರೆ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಸೊ ಮಾನಿಟರಿ ಫ್ಯಾಕ್ಟರ್ಸ್ನಲ್ಲಿ ಯಾವ್ದ್ಯಾವ್ದಿದೆ ಅಂತ ಕೇಳ್ಬೋದು, ಅಥವಾ ನಾನ್ ಮಾನಿಟರಿ ಹಣಕಾಸೇತರ ಅಂಶಗಳಲ್ಲಿ ಯಾವ್ಯಾವ್ದು ಒಳಗೊಂಡಿದೆ ಅಂತ ಕೇಳ್ಬೋದು. ಸೊ ಈ ರೀತಿ ನಾವು ಈ ಒಂದು ವಿಷಯಗಳಲ್ಲಿ ನಾವು ಪ್ರಶ್ನೆಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ನಾವು ಇಷ್ಟೋ ತನಕ ಅಂದರೆ ಹಣದುಬ್ಬರ ವಿಷಯದಲ್ಲಿ ಏನೇನಪ್ಪ ಕಲ್ತ್ವಿ ಅಂತ ಹೇಳಿದ್ರೆ, ಹಣದುಬ್ಬರ ಅರ್ಥ ಏನು, ಹಣದುಬ್ಬರ ಅಂದರೆ ಹಣದುಬ್ಬರದ ಡೆಫಿನೇಷನ್ ವ್ಯಾಖ್ಯೆಗಳನ್ನು ನೋಡಿದ್ವಿ. ಮೂರನೇದಾಗಿ ಹಣದುಬ್ಬರದ ವಿಧಗಳನ್ನು, ಎರಡು ದೃಷ್ಟಿಕೋನವನ್ನು ನೋಡಿದ್ವಿ, ಮಾನಿಟರಿ ಅಥವಾ ಹಣಕಾಸಿನ ದೃಷ್ಟಿಕೋನ, ಪೂರ್ಣ ಉದ್ಯೋಗದ ದೃಷ್ಟಿಕೋನ, ಎರಡನ್ನೂ ಕೂಡ ನಾವು ನೋಡಿದ್ವಿ. ಅದಾದ ಮೇಲೆ ಅನೇಕ ವಿಧಗಳನ್ನು ನೋಡಿದ್ವಿ, ಸಮಯದ ಆಧಾರದ ಮೇಲೆ, ಅದ್ರ ಜೊತೆಯಲ್ಲಿ ಕಾರಣದ ಆಧಾರದ ಮೇಲೆ, ವ್ಯಾಪ್ತಿಯ ಆಧಾರದ ಮೇಲೆ, ಹೀಗೆ ಅನೇಕ ವಿಧಗಳನ್ನು ನೋಡಿದ್ವಿ. ಆ ಒಂದೊಂದು ವಿಧಾನೂ ಕೂಡ ತನ್ನದೇ ಆದಂಥ ಮಹತ್ವವನ್ನು ಹೊಂದಿದೆ ಮತ್ತು ತನ್ನದೇ ಆದ ರೀತಿಯಲ್ಲಿ ಕೂಡ ಅದು ವರ್ಕ್ ಆಗ್ತಾ ಹೋಗುತ್ತೆ. ಸೊ ಆ ವಿಧಗಳನ್ನು ನಾವು ತಿಳ್ಕೊಂಡ್ವಿ. ಅದೇ ರೀತಿ ಬೇಡಿಕೆ, ಸೆಳೆತದ ಹಣದುಬ್ಬರ ಹಾಗೂ ವೆಚ್ಚದ ತಳ್ಳಿಕೆಯ ಹಣದುಬ್ಬರವನ್ನು ನೋಡಿದ್ವಿ. ಸ್ಟ್ಯಾಗ್ಫ್ಲೇಷನ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ನೋಡಿದ್ವಿ. ಕೋರ್ ಇನ್ಫ್ಲೇಷನ್, ಸ್ಕ್ಯೂ ಇನ್ಫ್ಲೇಷನ್, ಈ ರೀತಿ ಎಲ್ಲ ವಿಧಗಳನ್ನು ನೋಡಿ ಕೊನೆಯದಾಗಿ ಹಣದುಬ್ಬರಕ್ಕೆ ಕಾರಣಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ತಿಳ್ಕೊಂಡ್ವಿ. ಸೊ ಹಣದುಬ್ಬರದ ಒಂದು ಭಾಗವನ್ನು ಅಷ್ಟೇ ನಾವು ಇವತ್ತಿನ ಒಂದು ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ ಫ್ರೆಂಡ್ಸ್. ಮುಂದಿನ ಒಂದು ತರಗತಿನಲ್ಲಿ ನಾವು ಏನನ್ನು ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ, ಹಣದುಬ್ಬರದ ಕಾರಣ ತಿಳ್ಕೊಂಡ್ಮೇಲೆ ಪರಿಣಾಮವನ್ನು ತಿಳ್ಕೊಳ್ಳೇಬೇಕು. ಹಣದುಬ್ಬರದ ಪರಿಣಾಮಗಳು ಯಾವ್ಯಾವುದು, ಯಾವುದರ ಮೇಲೆ ಇದು ಹೆಚ್ಚು ಪರಿಣಾಮ ಅಥವಾ ಕಡಿಮೆ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನೋಡೋಣ. ಮತ್ತು ಎಸ್ಪೆಷಲಿ ಭಾರತದಲ್ಲಿ ಹಣದುಬ್ಬರವನ್ನು ಯಾವ ರೀತಿ ಲೆಕ್ಕವನ್ನು ಹಾಕಲಾಗುತ್ತೆ. ಪ್ರತಿ ಸಾರಿ ನಾವು ನ್ಯೂಸ್ ಪೇಪರ್ ನೋಡಿದಾಗ ಅಥವಾ ಪ್ರತಿ ಸಾರಿ ನಾವು ಟಿ ವಿ ಚಾನೆಲ್ಗಳನ್ನ ಹಾಕಿದ್ರೆ ಇನ್ಫ್ಲೇಷನ್ ರೇಟ್ ಈಸ್ 5%, 6%, 7% ಅಂತ ಹೇಳ್ತಾ ಇರ್ತಾರೆ. ಯಾವ್ಯಾವ ದೇಶದಲ್ಲಿ ಏನೇನು ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಯಾವ ರೀತಿ ಇದನ್ನು ಲೆಕ್ಕ ಹಾಕಲಾಗುತ್ತೆ? ಬರೀ ಪೆಟ್ರೋಲ್ ಬೆಲೆ ಒಂದು ಜಾಸ್ತಿ ಆದರೆ ಇನ್ಫ್ಲೇಷನ್ ಅಂತೀವ, ಅಥವಾ ಆಹಾರೋತ್ಪಾದನೆ ಒಂದು ಜಾಸ್ತಿ ಆಗ್ಬಿಟ್ರೆ ಇನ್ಫ್ಲೇಷನ್ ಅಂತೀವ? ಅಲ್ಲ, ಅದಕ್ಕೆ ಅಂತಾನೆ ಒಂದು ಮಾನದಂಡ ಇದೆ, ಅದಕ್ಕೊಂದು ಸೂತ್ರ ಇದೆ. ಆ ಸೂತ್ರದ ಮೂಲಕ ನಾವು ಈ ಒಂದು ಹಣದುಬ್ಬರವನ್ನು ಲೆಕ್ಕಾಚಾರವನ್ನು ಹಾಕ್ತೇವೆ. ಸೊ ಆ ಒಂದು ಲೆಕ್ಕಾಚಾರದ ವಿಧಾನಗಳನ್ನು ನಾವು ತಿಳ್ಕೊಳ್ಳೋಣ. ಸೊ ನಂತರ ಈ ಹಣದುಬ್ಬರವನ್ನು ಕಂಟ್ರೋಲ್ ಮಾಡೋದು ಹೇಗೆ, ನಿಯಂತ್ರಣ ಮಾಡೋದು ಹೇಗೆ, ಅದು ಕೂಡ ಬಹಳ ಮುಖ್ಯವಾದಂತಹ ವಿಷಯ. ಏಕೆಂದರೆ ಇಷ್ಟೋ ತನಕ ನನ್ನ ಕ್ಲಾಸಲ್ಲಿ ನಾನು ಹೇಳ್ತಾ ಇದ್ದೆ, ಅನೇಕ ದೇಶಗಳಲ್ಲಿ ಏನೆಲ್ಲ ಪರಿಸ್ಥಿತಿ ಉಂಟಾಗಿದೆ, ಇದರಿಂದ ಅಸಮಾನತೆ ಹೆಚ್ಚಾಗುತ್ತೆ, ಹಣದುಬ್ಬರದಿಂದ ಉಳಿತಾಯ ಅಂತೂ 0ಗೆ ಹೋಗ್ಬಿಡುತ್ತೆ, ಎಷ್ಟೋ ಸರಿ ಇರೋದೇ ಇಲ್ಲ, ಮತ್ತು ಎಷ್ಟೋ ಜನ ನಿರುದ್ಯೋಗದಿಂದ ಬಡತನವನ್ನು ಹೆಚ್ಚಿಗೆ ಮಾಡುತ್ತೆ ಹಣದುಬ್ಬರ, ಬಡತನದ ಪ್ರಮಾಣವನ್ನು ಹೆಚ್ಚಿಗೆ ಮಾಡ್ತಾ ಹೋಗುತ್ತೆ. ಸೊ ಅದರಿಂದ ಈ ಹಣದುಬ್ಬರ ಅನ್ನೋದನ್ನ ನಿಯಂತ್ರಣ ಮಾಡೋದು ಅತ್ಯಂತ ಮುಖ್ಯವಾದಂತಹ ವಿಷಯ ಆಗಿದೆ. ಮತ್ತು ಎಲ್ಲ ದೇಶಗಳಲ್ಲೂ ಇದೊಂದು ಸವಾಲೇ ಆಗಿದೆ. ಆ ಸವಾಲನ್ನು ಯಾವ ರೀತಿ ಆ ಒಂದು ರಾಷ್ಟ್ರಗಳಲ್ಲಿ ನಿವಾರಣೆ ಮಾಡ್ತಾರೆ, ಏನೇನು ಕ್ರಮಗಳನ್ನು ಕೈಗೊಳ್ತಾರೆ ಅಂತ ಹೇಳಿಬಿಟ್ಟು ನಾವು ಮುಂದಿನ ತರಗತಿಗಳಲ್ಲಿ ಅದನ್ನು ಅಧ್ಯಯನ ಮಾಡೋಣ. ಸೊ ಇಷ್ಟು ಹೊತ್ತು ನನ್ನ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಹಾಗೂ ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ವಿಜಯೀಭವ ಸಂಪೂರ್ಣ ತಂಡಕ್ಕೆ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು.